ಪ್ರಿಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್, ಸ್ಥಾನಿಕ ಸಂಪಾದಕ ಅವಿನ್ ಟಿವಿ. ಇವತ್ತೊಂದು ವಿಶೇಷ ಕಾರ್ಯಕ್ರಮ, ವಿಶೇಷ ವ್ಯಕ್ತಿ ಒಬ್ಬರು ನಮ್ಮ ಜೊತೆ ಇದ್ದಾರೆ. ಅನೇಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂಥವ್ರು. ಅವರನ್ನು ಒಂದು ಪರಿಚಯ ಮಾಡಬೇಕಾಗಿದ್ದು ನಮ್ಮ ಧರ್ಮ. ಹೀಗಾಗಿ ನಾವೀಗ ಲೈವ್ ಮಾಡ್ತೀವಿ. ಆ ಲೈವ್ನಲ್ಲಿ ಎಲ್ಲ ವಿಚಾರಗಳು ಬರುತ್ತೆ, ಅವರೆಲ್ಲ ಮಾತಾಡ್ತಾರೆ. ನೀವೇನು ಮಾಡಬೇಕು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ನೀವು ನೋಡೋದ್ರ ಜೊತೆಗೆ ಇನ್ನೊಂದಷ್ಟು ಜನರಿಗೆ ಈ ವಿಚಾರವನ್ನು ತಲುಪಿಸ್ಬೋದು. ಹಾಗಾಗಿ ಅನೇಕ ಜನರಿಗೆ ತಲುಪುತ್ತೆ. ವಿಶೇಷವಾದಂಥ ಒಂದು ಕಾರ್ಯಕ್ರಮ ಇದು. ಅಂದರೆ ಒಂದು ವ್ಯಕ್ತಿಯ ಪರಿಚಯ. ಇನ್ನು ನಿಮ್ಗನ್ಸ್ಬೋದು ಇನ್ನೂ ವಯಸ್ಸಾಗಿಲ್ಲ, ಏನು ಸಾಧನೆ ಮಾಡಿಲ್ಲೇನ ಅಂತೇಳಿ. ಆದರೆ ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ. ಆದರೆ ಎಲೆಮರೆಕಾಯಿಯಂತೆ ಒಂದಷ್ಟು ಧಾರ್ಮಿಕ ಕ್ಷೇತ್ರ ಇರ್ಬೋದು, ಧಾರ್ಮಿಕ ಕ್ಷೇತ್ರದಲ್ಲಿ ಭಾಳಷ್ಟು ಕೆಲಸನ ಮಾಡಿದ್ದಾರೆ. ಜೊತೆಗೆ ರಾಜಕೀಯದಲ್ಲೂ ಇದ್ದಾರೆ. ಇನ್ನು ಅನೇಕ ಸಂಘ ಸಂಸ್ಥೆಗಳಲ್ಲಿ ಬೇರೆ ಬೇರೆ ರಂಗಗಳಲ್ಲಿ ಕೆಲಸ ಮಾಡಿದಂಥವ್ರು. ಯಾವುದೇ ಕಾರ್ಯಕ್ರಮಗಳಾದರೂ ಕೂಡ ಅದಕ್ಕೊಂದಷ್ಟು ಸಹಕಾರ ಮಾಡ್ತಾ ಎಲ್ಲ ವಿಚಾರದಲ್ಲೂ ಭಾಳ ಸ್ನೇಹಮಯಿ. ಭಾಳ ಚಿಕ್ಕ ವಯಸ್ಸಲ್ಲೇ ಅನೇಕ ಜನರನ್ನು ಸಂಪಾದನೆ ಮಾಡಿರೋಂಥದ್ದು. ಅವಕಾಶಗಳಿದ್ದರೂ ಕೂಡ ಭ್ರಷ್ಟಾಚಾರ ಮಾಡ್ದೇ ಪ್ರಾಮಾಣಿಕತೆಯಿಂದ ದುಡಿದಂಥ ವ್ಯಕ್ತಿ. ಅನೇಕ ವಿಚಾರಗಳಿದೆ, ಅವ್ರನ್ನೇ ಕೇಳ್ತಾ ಹೋಗೋಣ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಪೂರ್ಣ ಹೆಸರು? ರಕ್ಷಿತ್, BS ರಕ್ಷಿತ್ ಬಡವಂದಿಣ್ಣೆ. BS ಅಂದರೆ B ಅಂದ್ರೆ ಬಡವಂದಿಣ್ಣೆ, S ಅಂದ್ರೆ ಸುಬ್ರಾಯಗೌಡ ತಂದೆ ಹೆಸರು. ತಾಯಿ ಹೆಸರು? ನಾಗವೇಣಿ. ನಿಮ್ಮ ತಂದೆ ತಾಯಿಗೆ ನೀವು ಎಷ್ಟು ಜನ ಮಕ್ಕಳು? ನಮ್ಮ ತಂದೆ ತಾಯಿಗೆ 2 ಮಕ್ಕಳು. ಅದರಲ್ಲಿ ದೊಡ್ಡವನ್ ನಾನು, ಇನ್ನೊಬ್ರು ತಮ್ಮ. ತಮ್ಮ ಏನು ಮಾಡ್ತಾರೆ? ತಮ್ಮ ನಮ್ಮ ಇಬ್ಬನಿ ಕೆಫೆನ ನೋಡ್ಕೊಂತಿದ್ದ ಮುಂಚೆ. ಈಗ ತೋಟದ ನೋಡ್ಕೊಂತೀನಿ. ತಾಯಿ ಒಂದ್ 2.5 ವರ್ಷ ಆಯ್ತು ತಾಯಿ ತೀರ್ಕೊಂಡ್ರು ಅನಾರೋಗ್ಯದಿಂದ. ಹಾಗಾಗಿ ಈಗ ತೋಟದ ಕಡೆ ಮತ್ತೆ ಮನೇಲಿ ನೋಡ್ತೀನಿ. ನಿಮಗೆ ಮದುವೆ ಆಗಿದೆಯಾ? ಇಲ್ಲ, ಆಗಿಲ್ಲ. ತಮ್ಮನಿಗೂ ಆಗಿಲ್ಲ? ಆಗಿಲ್ಲ. ಹಂಗಾರೆ ವಿಶೇಷ ಊಟ ಒಂದು ಸದ್ಯದಲ್ಲಿ ಇದೆ. ಹಂಗಾರೆ ಇರಲಿ. ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಎಲ್ಲಿಂದ ಶುರು ಮಾಡಿದಿರಿ? ಪ್ರಾಥಮಿಕ ವಿದ್ಯಾಭ್ಯಾಸ ನಾನು ಅಜ್ಜಿ ಮನೇಲಿ ಹೆಗ್ಗುಡ್ಲಲ್ಲಿ ಮಿಡ್ಲ್ ಸ್ಕೂಲು, ಆಮೇಲೆ ಹೈಸ್ಕೂಲು ಬಣ್ಕಲ್ಲು ಪ್ರೌಢಶಾಲೆ, ಹೈಸ್ಕೂಲು, ಕಾಲೇಜು ಬಣ್ಕಲ್ ಕಾಲೇಜು. ಅಂದ್ರೆ ಒಂದೇ ಕಡೆ ಓದಂಥದ್ದು, ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಶಾಲೆ. ಈಗ ವಿದ್ಯಾಭ್ಯಾಸ ಮಾಡಿದ ನಂತರ ತಂದೆ ತಾಯಿ ಮಾಡ್ಕೊಂಬಂದಂಥ ಒಂದಷ್ಟು ಕೃಷಿ ಭೂಮಿ ನಿಮ್ಮ ಹತ್ರ ಇತ್ತು. ಕೃಷಿ ಮಾಡೋದ್ರ ಜೊತೆಗೆ ಬೇರೆ ಏನು ಹವ್ಯಾಸ ಬೆಳೆಸ್ಕೊಂಡ್ರಿ ಸರ್? ಕೃಷಿ ಜೊತೆಗೆ ನಂದು ವೃತ್ತಿ ಆಟೋ ಇತ್ತು ನನ್ನ ಹತ್ರ. ಆಟೋ ಒಂದು 2008-09 ಆಟೋ ಮಾಡಿದ್ದೆ. 2014-15 ತನಕ ಆಟೋ ಇತ್ತು. ಅದ್ರ ಜೊತೆಗೆ ಟ್ರ್ಯಾಕ್ಟ್ರಲ್ಲೂ ದುಡಿಮೆ ಮಾಡ್ಕೊಂಡು ಕೃಷಿ ಗದ್ದೆ ತುಂಬಾ, ನಿಮ್ಗೂ ಗೊತ್ತ ಅವಾಗೆಲ್ಲ ಗದ್ದೆ ಕೆಲಸ ಜಾಸ್ತಿ, ಗದ್ದೆ ಇಂಟ್ರೆಸ್ಟ್. ಸ್ಕೂಲಿಗೆ ಹೋಗ್ಬೇಕಾದ್ರೆ ನಾವು ಗದ್ದೆ ಹೂಡಿ ಸ್ಕೂಲಿಗೆ ಹೋಗ್ತಿದ್ವಿ. ಬೆಳಿಗ್ಗೆ ಹೋಗಿ ಕೃಷಿ ಜೊತೆಗೆ ವಿದ್ಯಾಭ್ಯಾಸ ಮುಗಿಯೋದ್ರ ಜೊತೆಗೆ ಒಂದು ಕೆಫೆ ಮಾಡ್ಬೇಕು ಅಂತ ಹೇಳಿ ಒಂದು ಕಾಫಿ, ನಮ್ಮ ಹಲ್ಸೆ ಶಿವಣ್ಣ ಯಾವಾಗ್ಲೂ ಹೇಳೋರು, ಬರೀ ಕಾಫಿ ಬೆಳೆದ್ರೆ ಸಾಲದು, ಕಾಫಿ ಬರೀ ಬೆಳೆದು ನಾವು ಮಾರಿದ್ರೆ ಅದ್ರಲ್ಲಿ ಏನೋ ಪ್ರಯೋಜನ ಮಾಡಕ್ಕಾಗಲ್ಲ. ಅದನ್ನ 4-6 ಜನಕ್ಕೆ ಮುಟ್ಟೋ ಹಾಗೆ ನಮ್ಮ ಕಾಫಿ ಪೌಡರ್ ಇರ್ಬೋದು, ಫಿಲ್ಟರ್ ಕಾಫಿ ಇರ್ಬೋದು, ಅದನ್ನ ಪರಿಚಯ ಮಾಡ್ಕೊಡೋ ನಿಟ್ಟಿನಲ್ಲಿ ದೊಡ್ಡ ಕೆಫೆಗಳನ್ನ ಮಾಡಕ್ಕಾಗಿಲ್ಲ ಅಂದ್ರೂ ಚಿಕ್ಕದಾದ್ರೂ ಒಂದು ನಮ್ಮ ಊರಲ್ಲಿ ತುಂಬಾ ಜನ ಟೂರಿಸ್ಟ್ಗಳಿಗೆ ಹೊರದೇಶದಿಂದ ಹಿಡಿದು ಎಲ್ಲ ನಮ್ಮ ಕೆಫೆಗೆ ಇಬ್ಬನಿ ಕೆಫೆ ಬಂದು ಹೋಗ್ತಾರೆ. ಎಲ್ಲಿ ಇರೋದು ಇಬ್ಬನಿ ಕೆಫೆ? ಹ್ಯಾಂಡ್ ಪೋಸ್ಟ್ ಮತ್ತೆ ಬಣ್ಕಲ್ ಮಧ್ಯ, ಬಡವಂದಿಣ್ಣೆ, ಮೂಡಿಗೆರೆ ರೋಡ್. ಓಕೆ ಸರ್, ನೀವು ಕೃಷಿಗೂ ಮಹತ್ವ ಕೊಟ್ಟು ಕೃಷಿ ಜೊತೆಗೆ ಒಂದಷ್ಟು ದುಡಿಬೇಕು ಅಂತೇಳಿ ಆಟೋ ಜೊತೆಗೆ ಟ್ರ್ಯಾಕ್ಟ್ರು, ಅನಂತರ ಈಗ ಹಲ್ಸೆ ಶಿವಣ್ಣ ಹೇಳಿದ್ರು ಅಂತಂದರೆ ಅದೇನೇ ಇರಲಿ ಅದಕ್ಕೂ ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದಿರಿ. ಆ ಭೂಮಿ ಹಂಗಿರಲಿಲ್ಲ, ಈಗೆಲ್ಲ ಸಮತಟ್ಟು ಮಾಡಿ ಒಂದು ತುಂಬ ಅಚ್ಚುಕಟ್ಟಾಗಿ ಮಾಡಿದಿರಿ. ಆದರೆ ಕೆಫೆ ಮಾಡಬೇಕು ಅನ್ನೋ ಐಡಿಯಾ ಸ್ಟಾರ್ಟಿಂಗಲ್ಲಿ ಹೆದರಿಕೆ ಆಗಿಲ್ಲ. ಎಲ್ಲರೂ ಕೈ ಸುಟ್ಕೊಬಿಟ್ರೆ, ನಾನು ತುಂಬ ಜನ ಮಾಡಿ ಕೈ ಸುಟ್ಕೊಂಡಿದ್ದಾರೆ, ಅದರಲ್ಲೂ ಮಲೆನಾಡಲ್ಲಿ ಸ್ವಲ್ಪ ಕಷ್ಟದ ಕೆಲಸ ಇದು ಅಂತ, ಆ ಥರ ಏನಾದ್ರು ಅನಿಸ್ತಾ? ಇಲ್ಲ, ಫಸ್ಟು ನಾನು ಆ ಜಾಗದಲ್ಲಿ ಹೂವಿನ ನರ್ಸರಿ ಮಾಡಬೇಕು ಅಂತ ಹೊರಟಿದ್ದು. ಸ್ಟಾರ್ಟಿಂಗ್ ಅದಕ್ಕೂ ಇವತ್ತು ಕೆಫೆ ಆಗಿದೆ ಅಂತ ಹೇಳಿ ನಮ್ಮ ಅಬ್ಬಾಸ್ ಅಜ್ಜಿ ಮಗ ಚಕ್ಮಕ್ಕಿ ನಾಸೀರ್ ಇಟ್ಕೆ ಫ್ಯಾಕ್ಟ್ರಿ, ಇವತ್ತು ನಾಸೀರ್ ಅಣ್ಣ ಇದಾರಲ್ಲ, ಅವರು
ಬಂದಾಗ ನಮ್ಮ ಹತ್ರ ತುಂಬಾ ಅವರು ಒಂದು ಸ್ವಂತ ಅಣ್ಣನ ತರ ಒಂದು ಬಾಂಧವ್ಯ. ಏನಾದ್ರು ಮಾಡ್ಬೇಕು ಅಣ್ಣ, ಹಿಂಗೆ ನಾವೇನಾದ್ರು ಒಂದು ಇಂಥ ಜಾಗ ಇದೆ ಅಂತ ಹೇಳಿದಾಗ, ಇಲ್ಲ ರಕ್ಷಿತ್, ನೀವು ಈ ಜಾಗದಲ್ಲಿ ಒಂದು ಕೆಫೆ ಮಾಡೋಣ ಚಿಕ್ಕದಾಗಿ, ನನ್ನ ಕೈಲಾಗಿದೆ ಏನ್ ಸಹಕಾರ ಎಲ್ಲ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಹಂಗ ಚಿಕ್ಕದಾಗಿ ಒಂದು ಜಾಸ್ತಿ ಇದಾಗಿಂದ ತುಂಬಾ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ, ಅದು ದೇವ್ರ ದಯಿಂದ ಇವತ್ತು ಒಂದು 9 ವರ್ಷ, ಇವತ್ತು ಸೆಪ್ಟೆಂಬರ್ಗೆ 9 ವರ್ಷ ಕಳೆದಿದೆ. ದೇವ್ರ ದಯಿಂದ ನಡ್ಕೊಂಡು ಹೋಗ್ತಿದೆ ಉತ್ತಮ ರೀತಿಯಲ್ಲಿ. ಎಲ್ಲಾರು ಟೂರಿಸ್ಟ್ ಒಂದ್ಸಲ ಬಂದ್ರೆ ಮತ್ತೊಂದ್ಸಲ ಬಂದು ಹೋಗ್ಲೇಬೇಕು, ಆ ತರ ಒಂದು ಸರ್ವಿಸ್. ಇಲ್ಲಿಯೂ ಕೂಡ ನಾನು ನೋಡ್ತಾ ಇರ್ತೀನಿ, ಸುಮಾರು ಸಂಘ ಸಂಸ್ಥೆಯವರು ಕೆಲವೊಂದ್ಸರಿ ನಮ್ಮನ್ನು ಇನ್ವೈಟ್ ಮಾಡ್ತಾರೆ, ಕಾಫಿ ಕುಡಿಯೋಣ ಅಂತಂದರೆ ಇಬ್ಬನಿ ಕೆಫೆಲಿ ಅಂತ ಹೇಳ್ತಾರೆ. ಎಲ್ಲರೂ ಇಬ್ಬನಿ ಕೆಫೆ ಮಾಡಿ ಹಿಂಗೆ ನಡ್ಕೊಂಬರ್ತಾ ಇತ್ತು. ಎಂದಾದ್ರು ಒಂದು ದಿವಸ ಮಲಗಿದಾಗ, ಯೋಚನೆ ಮಾಡಿದಾಗ, ಒಂದು ಸಮಸ್ಯೆ ಆದಾಗ, ನಾನು ಇದನ್ನ ಯಾಕೆ ಮಾಡಿಬಿಟ್ಟೆ, ಬೇರೆ ಮಾಡಬೇಕಿತ್ತು ಅಂತ ಬೇಜಾರಾಯ್ತಾ? ಇಲ್ಲ, ತುಂಬಾ ಖುಷಿ ಇದೆ ನನಗೆ ಅದ್ರ ಮೇಲೆ ತುಂಬಾ ಖುಷಿ ಇದೆ. ಆಮೇಲೆ ಫಸ್ಟ್ ಎಲ್ಲ ಸ್ಟಾರ್ಟಿಂಗ್ ಎಲ್ಲದನ್ನು ಮಾಡ್ಕೊಂಡು ಬಂದು ಲಾಸ್ಟಿಗೆ ನಾನೇ ಅದನ್ನ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ಇದಿತ್ತು. ಆದ್ರೆ ನಾವ್ ಈ ಕಡೆ ಈ ಕೃಷಿ ಚಟುವಟಿಕೆ ಹಾಗಾಗಿ ಮತ್ತೆ ಬೇರೆ ಎಲ್ಲ ನಮ್ ಕೆಲ್ಸಗಳ ಮತ್ತೆ ಅಲ್ಲಾದ್ರೆ ನಾವು ಹೊರಗಡೆ ಬರಕ್ಕಾಗಲ್ಲ ಅಂತೇಳಿ ನಮ್ಮ ಬೆಡಗೆರೆ ಪ್ರಶಾಂತ್ ಅಣ್ಣ, ಅದಕ್ಕೂ ತಾಕತ್ತಾಳಿ ನಂಗೆ ಜನರೇಟರ್ ಬೇಕಿತ್ತು ವೆಲ್ಡಿಂಗ್ ಕೆಲ್ಸಕ್ಕೆ. ಪ್ರಶಾಂತ್ ಅಣ್ಣ ಹತ್ರ ಬರ್ಬೇಕಾದ್ರೆ ನಂಗೆ ವೆಲ್ಡಿಂಗ್ ಹಿಂಗೆ ಕೆಫೆ ಮಾಡ್ತೀನಿ ಪ್ರಶಾಂತ್ ಅಣ್ಣ, ನಂಗೆ ವೆಲ್ಡಿಂಗಿಗೆ ಜನರೇಟರ್ ಬೇಕು ಅಂತ ಹೇಳಿ. ಇಲ್ಲ ಅಣ್ಣ, ಹಿಂಗೆ ನನ್ನ ಹತ್ರ ಈಗ ಮುಂದಕ್ಕೆಲ್ಲ ಅಷ್ಟು ನನ್ನ ಹತ್ರ ಬಂಡವಾಳನಿಲ್ಲ, ನಡ್ಸ್ಕೊಂಡು ಹೋಗಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದೇನೋ ಅಂತ ಕೇಳ್ಕೊಂಡಾಗ, ಯಾರಾದ್ರೂ ಇದ್ರೊಂದು ಹೇಳಿ ಅಣ್ಣ ಅಂತ ಅವ್ರ ಹತ್ರ ಹೇಳಿದ್ದೆ. ಹಾಗಾಗಿ ಅವರು 3 ಜನ ಒಂದು ಪಾರ್ಟ್ನರ್ ಆಗಿ ಒಂದು ಅವರೇ ಕೆಫೆನ ನಡ್ಸ್ಕೊಂಡು ಹೋದ್ರು. ಇವತ್ತು ನಡೀತಿದೆ, ಅವರು ಇದ್ರಲ್ಲೇ ನಡೀತಿದೆ. ನಮ್ಗೆ ತಿಂಗಳು ಬಾಡಿಗೆ ಬರುತ್ತೆ. ತಮ್ಮನೇ ಅದನ್ನ ಜವಾಬ್ದಾರಿ ತಗೊಂಡು ನೋಡ್ತಿದ್ದ. ಈಗ ತಾಯಿ ಒಂದು ತೀರ್ಕೊಂಡ್ಮೇಲೆ ಈಗ ಮನೆ ಕಡೆ ನೋಡ್ಕೊಂತೀನಿ. ಈಗ ನಿಮ್ಮ ವಿದ್ಯಾಭ್ಯಾಸ ನೋಡಿ ಮೊಟಕುಗೊಳಿಸಿದ್ರಿಂದ ಕೃಷಿನೂ ಉತ್ತಮವಾಯಿತು, ಜೊತೆಗೆ ನಿಮ್ಮ ವ್ಯಾಪಾರೀಕರಣನೂ ಕೂಡ ಉತ್ತಮವಾಗಿದೆ. ಇದರ ಜೊತೆಗೆ ಸರ್ ಕೆಫೆ ಮಾಡಿರೋಂಥದ್ದು ಇದು ಹೊಸ ಒಂದು ಕಾನ್ಸೆಪ್ಟ್ ಮಲೆನಾಡಿಗೆ. ಈಗೆಲ್ಲ ಕೆಫೆಗಳು ಜಾಸ್ತಿ ಆಗ್ತಿದೆ, ಓಕೆ. ಇದ್ರ ಜೊತೆಗೆ ನೀವು ಬೇರೆ ಏನು ಯಾವ ಸಂಘ ಸಂಸ್ಥೆಯಲ್ಲಿ ಇದ್ದೀರಿ ಸರ್? ಬೇರೆ ಈಗ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಬಿ ಹೊಸಳ್ಳಿ, ಅದರಲ್ಲಿ ಡೈರೆಕ್ಟರ್ ಆಗಿ ಈಗ 6 ವರ್ಷ, 2ನೇ ಬಾರಿ 5 ವರ್ಷ ಅವಧಿ ಕಳೆದು ಮತ್ತೊಂದು 1 ವರ್ಷ ಅವಧಿಯಾಗಿ. ಫಸ್ಟು ಡೈರೆಕ್ಟ್ರು 25 ವರ್ಷಕ್ಕೆ ನನ್ನ ಡೈರೆಕ್ಟ್ರು ಚಿಕ್ಕ ವಯಸ್ಸಲ್ಲೇ ನಮ್ಮೆಲ್ಲ ಪ್ರೀತಿ ಮತದಾರ ನಮ್ಮನ್ನ ಪ್ರೀತಿ ಗೌರವಾನ್ವಿತ ಸದಸ್ಯರು ನಮ್ಮನ್ನ ಡೈರೆಕ್ಟರ್ ಮಾಡಿ ಆಯ್ಕೆ ಮಾಡಿಕೊಟ್ರು. ಅದ್ರ ಜೊತೆಗೆ ಫಸ್ಟಿಗೆ ಉಪಾಧ್ಯಕ್ಷರು ಸಿಕ್ತು ನಂಗೆ ಸ್ಟಾರ್ಟಿಂಗ್ಗೆ. ಅದರಲ್ಲಿ ಎಲ್ಲದನ್ನು ತಿಳ್ಕೊಂತ ಒಂದು ಉತ್ತಮವಾದ ಕೆಲಸ ಮಾಡ್ತಾ ರೈತರ ಜೊತೆ ಉತ್ತಮವಾದ ಬಾಂಧವ್ಯನ ಹೊಂದ್ಕೊಂತ ನಂದು ಒಂದೇ ಒಂದು ಉದ್ದೇಶ ಇದ್ದಿದ್ದು ಅಂತ ಹೇಳಿದ್ರೆ, ಈಗ ಬಂದಂತ ರೈತರುಗಳಿಗೆ ಅಲ್ಲಿ ಗೌರವ ಸಿಗ್ಬೇಕು. ಅವ್ರು ದೊಡ್ಡ ಕಾರಲ್ಲಿ ಬರ್ಲಿ, ಚಿಕ್ಕ ಕಾರಲ್ಲಿ ಬರ್ಲಿ, ಆಟೋದಲ್ಲಿ ಬರ್ಲಿ, ಬಸ್ಸಲ್ಲಿ ಬರ್ಲಿ, ಪ್ರತಿಯೊಬ್ಬರನ್ನು ಒಂದೇ ತರ ನೋಡ್ಬೇಕು. ಅವರು ಒಳ್ಳೆ ಬಟ್ಟೆ ಹಾಕಿ ಕೆಟ್ಟದ್ ರೈತರು ಬರೋ ರೈತರು ಅದೇ ತರ ಬರ್ತಾರೆ. ಅವ್ರೆಲ್ಲರಿಗೂ ಗೌರವ ಸಿಗ್ಬೇಕನ್ನೋದು ಫಸ್ಟ್ ನಮ್ದು ಆದ್ಯತೆ ಇತ್ತು. ಅದಾದ್ಮೇಲೆ ಏನು ಸೌಲಭ್ಯಗಳು ಬರುತ್ತೆ, ಸರ್ಕಾರದಿಂದ ಬರೋಂಥ ಸೌಲಭ್ಯಗಳಿರ್ಬೋದು, ಆಮೇಲೆ ಇಲ್ಲಿ ನಮ್ಮ ಬ್ಯಾಂಕಲ್ಲಿ ಏನು ಅವರಿಗೆ ಅಂದ್ರೆ ಡಾಕ್ಯುಮೆಂಟ್ ಪ್ರಕಾರ ಏನು ಅವ್ರಿಗೆ ಕೊಡ್ಬೋದು, ಏನ್ ಸಿಗುತ್ತೆ, ಅದನ್ನೆಲ್ಲ ಜಿಲ್ಲಾ ಬ್ಯಾಂಕ್ಗಳಿಂದ, ಜಿಲ್ಲಾ ಶಾಖೆಗಳಿಂದ ತಿಳ್ಕೊಂಡು, DCC ಬ್ಯಾಂಕ್ ಸೂಪರ್ವೈಸರ್ಗಳ ಹತ್ರ ತಿಳ್ಕೊಂಡು ಎಲ್ಲ ತರ ಏನೇನು ಅನುಕೂಲ ಮಾಡ್ಕೊಡ್ಬೇಕು ಅದನ್ನ ಮಾಡ್ಕೊಂತ ಸಂಘ ಸಂಸ್ಥೆ, ಅದ್ರ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಸಕ್ರಿಯ ಕಾರ್ಯಕರ್ತನಾಗಿ. ಓಕೆ, ಅಲ್ಲಿ ಬರ್ತೀನಿ. ಈಗ ನೀವು ಕೃಷಿ ಪತ್ತಿನ ಸಹಕಾರ ಸಂಘದ ಸದಸ್ಯ ಆದ್ರಿ 5 ವರ್ಷ, ಒಂದು ಟರ್ಮ್ ಉಪಾಧ್ಯಕ್ಷ ಆದ್ರಿ, ಒಂದು ಟರ್ಮ್ ಮುಗೀತು. 2ನೇ ಬಾರಿಗೆ ಒಂದು ಖುಷಿಲಿ ಆಗೋಣ, ಏನಾದ್ರು ಕೃಷಿ ಸಹಕಾರ ಸಂಘ ಇದೆಯಲ್ಲ ನಿಮ್ಮದು, ಅದನ್ನ ಮೇಲ್ಮಟ್ಟಕ್ಕೆ ತಗೋಗೋಣ ಅಂತನೋ, ಅಥವಾ ನಿಮ್ಮ ಏನು ಮತದಾರರಿದ್ದಾರೆ ಅವರಿಲ್ಲ ನಿನ್ನಂಥರೊಬ್ರು ಡೈರೆಕ್ಟರ್ ಬೇಕು ಅಂತ ಆರಿಸಿದ್ರಿಂದಲೋ, ಅಥವಾ ನಿಮಗೆ ಒಂದಷ್ಟು ಖುಷಿಯಿಂದ ಮತ್ತೆ 2ನೇ ಸರಿ ಚುನಾವಣೆ ನಿಂತರ? ಇಲ್ಲ, ನನ್ನ ಖುಷಿಗಿಂತಾನು ಹೆಚ್ಚಾಗಿ ಮೊದಲನೇ ಬಾರಿ ಡೈರೆಕ್ಟರ್ ಆಯ್ತು, ಉಪಾಧ್ಯಕ್ಷರು ಆಯ್ತು. 1 ವರ್ಷ ಅವಧಿ ಉಪಾಧ್ಯಕ್ಷರು ಸಿಕ್ಕಿತ್ತು. ಕೊನೆಯ 1 ತಿಂಗಳು ಅವಧಿ ಅಧ್ಯಕ್ಷರು ಸಿಕ್ಕಿತ್ತು. ಕೊನೆ 1 ತಿಂಗಳ ಅವಧಿ 1 ತಿಂಗಳ ಅಧ್ಯಕ್ಷರು ಸಿಕ್ಕಿತ್ತು. ಆಮೇಲೆ ಎಲ್ಲಕ್ಕಿಂತನೂ ಸರ್ವ ಸದಸ್ಯರು ನಿಮ್ಮಂತನೊಬ್ಬ ಬೇಕಪ್ಪ, ನೀನು ಬೇಕೇ ಬೇಕು ಅಂತ ಹೇಳಿ ಅವರ ಒತ್ತಾಯದಿಂದನೇ ಮತ್ತೆ 2ನೇ ಬಾರಿಗೆ ಎಲೆಕ್ಷನ್ ನಾನು ಹೋಗಿದ್ದು. ಅದರಲ್ಲೂ ಅತ್ಯಂತ ಹೆಚ್ಚಿನ ಮತ ಕೊಟ್ಟು ನಮ್ಮನ್ನ ಎಲ್ಲಕ್ಕಿಂತ ಹೈಯೆಸ್ಟ್ ಲೀಡಲ್ಲಿ ನಮ್ಮನ್ನ ಚುನಾಯಿತರು ಮಾಡಿ ಮತ್ತೆ ಮೊದಲನೇ ಬಾರಿಗೆ ಅಧ್ಯಕ್ಷರನ್ನ ಅವಧಿ 1 ವರ್ಷ ಅವಧಿ ಅಧ್ಯಕ್ಷರು ಮಾಡಕ್ಕೆ ಎಲ್ಲ ನಿರ್ದೇಶಕರುಗಳು ನಮ್ಮನ್ನ ಚಿಕ್ಕ ವಯಸ್ಸಾದ್ರೂ ನನ್ನನ್ನು ಜವಾಬ್ದಾರಿಯಿಂದ ಇದ್ ಮಾಡಿ ಆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. 2 ಟರ್ಮ್ಗೆ 6 ವರ್ಷ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿದ್ದೀರಿ.
ಎಲ್ಲರೂ ಒಂದು ದಿವಸ ಮಲಗಿದಾಗ ಯಾವಾಗಲಾರು ಎಲ್ಲೋ ಒಂದು ಕಡೆ ಕೂತಾಗ ನನಗೆ ಡೈರೆಕ್ಟರ್ಶಿಪ್ ಕೆಲಸ ಬೇಡದಿತ್ತಪ್ಪ ಅಂತ ಯಾವ ಥರ ಅನ್ಸಿದ್ಯಾ? ಅಲ್ಲ, ಒಂದ್ಸಲ ರಾಜಕೀಯ ಅಂತ ಹೇಳಿದ್ರೆ ನಿಮ್ಗೂ ಗೊತ್ತು, ರಾಜಕಾರಣನೇ ಬೇರೆ, ಅಲ್ಲ ರಾಜಕಾರಣ ಒಂಥರ ಆಗುತ್ತೆ. ಈಗ ಸೊಸೈಟಿನಲ್ಲಿ ಕೆಲಸ ಮಾಡಿದಂಥವ್ರು ಸ್ವಲ್ಪ ರಾಜಕಾರಣಕ್ಕೆ ಹೋಗೋರು ಕಡಿಮೆ. ನೀವು ನೋಡಿರಲ್ಲ, ಈ ತುಂಬಾ ನಮ್ಮಲ್ಲಿ ಏನು ಸೊಸೈಟಿಗೆ ಅಧ್ಯಕ್ಷರುಗಳಿದ್ದಾರೆ ಅವರೊಂದು ಪಕ್ಷದಲ್ಲಿ ಗುರುಸ್ಕೊಂಡಿದ್ದಾರೆ ಹೊರತು ಹೆಚ್ಚು ಪಕ್ಷದ ಬೇರೆ 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 ಚುನಾಯಿತ ಜನಪ್ರತಿನಿಧಿ ಆಗೋದು ಸ್ವಲ್ಪ ಕಡಿಮೆ ಸೊಸೈಟಿಲಿ ಇದ್ದಂಥವ್ರು. ಹಾಗಾಗಿ ನಿಮ್ಗೆ ಏನಾರು ನಿನ್ ಬೇಜಾರಾಗ್ಲಿಲ್ವ? ಇಲ್ಲ, ಆ ತರ ಯಾವತ್ತೂ ಬೇಜಾರಾಗಿಲ್ಲ. ಆದ್ರೆ ಜನನು ಅಷ್ಟೇ, ನಾವು ಮಾಡಿದಂತ ಸೇವೆಗೆ ಪ್ರೀತಿಯಿಂದ ಅವರು ನಮ್ಮನ್ನ ಪ್ರೀತಿಯಿಂದ ಮನೆ ಮಕ್ಕಳ ತರ ನನ್ನನ್ನ ನೋಡ್ಕೊಂಡ್ರು. ಹಂಗಾಗಿ ದಿನ ದಿನ ಅವ್ರ ಕೆಲ್ಸಗಳ ಸೇವೆಗಳನ್ನ ನನ್ನ ಹೆಚ್ಚಾಗಿ ಮಾಡ್ಬೇಕು ಅಂತ ಹೊರತು ಯಾವ್ದೇ ಕಾರಣಕ್ಕೆ ಅದರಿಂದ ಹಿಂದೆ ಬರ್ಬೇಕು ಅಂತ ಎಲ್ಲೂ ಇದ್ ಮಾಡಿಲ್ಲ. ಯಾವುದೇ ಕೆಲಸ ಮಾಡಿದ್ರೆ ಪ್ರೀತಿಯಿಂದ ಅವ್ರ ಸಲಹೆ ಸಹಕಾರ, ಹಿರಿಯರು ನಂಗೆ ಅದಕ್ಕಿಂತನೂ ಹೆಚ್ಚಾಗಿ ನಮ್ಗೊಂದು ದೇವ್ರದೊಂದು ಆಶೀರ್ವಾದ ಅಂತ ಅಂತೀನಿ. ಚಿಕ್ಕ ಏಜಿಂದ ಹಿಡಿದು ನಮ್ಮ ತಂದೆ ಏಜಿಂದ ಅದಕ್ಕಿಂತ ದೊಡ್ಡವರು ಸಮೇತ ನಮ್ಮನ್ನ ಅಷ್ಟೊಂದು ಮಕ್ಕಳ ತರ ಆಸೆ ಮಾಡಿ, ಇಲ್ಲ ನೀನ್ ಇರ್ಬೇಕಪ್ಪ, ನೀನ್ ಇಂಥದ್ ಮಾಡ್ಬೇಕು, ನೀವ್ ಮಾಡ್ತಿರೋದ್ ದಾರಿ ಸರಿ ಇದೆ. ನಾವು ಹಂಗೆ ಹಿರಿಯರನ್ನ ಅವ್ರ ಮಾರ್ಗದರ್ಶನ ಕೇಳ್ಕೊಂಡು ನಾವ್ ಮಾಡ್ತಿರೋದು ಸರಿ ಇದೆಯಾ, ಇದನ್ನ ಮಾಡ್ಬೇಕಾ ಮಾಡಬಾರ್ದು ಅಂತವ್ರನ್ನೆಲ್ಲ ಕೇಳ್ಕೊಂಡೆ ಮುಂದುವರಿಯುತ್ತಿ ಇವತ್ತು ನಮ್ಮನ್ನ 2ನೇ ಬಾರಿ ಅವಕಾಶ ಕೊಟ್ಟಿದ್ದಾರೆ. ಹೇಳಿದ್ರಿ ನಾನು ಒಂದು ಪಕ್ಷದಲ್ಲಿ ಗುರುಸ್ಕೊಂಡಿದ್ದೀನಿ ಅಂತ. ಯಾವ ಪಕ್ಷದಲ್ಲಿ? ಭಾರತೀಯ ಜನತಾ ಪಾರ್ಟಿ, ಬಿಜೆಪಿಲಿ ನಾನು ಸಕ್ರಿಯ ಕಾರ್ಯಕರ್ತನಾಗಿ ಸಂಘಟನೆಯಲ್ಲಿ ಕೆಲಸ ಮಾಡ್ಕೊಂತ, ಪಕ್ಷದ ಕೆಲಸ ಮಾಡ್ಕೊಂತ, ಸಕ್ರಿಯ ಕಾರ್ಯಕರ್ತನ ಕೆಲಸ ಮಾಡ್ಕೊಂಡು, ಮೂಡಿಗೆರೆ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಒಂದ್ ಬಾರಿ, ಜಿಲ್ಲಾ ಕಾರ್ಯದರ್ಶಿ ಯುವ ಮೋರ್ಚಾ ಆಗಿ ಕಾರ್ಯನಿರ್ವಹಿಸ್ತಾ, ಈಗ ಹೋಬಳಿ ಕಾರ್ಯದರ್ಶಿ ಮದರ್ಬಾಡಿ ಕೇಂದ್ರ. ಹೋಬಳಿ ಅಂದ್ರೆ ನಿಮ್ದು ಯಾವ ಹೋಬಳಿ? ಬಣ್ಕಲ್ ಹೋಬಳಿಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀವಿ. ಆದ್ರೆ ಸಹಕಾರ ಸಂಘದಲ್ಲಿ ಯಾವುದೇ ತರದ ಪಕ್ಷ ಪಾರ್ಟಿ ಇಲ್ಲ. ಅಲ್ಲಿಗೆ ಬಂದ್ಮೇಲೆ ಎಲ್ಲ ನಮ್ಮ ರೈತರ ಹಿತದೃಷ್ಟಿ ಕಾಯೋದೆ ನಮ್ಮ ಕಾಯಕ. ಅದನ್ನ ಪ್ರಾಮಾಣಿಕವಾಗಿ ಅಲ್ಲಿ ಯಾವತ್ತೂ ರಾಜಕೀಯ ಮಾಡ್ದಲೆ ಎಲ್ಲರನ್ನೂ ಪ್ರೀತಿ, ನಮ್ಮನ್ನು ಅದೇ ತರ ಪ್ರೀತಿಯಿಂದ ಯಾವ ಪಕ್ಷ ಪಾರ್ಟಿ ಅಂತ ಎಲ್ಲೂ ನೋಡಿಲ್ಲ. ನಮ್ಮನ್ನು ಅಷ್ಟೇ ಮಾಡಿ ನಾವು ಅದೇ ತರ ಕೆಲಸ ಮಾಡ್ಕೊಡ್ತೀವಿ. ಈಗ ನೋಡಿ, ಅದ್ರಲ್ಲೂ ವಿಶೇಷವಾಗಿ ಮಲೆನಾಡಲ್ಲಿ ಅದೇನೋ ಚುನಾವಣೆ ನಡೆಯೋತ್ತಿಗೆ ಗ್ರಾಮ ಪಂಚಾಯತಿ ಇರ್ಬೋದು, ಸೊಸೈಟಿ ಇರ್ಬೋದು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿನಲ್ಲಿ ಆ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಪಕ್ಷ. ಆನಂತರ ನಿಮಗೇನು ಸಿಂಬಲ್ ಇರಲ್ಲ, ಏನಿರಲ್ಲ. ಆದ್ರೂ ಒಂದು ಪಾರ್ಟಿ ಅಂತ ಇರುತ್ತೆ, ಇಂಥರ್ ಗ್ರೂಪು ಇಷ್ಟು ಜನ ಅಂತ. ಆದರೆ ಗೆದ್ದ ಮೇಲೆ ಎಲ್ಲರೂ ಸಂಸ್ಥೆಯ ಒಂದು ಹಿತದೃಷ್ಟಿಗೆ ಅಥವಾ ಊರಿನ ಹಿತದೃಷ್ಟಿಗೆ ಒಂದು ಆದ್ಯತೆ ಕೊಟ್ಟಿರ್ತಕ್ಕಂಥದ್ದು, ಮತ್ತು ಎಲ್ಲರೂ ಒಂದೇ ಕಡೆ ಸೇರ್ತಕ್ಕಂಥದ್ದು ಯಾವುದೇ ಫಂಕ್ಷನ್ಗಳಾಗಲಿ. ಇಲ್ಲೇನು ಆ ಥರದ ಬಹಳ ಮನಸ್ತಾಪಗಳು ಇರಲ್ಲ. ಓಕೆ ಸರ್, ಮುಂದುವರೆದು ಒಂದು ವಿಶೇಷವಾದಂಥ ಒಂದು ಉತ್ಸವ ನಿಮ್ಮೂರಲ್ಲಿ ನಡೀತದೆ. ಅದು ನಾವು ಕಾಣೋ ಹಾಗೆ ಎಲ್ಲೋ ಬೆರಳೆಣಿಕೆ ಜನ ಒಂದು ಹಣ್ಕಾಯಿ ಮಾಡಿಸೋಂಥದ್ದು, ವರ್ಷಕ್ಕೆಲ್ಲೋ ಒಂದು ಕಡೆ ಸೇರೋಂಥದ್ದು ಇತ್ತು. ಆದರೆ ಅದು ಎಷ್ಟು ವರ್ಷ ಆಯ್ತು ಗೊತ್ತಿಲ್ಲ. ಈಗಂಥದ್ದು ಬಹಳ ದೊಡ್ಡ ಮಟ್ಟಕ್ಕೆ, ಅದು ರೋಡ್ ಸೈಡೇ ಇರೋದ್ರಿಂದ ಭಾಳ ದೊಡ್ಡ ಮಟ್ಟದ್ದು ಊಟ, ಅಡುಗೆನೋ ಮಾಡ್ತೀರಿ, ಊಟ ಹಾಕೋದೇ ಒಂದು ಸಾಹಸಮಯ ಕೆಲಸ. ಯಾಕೆಂದರೆ ನಮ್ಮ ಜನಗಳು ಹಂಗೆ ಕೋಪ್ರೇಟ್ ಮಾಡಲ್ಲ. ದೇವ್ರ ಹೆಸರನ್ನ ಹೇಳ್ತಾರೆ, ದೇವ್ರಿಗೆ ಕೈ ಮುಗಿತಾರೆ, ಆದರೆ ಒಂದು ಕ್ಯೂವಲ್ಲಿ ನಿಲ್ಲಂಥದ್ದಿಗೆ ಆ ತಾಳ್ಮೆ ಇಲ್ಲದೆ ಇರೋಂಥದ್ದು. ಅದೇನು ಸರ್ ಚೌಡಿ ಅಲ್ಲಿ ಜಾಗನೂ ನೀವೇ ಕೊಟ್ಟಿದ್ದೀರಿ, ಹಾಗಾಗಿ ಏನು ವಿಶೇಷತೆ ಸರ್? ಅಲ್ಲಿ ಫಸ್ಟ್ ಒಂದು ಚಿಕ್ಕದಾಗಿ ಗುಡಿ ಇತ್ತು. ಅದು ಈಗ ನಾವೇ ಅಂದ್ರೆ ಹೊರಗಡೆ ಕಾಣಿಕೆ ಡಬ್ಬ ಇತ್ತು. ಅಲ್ಲಿ ತುಂಬಾ ಅಂದ್ರೆ ಆ ಟರ್ನ್ಗಳಲ್ಲಿ ತುಂಬಾ ಆಕ್ಸಿಡೆಂಟ್, ತುಂಬಾ ಅಂದ್ರೆ ತುಂಬ ತರ ತೊಂದರೆ. ಆದ್ರೆ ಎಲ್ಲರೂ ಅದ್ರ ಮೇಲೆ ದೇವ್ರ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಪೂಜೆ ಎಲ್ಲ ಮಾಡಿ ತದನಂತರ ಅದು ಕಡಿಮೆ ಆಗ್ತಾ ಬಂತು. ದೇವ್ರನ್ನ ಒಂದು ಪೂಜೆ ಮಾಡ್ತಾ ಬಂದಂಗೂ ಅದನ್ನ ಕಡಿಮೆ ಆಗ್ತಾ ಬಂತು. ಚಿಕ್ಕದೊಂದು ಗುಡಿ ಇತ್ತು ಫಸ್ಟ್, ಒಂದು ಶೀಟ್ ಎಲ್ಲ ಹಾಕಿ ಚಿಕ್ಕದೊಂದು ಗುಡಿ ಇತ್ತು. ಅದನ್ನ ನಾವು ಈ ಕಡೆ ಕೆಫೆ ಮಾಡಿದ ನಂತರ ನನ್ಗೆ ಒಂದ್ ಮನ್ಸಲ್ಲಿ ಹೆಂಗೆ ಅಂತ ಹೇಳಿದ್ರೆ, ನಾವು ಒಂದು ದೇವಸ್ಥಾನ, ಇದನ್ನೊಂದು ಒಳ್ಳೆ ತರದ ದೇವಸ್ಥಾನ ನನ್ನ ಹಿಡುವಳಿ ಜಾಗದಲ್ಲೇ ದೇವಸ್ಥಾನಕ್ಕೆ ಹಿಡುವಳಿ ಜಾಗದಲ್ಲಿ ಪಿತ್ರಾಜಿತ ಜಾಗದಲ್ಲಿ ಅದು ಜಾಗ ಒಂದಿಷ್ಟು ಆ ದೇವಸ್ಥಾನ ಮಾಡ್ಬೇಕು ಅಂತ ಹೇಳಿ ಎಲ್ಲ ಊರವ್ರನ್ನೆಲ್ಲ ಒಂದು ಕಮಿಟಿ ಮಾಡ್ಕೊಂಡು ಊರವ್ರನ್ನೆಲ್ಲ ಸೇರ್ಸ್ಕೊಂಡು ಎಲ್ಲರ ಸಹಕಾರದಿಂದ ಒಂದು ಒಳ್ಳೆ ದೇವಸ್ಥಾನನೂ ಆಯ್ತು. ಅದು ದೇವಸ್ಥಾನ ಅಂತ ಹೇಳಿದ್ರೆ ನಾವು 8 ತಿಂಗಳಲ್ಲಿ ದೇವಸ್ಥಾನ ಮಾಡಿರೋದು. ಒಂದು ಸುಗ್ಗಿಯ ಬಂದ ಇನ್ನೊಂದು ಸುಗ್ಗಿಯ ಮುಗಿದ ತಕ್ಷಣ ಚೌಡಿಯ ಭಾಗ ಅಂತದ್ದು, ಅದ್ರದ್ದು ದೇವ್ರ ಶಕ್ತಿ ಅದು. ಆಮೇಲೆ ದೇವರು ಹಂಗೆ ಅದ್ರದ್ದು ಒಳ್ಳೆ ಒಂದು ಶಕ್ತಿ ಇದೆ. ಇವತ್ತು ಸಾವಿರಾರು ಜನ ಬಂದು ಆ ದೇವ್ರದ್ದು ಪೂಜೆ ಮಾಡ್ಕೊಂಡು ಸೇವೆ ಮಾಡ್ಕೊಂಡು ಅವ್ರು ಮಾಡಿದಂತ ಹರಕೆ ಎಲ್ಲ ನೆರವೇರಿ ಅವರು ಹರಕೆ ತೀರಿಸಿ ಮಾಡ್ಕೊಂಡು ಬರ್ತೀರಿ. ಅದೇ ನೀವ್ ಹೇಳ್ದಂಗೆ ಇವತ್ತು ಜನನೇ ಸ್ವಲ್ಪ ಸಹಕಾರ ಕೊಟ್ಟು ದೇವಸ್ಥಾನಗಳು ಉಳಿಬೇಕು, ಆಮೇಲೆ ದೇವ್ರ ಭಕ್ತಿನೂ ಉಳಿಬೇಕು, ದೇವಸ್ಥಾನ ಉಳಿಬೇಕು, ಮಾಡಂತ ಕಾರ್ಯಗಳಲ್ಲಿ ಎಲ್ಲೂ ತೊಂದರೆ ಆಗಿಲ್ಲ ಅಂದ್ರೆ ನಮಗೂ ಉತ್ಸಾಹ ಜಾಸ್ತಿ ಬರುತ್ತೆ, ಇನ್ನೂ ಹೆಚ್ಚಿನಾಗಿ ಮಾಡೋಣಪ್ಪ ಅಂತ ಹೇಳಿ
ಜನ ಸಾಕಾರ ಮಾಡಿದ್ರೆ ಇನ್ನೂ ಹೆಚ್ಚಿದಾಗುತ್ತೆ. ಆ ಶಕ್ತಿ ಇನ್ನೂ ದಿನ ದಿನ ದೇವ್ರದ್ದು ಶಕ್ತಿ ಇದಾಗ್ತಿದೆ. ಆಮೇಲೆ ಎಲ್ಲ ನಾವು ಮಾಡ್ತಿರೋದೇನೋ ಅಲ್ಲ, ಊರವರೆಲ್ಲ ನಾವು ಮಾಡ್ತಿರೋದಕ್ಕಿಂತ ದೇವ್ರದ್ದು ಆ ಶಕ್ತಿ ಇಷ್ಟೊಂದು ವಿಜೃಂಭಣೆ ಕಾರ್ಯಕ್ರಮ ನಡೀತಿದೆ. ಈಗ ದೇವಸ್ಥಾನಕ್ಕೆ ಅಷ್ಟು ಅಚ್ಚುಕಟ್ಟಾಗಿ ನಡೀತದೆ, ಎಲ್ಲ ಬ್ಯಾರಿಕೇಡ್ ಎಲ್ಲ ಹಾಕಿರ್ತೀರಿ, ಊಟಕ್ಕೆ ವ್ಯವಸ್ಥೆ ಪ್ರತಿಯೊಂದು ಅಪ್ ಟು ಡೇಟ್ ಮಾಡಿರ್ತೀರಿ. ಅದಕ್ಕೊಂದು ಬೇರೆ ಕಮಿಟಿ ಇದೆಯಾ? ಅದಕ್ಕೆ ಬೇರೆ ಅಧ್ಯಕ್ಷ ಬೇರೆ ನಾನು ಅದ್ರಲ್ಲಿ ಉಪಾಧ್ಯಕ್ಷರಾಗಿದ್ದೆ ಮುಂಚೆ, ಆಮೇಲೆ ಈಗ ಸದಸ್ಯರಾಗಿದ್ದೀನಿ. ನಮ್ಮೆಲ್ಲ ಹಿರಿಯರು ಸುರೇಶ್ ಅಣ್ಣ ಅಂತೀರ ಅವರೆಲ್ಲ ಅಧ್ಯಕ್ಷ, ಸುಭಾಷ್ ಅಂತ ಅಧ್ಯಕ್ಷ ಇದ್ದಾರೆ, ಕಾರ್ಯಾಧ್ಯಕ್ಷರು ಪೂಜೆ ಮಾಡ್ತಾರಲ್ಲ ಅವರೇ ಸುರೇಶ್ ಅಣ್ಣ ಅಂತೀರ. ಕಮಿಟಿ ಇದೆ. ಈಗ ನಿಮಗೊಂದು 30 ವರ್ಷದ ಒಳಗಿನ ಆಸುಪಾಸು ವಯಸ್ಸೀಗ ನಿಮಗೆ ಗೊತ್ತಿರೋ ಹಾಗೆ ಅಲ್ಲಿ ಪೂಜೆ ನಡೀತಿದ್ದಂಥದ್ದು ಉತ್ಸವಗಳು ಗೊತ್ತಿತ್ತಾ? ಪೂಜೆ ನಡೀತಿದ್ ಗೊತ್ತಿತ್ತು. ಅಂದ್ರೆ ಮುಂಚೆ ಎಲ್ಲ ಹೆಂಗೆ ಅಂತ ಹೇಳಿದ್ರೆ ಊರಿಂದ ಒಂದ್ ಹರಕೆ ಕೊಟ್ಟು ಅಲ್ಲಿ ಪೂಜೆ ಊರವ್ರು ಬಂದ್ ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ತಾರ. ತದನಂತರ ಒಂದು ಕಾಣಿಕೆ ಡಬ್ಬಕ್ಕೆ ಹೊರಗಡೆ ಎಲ್ಲ ಇದ್ ಮಾಡಿದ ತಕ್ಷಣ ಬಂದ ಭಕ್ತಾದಿಗಳು, ಟೂರಿಸ್ಟ್ ವೆಹಿಕಲ್ ಎಲ್ಲರೂ ಒಂದು ನಂಬಿಕೆಯಲ್ಲಿ ಇದನ್ನ ದೇವ್ರದ್ದು ಸೇವೆ ಮಾಡ್ಕೊಂಡು ಹೋಗ್ತೀರ. ಈಗ ಅವಾಗ ಆ ಥರ ನಡೀತಿದ್ರು. ಈಗ ಒಂದಷ್ಟು 100,000 ಜನ ಸೇರಕ್ಕೆ ಶುರುವಾಗಿದ್ದೆ ಅವಾಗ. ಈಗ 1,000 ಜನ, 15-20,000 ಜನ ಇವತ್ತು ಒಂದು 3-4 ಗಂಟೆ ಒಳಗಡೆ ಅಲ್ಲಿ ಸೇರೋಂಥದ್ದು, ಪೂಜೆ ಆಗಂಥದ್ದು, ಊಟ ಆಗಂಥದ್ದು ಇದೆಲ್ಲ ನಡೀತದೆ. ಇಷ್ಟು ಜನ ಬರೋದಕ್ಕೆ ಕಾರಣ, ಇದು ಇಂಪ್ರೂವ್ ಆಗೋಕ್ಕೆ ಕಾರಣ ಯಾಕೆ ಸರ್? ಅದು ಅದೇ ಈಗ ದೇವ್ರದ್ದು ಶಕ್ತಿನೂ ಅನ್ಸುತ್ತೆ ನನಗೆ. ಹರಕೆ ಈಗ ದಿನ ಈ ವರ್ಷ ಹೆಚ್ಚು ಕಮ್ಮಿ 8,000-10,000 ಜನ ಇವತ್ತೊಂದು ಹರಕೆ ಮಾಡ್ಕೊಂಡು ಹೋಗಿರ್ತಾರೆ. ಅವ್ರ ಹರಕೆ ನೆರವೇರಿದ ತಕ್ಷಣ ನೆಕ್ಸ್ಟ್ ಮತ್ತು ಹರಕೆಗಳು ಜಾಸ್ತಿ ಆಗುತ್ತೆ. ಆ ಹರಕೆ ಜಾಸ್ತಿ ಆದಾಗ ಅವ್ರ ಕುಟುಂಬ, ಅವರು ಫ್ಯಾಮಿಲಿ ಮತ್ತು ಅವ್ರ ಫ್ರೆಂಡ್ಸ್ ಇಂಥಲ್ಲಿ ಒಂದ್ ಒಳ್ಳೆ ಒಂದ್ ಇದಾಗ್ದಾಗ ದಿನ ಇದು ಜಾಸ್ತಿ ಆಗ್ತಾನೆ ಹೋಗ್ತಿದೆ, ಅದರದ್ದು ಶಕ್ತಿ ಜಾಸ್ತಿ ಆಗ್ತಿದೆ. ಕೋಳಿ ಮತ್ತು ಕುರಿಗಳ ಸಂಖ್ಯೆನೂ ಜಾಸ್ತಿ ಆಗಿ ಬೀಳುತ್ತೆ. ಈಗ ಆ ಕ್ಷೇತ್ರ ಈಗೊಂದು 8-10 ವರ್ಷ ಹಿಂದೆ ನೋಡಿದ್ದಕ್ಕೂ ಈಗ ನೋಡಿದ್ದಕ್ಕೂ ಭಾಳ ವಿಶೇಷವಾಗಿದೆ. ಅದನ್ನೇನಾದ್ರು ಇನ್ನು ಮುಂದೆ ಒಂದಷ್ಟು ದೊಡ್ಡ ಮಟ್ಟಕ್ಕೆ ಮಾಡಬೇಕು, ಇನ್ನೂ ಒಂದು 50,000 ಜನ ಬಂದರೂ ಕೂಡ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ಮನಸ್ಸೇನಾರು ಇದೆಯಾ? ಅಥವಾ ಈ ಜನ ಕೋಆಪ್ರೇಟ್ ಮಾಡಲ್ಲಲ್ಲ, ಬೇಡ ಇದನ್ನು ನಿಲ್ಲಿಸ್ಬಿಡೋದು ಒಳ್ಳೇದು ಈ ಊಟದ ವ್ಯವಸ್ಥೆ ಅಂತೇನಾದ್ರು ಮನಸ್ಸಿನಲ್ಲಿ ಬಂದಿದೆಯಾ? ಈಗ ಅದೇ ಒಂದ್ಸಲ ಅಂತ ಹೇಳಿದ್ರೆ ಈಗ ಜಾಗದ್ದು ವ್ಯವಸ್ಥೆಗಳು ಈಗ ಹೆಂಗೆ ಅಂತ ಹೇಳಿ ಮೇಲ್ಗಡೆ ಜಾಗ ನಮ್ದು ಹಿಡಿಯೋಳಿ ಜಾಗನೇ ಇರೋದು. ಈಗ ಕಮರ್ಷಿಯಲ್ ಜಾಗ ಇರೋದ್ರಿಂದ ನಾವ್ ಇವತ್ತು ಕಾಫಿ ಗಿಡ ಹಾಕ್ತಾ ತೋಟ ಮಾಡೋ ಅಂತ ಮಲೆನಾಡಲ್ಲಿ ತೋಟ ಮಾಡೋ ಅಂತ ಜಾಗನೇ ಉಳಿಸ್ಕೊಂಡಿರೋದು. ನಾವು ಮುಂದೆ ಕಾರ್ಯಕ್ರಮ ಮಾಡಿದಾಗ ಈ ಜಾಗನೂ ಈಗ ಪರ್ಯಾಯ ವ್ಯವಸ್ಥೆ ಬೇರೆ ಎಲ್ಲಾರು ಈ ಕಡೆ ಅದಕ್ಕೆ ಅದೊಂದು ಸ್ವಲ್ಪ ಸೀಮಿತ 1-2 ಎಕರೆ 3 ಎಕರೆ ಜಾಗನೆಲ್ಲ ವ್ಯವಸ್ಥೆ ಮಾಡಿ ಅಲ್ಲಿ ಅವಾಗ ಮಾಡಿದಾಗ ಸ್ವಲ್ಪ ಜನನು ಅವಾಯ್ಡ್ ಮಾಡಕ್ಕಾಗತ್ತೆ, ಇಂಥ ಕಾರ್ಯಕ್ರಮ ಮಾಡಕ್ಕಾಗತ್ತೆ. ಅದನ್ನೆಲ್ಲ ಕೂತ್ಕೊಂಡು ಊರವ್ರ ಹತ್ರ ಎಲ್ಲ ಚರ್ಚೆ ಮಾಡಿ ಮುಂದಿನ ದಿನದಲ್ಲಿ ಕಾರ್ಯಕ್ರಮ ನಡಿಬೇಕು, ಆದ್ರೆ ವ್ಯವಸ್ಥಿತವಾಗಿ ನಡಿಬೇಕು, ಇವ್ರ ಈ ಕಡೆ ಇದು ತೊಂದರೆನೂ ಆಗ್ಬಾರ್ದು ಅನ್ನೋದು ಒಂದು ಚರ್ಚೆ ಆಗ್ತಿದೆ. ಅಂದ್ರೆ ಈಗ ಮುಂದಿನ ದಿನಗಳಲ್ಲಿ ನೀವೇನೋ ಈ ಬಹಳ ದೊಡ್ಡ ಮಟ್ಟದ್ದಾದ್ರೆ ಬೇರೆ ಕಡೆ ಎಲ್ಲಾರು ಮಾಡಿ ಇದು ನಮ್ದು ಹಿಡುವಳಿ ಜಾಗ, ನಾವು ಸ್ವಲ್ಪ ಕಾಫಿ ಗಿಡ ಏನಾರು ಹಾಕೊಬೇಕು ಅನ್ನೋ ಒಂದು ಭಾವನೆ ಇದೆ ನಿಮ್ಗೆ. ಯಾಕೆಂತಂದ್ರೆ ಅದು ವರ್ಷದಲ್ಲಿ ಒಂದೇ ಸಾರಿ ನಡೆಯೋದು, ಆಮೇಲೆ ವರ್ಷದಲ್ಲಿ ಒಂದಿನ ಅಷ್ಟೇ, ಇನ್ನು 364 ದಿನ ಸುಮ್ಮನೆ ಇರೋದು. ಅಂದ್ರೆ ಭಾನುವಾರ ಪ್ರತಿ ಭಾನುವಾರ ಪೂಜೆ ಇರುತ್ತೆ, ಪೂಜೆ ಮಾಡ್ತಾರೆ. ಪೂಜೆ ಊರಿಂದ ಒಬ್ಬರ ಮನೆಯಿಂದ ಒಂದೊಂದ್ ಪೂಜೆ ಇರುತ್ತೆ, ಅದಕ್ಕೂ ಪೂಜೆ ಬರ್ತಾರೆ. ಆದ್ರೆ ಜನ ಪೂಜೆಗೂ ಈಗ ದಿನ ಮುಂಚೆ 20-30 ಜನ ಆಗ್ತೀರಿ, ಈಗ 50 ಜನ 100 ಜನ ವಾರ ಪೂಜೆಗೂ ಜನ ಜಾಸ್ತಿ ಆಗ್ತಾನೆ ಇದಾರೆ. ಈಗ ನಿಮ್ಗೇನಾದ್ರು ಫೋನಲ್ಲಿ ಕಿರಿಕಿರಿ ಆಗುತ್ತಾ? ಯಾವತ್ತು ಪೂಜೆ ಮಾಡ್ತೀರಿ, ಪೂಜೆಗೆ ಏನು, ಪೂಜೆಗೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಈ ತರದವೇನಾದ್ರು ಸಂದೇಶಗಳು ಬರ್ತಾ ಇರುತ್ತೆ? ಎಲ್ಲ ತೊಂದ್ರೆ ಕೇಳ್ತಾರೆ, ಅದರಲ್ಲಿ ಒಂದು ಭಕ್ತ ಪಾಪ ಅವ್ರು ನಮ್ಮನ್ನ ಒಂದು ವಿಶ್ವಾಸ ಇಟ್ಟು ಕೇಳಿರ್ತಾರೆ, ಇಂಥ ದಿವಸ ಪೂಜೆ ಇರುತ್ತೆ, ಇಷ್ಟು ಟೈಮಿಗೆ ಬಂದ್ರೆ ಆಗುತ್ತೆ ಅಂತ ಹೇಳ್ತೀವಿ. ಈಗ ಅದೊಂದು ಗುಡಿ ಹಿಂದೆನೂ ಹಂಗೆ ಆಗಿ ಇವತ್ತೆಲ್ಲ ದೊಡ್ಡ ದೊಡ್ಡ ಕ್ಷೇತ್ರಗಳಾಗಿದ್ದಾವೆ. ಎಲ್ಲರೂ ಬೇರೆ ಕಡೆ ಜಾಗ ಸಿಗಲೇ ಇಲ್ಲ, ಆ ದೇವಿಯ ಕೃಪೆ ಇಲ್ಲೇ ಮಾಡಬೇಕು, ಎಲ್ಲ ಒಂದು ಕಡೆ ಯಾರೋ ತಂತ್ರಿಗಳ ಹತ್ರ ಯಾರ ಹತ್ರ ನೋಡಿಸಿದಾಗ ಇಲ್ಲೇ ಮಾಡಬೇಕು, ಮಾಡಿದ್ರೆ ಒಳ್ಳೇದಾಗುತ್ತೆ, ರಕ್ಷಿತ್ ಅವ್ರ ಫ್ಯಾಮಿಲಿಗೆ ಒಳ್ಳೇದಾಗುತ್ತೆ ಅಂತ ಬಂದರೆ ಆ ಜಾಗ ಆವಾಗ ಬಿಟ್ಕೊಡಕ್ಕೆ ರೆಡಿ ಇದೀರ? ಜಾಗ ಅಂತ ಹೇಳಿದ್ರೆ ನಾವು 2 ಮಕ್ಳಿದೀವಿ, ಹಂಗಾಗಿ ನಮ್ಗೆ ತುಂಬಾ ಆಸ್ತಿ ಇಲ್ಲ. ಹಂಗಾಗಿ ಮುಂದೆ ನಮಗೂ ಏನಂದ್ರೆ ನಾವೀಗ ಇದು ರಸ್ತೆ ಇರ್ಬೋದು, ರಸ್ತೆ ನನ್ನ ಸ್ವಂತ ಖರ್ಚಿಂದ ಅಲ್ಲಿ ಹಾಕಿ ಜಾಗ ಬಿಟ್ಕೊಟ್ಟು, ಕರೆಂಟ್ ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಪ್ರತಿಯೊಂದು ಎಲ್ಲ ದೇವಸ್ಥಾನಕ್ಕೆ ಮಾಡ್ಕೊಟ್ಟಿದೀವಿ. ದೇವರೇ ಎಲ್ಲಾದ್ರೂ ಒಂದ್ ಕಡೆಯಿಂದ ಬೇರೆ ಅದಕ್ಕೊಂದು ದಾರಿ ಮಾಡ್ಕೊಂಡು ಅಂದ್ರೆ ಎಲ್ಲ ನಮ್ದೇನಿದೆ ಎಲ್ಲ ದೇವ್ರದ ಶಕ್ತಿ, ಅದೆಲ್ಲ ಏನೇನು ಮಾಡ್ಬೇಕು ಅನ್ನೋದು ನಮ್ದೊಂದು ಇಲ್ಲ. ಹಂಗಾಗಿ ಭಗವಂತನ ಇಚ್ಛೆ ಅಂತ ಹೇಳ್ತೀರಿ. ನಾಳೆ ಆ ಕಮಿಟಿಯವರು ಊರಿನವರು ಎಲ್ಲ ಸೇರಿ ಅದಷ್ಟು ಜಾಗಕ್ಕೆ ಏನಾದ್ರು ದೇವಸ್ಥಾನಕ್ಕೆ ಹುಂಡಿಗೆ ದುಡ್ಡೆಲ್ಲ ಬರಕ್ ಶುರುವಾದ್ರೆ
ಒಂದಷ್ಟು ಪರ್ಚೇಸ್ ಮಾಡೋಣ, ಇದನ್ನ ಒಂದೇನೋ ರೀಸನಬಲ್ ಕೊಡೋಣ ಅಂತ ಅಂದರೆ ಒಪ್ಕೊಂಡು ಕೊಡ್ತೀರಾ? ಅಲ್ಲಿ ಈಗ ಸದ್ಯಕ್ಕೆ ಅದೇನು ಯೋಚನೆ ಮಾಡಿಲ್ಲ. ಮುಂದಕ್ಕೆ ಬೇರೆ ಕಡೆ ಜಾಗ, ಈಗ ಗೋಮಾಳ ಜಾಗನೇ ನಮ್ಮೂರಲ್ಲಿ ಬೇರೆ ತುಂಬಾ ಜಾಗ ಇದೆ. ಅದ್ರಲ್ಲಿಂದ ಊರಲ್ಲಿ ಎಲ್ಲರೂ ಕುತ್ಕೊಂಡು ಒಂದ್ ಕಡೆ ಎಲ್ಲಾರು ಒಂದು ಪೂಜೆ, ಈಗ ಇಲ್ಲಿ ಪೂಜೆ ಇದ್ ಮಾಡೋದು ಎಲ್ಲ ನಡೆಯುತ್ತಿಲ್ಲಿ. ಮುಂದಿನ ದಿನ ಅಂದ್ರೆ ಇನ್ನೂ ಹೆಚ್ಚೆಚ್ಚು ಜಾಸ್ತಿ ಜನ ಆದಂಗೂ ಅದನ್ನ ಇದೇ ತರ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೋದಾಗ ಜಾಗ ಜಾಸ್ತಿ ಬೇಕಾಗತ್ತೆ. ಅದು ಏನೋ ಒಂದು ಫೀಲ್ಡ್ ಅದ್ರಲ್ಲಿ ಬಿಟ್ಕೊಡ್ಬೋದು. ನಾಳೆ ನೀವು ಕಾಫಿ ಗಿಡ ಎಲ್ಲ ಹಾಕ್ದಾಗ ಅಲ್ಲಿ ಬಿಟ್ಕೊಡಕ್ ಆಗಲ್ಲ ಅಲ್ವಾ? ನಿಮಗೊಂದಷ್ಟು ಇನ್ಕಮು ಅಥವಾ ಜಾಗದ ವ್ಯಾಲ್ಯೂಯೇಷನ್ ಸಿಕ್ಕಿದ್ರೆ ಓಕೆ. ಸರಿ, ಈಗ ರಾಜಕಾರಣಕ್ಕೆ ಬಂದ್ರಿ, BJP-ನಲ್ಲಿ ಅನೇಕ ಮೋರ್ಚಾಗಳಲ್ಲಿ ಎಲ್ಲ ಕೆಲಸ ಮಾಡಿದ್ರಿ. ರಾಜಕಾರಣಕ್ಕೆ ಬರಬೇಕು ಅಂತ ಅಥವಾ ಈ ಸಮಾಜ ಸೇವೆ ಮಾಡಬೇಕು, ನಮ್ಮ ಸೊಸೈಟಿಗೆ ಹೋಗ್ಬೇಕು, ಈ ಧಾರ್ಮಿಕ ಸೇವೆ ಮಾಡಬೇಕು, ದುಡಿಮೆ ಮಾಡ್ತಕ್ಕಂಥ ಒಂದು ಅಮಲು ಹತ್ತಿಬಿಟ್ರೆ ಮನುಷ್ಯನಿಗೆ ದುಡ್ಡು ಮಾಡೋಂಥದ್ದು. ಈಗ ಆಟೋ ತಗೊಂಡ್ರಿ, ಟ್ರ್ಯಾಕ್ಟರ್ ತಗೊಂಡ್ರಿ, ಬೇರೆ ಬೇರೆ ಬಿಸ್ನೆಸ್ ಮಾಡ್ತಿದ್ರಿ, ಅಂಥವ್ರಿಗೆ ಸ್ವಲ್ಪ ಈ ದಾನ ಮಾಡೋಂಥದ್ದು ಇದು ಎಲ್ಲ ಸ್ವಲ್ಪ ಮನಸ್ಸಿಗೆ ಬರೋದು ಕಡಿಮೆ. ಯಾರೋ ಭಾಳ ಭ್ರಷ್ಟಾಚಾರ ಮಾಡಿದವರು ಅಂಥವ್ರಿಗೆ ಬರುತ್ತೆ. ಆದರೆ ಒಂದು ಪ್ರಾಮಾಣಿಕವಾಗಿ ದುಡಿಯೋನಿಗೆ ಆ ಥರದ ಮನೋಭಾವ ಬರೋದು ಕಡಿಮೆ. ಆ ಥರ ಒಂದು ದಾನ ಮಾಡಬೇಕು, ಈಗಲೂ ಒಂದು ಕಷ್ಟ ಸುಖ ಆದರಿಗೆ ಸಹಾಯ ಮಾಡಬೇಕು ಅನ್ನೋ ಮನೋಭಾವ ಬಂದಿದ್ದು ನಿಮಗೆ ತಾಯಿ ತಂದೆ ಕಡೆಯಿಂದನೋ ನಿಮಗೆ ಸ್ವಂತನಾ ಸರ್? ನಮ್ಗೆ ತಾಯಿ ತಂದೆ ಕಡೆಯಿಂದ ಹಾಗೂ ನಮ್ಮ ಅಜ್ಜಿ ಅಜ್ಜ ಅಂತ, ನಿಮ್ಮ ಫ್ಯಾಮಿಲಿ ಕಡೆಯಿಂದ. ನಮ್ಮ ಅಜ್ಜಿ ಬೋಬಮ್ಮ ಅಂತ, ತರ್ವೆಯಮ್ಮ ಅಂತ, ತರ್ವೆಯರವರು, ತರ್ವೆಯಮ್ಮ ಅಂತಾನೆ ಅವರು. ಇದು ನಮ್ಮ ಮನೇಲಿ ಯಾವತ್ತು ಹಳೆ ಮನೇಲಿ ಒಂದ್ ದೊಡ್ಡ ತಪ್ಲೆ ಇತ್ತು, ಕಾಫಿ ತಪ್ಲೆ, ಬರಗಾಫಿ. ಅವಾಗ ಹಾಲು ಇರ್ತಿರ್ಲಿಲ್ಲ. ಒಂದ್ ದೊಡ್ಡ ತಪ್ಲಲ್ಲಿ ಯಾರೇ ಬಂದವ್ರಿಗೆ ಒಂದ್ ಗ್ಲಾಸ್ ಕಾಫಿ, ರೊಟ್ಟಿ, ಒಂದ್ ರೊಟ್ಟಿ ಇದ್ರೆ ಅದು ಅರ್ಧ ರೊಟ್ಟಿ ಅದರಲ್ಲಿ ಯಾರಿಗಾರು ಕೊಟ್ಟೆ ತಿನ್ನ ಅಂತ ಅವತ್ತಿಂದ ಅಷ್ಟೇ. ಅವತ್ತು ಈ ನಮ್ಮ ತಾಯಿನೂ ಹಂಗೆ, ಯಾರು ಬಂದವರಿಗಾಗ್ಲಿ ಯಾವತ್ತು ಏನೇ ಇದ್ರು ಅದರಲ್ಲಿ ಸ್ವಲ್ಪ ಕೊಟ್ಟು, ಆಮೇಲೆ ಯಾರಿಗೂ ನೋವಾಗ್ದಿದ್ದಂಗೆ ನಡ್ಕೊಂಡು ಎಲ್ಲರೂ ಪ್ರೀತಿಯಿಂದ ಕಾಣ್ತೆ. ತಂದೆನೂ ಅಷ್ಟೇ. ಆಮೇಲೆ ಹಂಗೆ ಅದನ್ನ ನಾವು ಮುಂದುವರ್ಸ್ಕೊಂಡು ಹಂಗೆ ಈಗ ಇನ್ನೂ ಹೆಚ್ಚು ಯಾಕೆ ಇದ್ ಮಾಡ್ಬೇಕು ಅಂತ ಬಂದಾಗ ನನ್ನ ಹತ್ರ ಆಟೋ ಇತ್ತು. ಫಸ್ಟ್ ನಾನು ದುಡಿಮೆ ಸ್ಟಾರ್ಟ್ ಮಾಡಿದ್ದು ಆಟೋದಿಂದ. ಅವಾಗ ಜನಗಳ ಕಷ್ಟ ಸುಖ ಏನು ಒಂದು ಆಟೋ ಅಂತ ಇದ್ದಾಗ ಮಾತ್ರ ಅದ್ರದ್ದು ಆಟೋ ಓಡಿಸ್ದಾಗ ನಾವು ಯಾರ ಮನೆ ಪಾಪ ಕೆಲವ್ರ ಮನೇಲಿ ಗಂಡು ಮಕ್ಳು ಇರಲ್ಲ, ಒಂದು ಕಾಫಿ ಮೂಟೆ ಎತ್ತಿ ಗಾಡಿ ಹಾಕ್ಬೇಕಾಗತ್ತೆ, ಭತ್ತ ಮಿಲ್ಲಿಗೆ ಹಾಕಕ್ಕಿರುತ್ತೆ. ಕೆಲವೊಂದು ಅವರು ಎಲ್ಲರೊಂದು ಕಷ್ಟ ಸುಖಕ್ಕೆ ಹೋಗ್ಬೇಕಾಗಿರುತ್ತೆ. ಅವ್ರ ಮಕ್ಕಳನ್ನ ಈಗ ಆಟೋ ಡ್ರೈವರ್ಗಳು ಅವ್ರ ಮಕ್ಳ ತರ ಸೇವೆ ಮಾಡೋ ಅಂತ ಒಂದು ಅವಕಾಶ ಸಿಕ್ಕಿರುತ್ತೆ. ಅಲ್ಲಿ ದುಡ್ಡು ಅಂತ ನಾವು ಮಾಡಿರಲ್ಲ. ಇವತ್ತು ಮಾಡ್ತಿರೋ ಎಲ್ಲ ಆಟೋ ಚಾಲಕರು ಅದೇ ಕೆಲಸ ಮಾಡ್ತಿರೋ. ನಾನಂತೂ ಬಹುತೇಕ ಇವತ್ತು ನೋಡ್ತಿರೋದು ನಮ್ಗೆ ಅದೊಂದು ಹೆಮ್ಮೆ ಇದೆ. ಆಮೇಲೆ ಇನ್ನೊಂದು, ಇವತ್ತು ನಾನು ಕಾರಲ್ಲಿ ಬರ್ಬೇಕಾದ್ರೆ ರೋಡಲ್ಲಿ ಇದ್ದವ್ರನ್ನ ಕರ್ಕೊಂಡು ಬಂದಿರ್ತೀನಿ. ಯಾಕೆ ಅಂತ ಹೇಳಿದ್ರೆ ಸುಮಾರು ಗಂಟೆಗಟ್ಟಲೆ ರೋಡಲ್ಲಿ ನಿಂತು ಕಾಯ್ತಿರ್ತಾರೆ, ಎಲ್ಲ ಹಾಸ್ಪಿಟ್ಲ್ ಹೋಗಿರ್ತಾರೆ, ಏಜ್ ಆದರ್ ಇರ್ತಾರೆ, ಮಕ್ಕಳು ಸ್ಕೂಲ್ ಮಕ್ಕಳು ಹೋಗಿರ್ತಾರೆ. ಮೊನ್ನೆ ಒಬ್ರು ಪೊಲೀಸ್ ಕಾಯ್ತಾ ನಿಂತ್ಕೊಂತಿದ್ರು, ಅವ್ರು ಡ್ಯೂಟಿಗೆ ಹೋಗ್ಬೇಕಾಗಿರ್ತಾರೆ, ಮಾಸ್ಟರ್ ಬರೋ ಇರ್ತಾರೆ. ಅವ್ರನ್ನ ನಾವೀಗ ಆಟೋ ಅಂತ ಬಂದಾಗ ಅವ್ರನ್ನೆಲ್ಲ ಸಂಪರ್ಕ, ಶಿಕ್ಷಕರು ಇರ್ತಾರೆ, ಅವರೆಲ್ಲ ಸಂಪರ್ಕ, ಅವ್ರ ಟೈಮಿಂಗ್ಸು, ಅವ್ರದ್ದು ಕಷ್ಟ ಸುಖಗಳ ಜೊತೆ ಅಂದ್ರೆ ಗೊತ್ತಿದ್ದಾಗ ಅದ್ರ ಜೊತೆ ಅವರಿಗೂ ಎಲ್ಲರಿಗೂ ಒಂದು ಹೆಲ್ಪ್ ಆಗಂದು ಒಂದೇನೋ ಕೆಲಸ ಮಾಡ್ಬೇಕು. ಆಮೇಲೆ ಟ್ರ್ಯಾಕ್ಟರ್, ನನ್ನ ಹತ್ರ ಟ್ರ್ಯಾಕ್ಟರ್ ಇತ್ತು, ಗದ್ದೆ ಹೂಡಕ್ ಹೋದಾಗ ಆಗಿರ್ಬೋದು, ದುಡ್ಡು ಕೆಲವು ಟೈಮಲ್ಲಿ ಪಾಪ ದುಡ್ಡಿರಲ್ಲ, ಭತ್ತ ಮಾರಿ ಆ ಟೈಮಲ್ಲಿ ದುಡ್ಡು ಕೊಡ್ತಿದ್ದು. ಇವತ್ತಿನ ಕಾಲನೇ ಸ್ವಲ್ಪ ಹಿಂದಿನ ಕಾಲಕ್ಕೂ ತುಂಬಾ ಇದಿದೆ. ಆಮೇಲೆ ಅದು ಹಂಗೆ, ಈಗ ಹೊರೆ ಹೊಡೆಯೋದಿರ್ಬೋದು, ಒಕ್ಲಾಟ ಇರ್ಬೋದು, ಪ್ರತಿಯೊಂದು ಹಂಗೆ ಅವ್ರ ಮನೆಗೆ ನಮ್ಮ ಆಧಾರ ಸ್ತಂಭವಾಗಿ ಒಂದು ನಮ್ಮನ್ನ ದುಡ್ಡು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಕೆಲಸ ಮಾಡ್ಕೊಡ್ಬೇಕಾಗಿರುತ್ತೆ. ಅವ್ರು ನಮ್ಮನ್ನ ನಂಬಿರ್ತಾರೆ, ಅವರು ಹಂಗೆ ನಮ್ಮನ್ನ ಬಾಡಿಗೆ ಯಾವತ್ತೂ ಕೊಡ್ತಾರೋ ಬಿಡ್ತಾರೋ ಆ ದಿವಸಕ್ಕೆ ಅವತ್ತಿನ ಕೆಲಸ ಆಗಿರ್ಬೇಕಾಗತ್ತೆ. ಅದನ್ನ ಮಾಡ್ಕೊಂತ ಬಂದಾಗ ಹಂಗಾಗಿ ಜನಗಳ ಜೊತೆನೂ ಇರ್ಬೇಕು. ಆಮೇಲೆ ಕಷ್ಟ ಅಂತ ನಾವು ತುಂಬಾ ಕಷ್ಟದಲ್ಲೇ ಬೆಳೆದ್ ಬಂದಿದ್ದು. ಯಾಕೆ ಅಂತ ಹೇಳಿದ್ರೆ ಜಮೀನು ನೀವು ಕೇಳಂಗೆ ಮುಂಚೆ ಎಲ್ಲ ಇತ್ತು, ಅವಾಗ ಗದ್ದೆ ಮಾಡೋದು ಕಷ್ಟದ ಜೀವನ. ಒಂದ್ ಟೈಮಲ್ಲೆಲ್ಲ ನಮ್ಮ ಅಮ್ಮ ಎಲ್ಲ ಒಂದ್ ಟೈಮಲ್ಲಿ ಕಷ್ಟ ಹಿಂಗೆ ಅಂತ ಹೇಳಿದ್ರೆ ನಮ್ಮ ಅಜ್ಜಿ ಮನೆಯಿಂದ ಹೊಡ್ಕೊಟ್ಟಿದ್ದ ಒಂದು ದನ, ಮುಂಚೆ ದನ ಎಲ್ಲ ಸಾಕ್ತಿದ್ರು, ಅದನ್ನ ಹಾಲು ಕೊಟ್ಟು ಹಾಲಲ್ಲಿ ಕುಟುಂಬನ ಸಾಕಿ ಒಂದು ಮಕ್ಕಳು ನಾವು ಎಜುಕೇಶನ್ ಮಾಡ್ಬೇಕಾರೆ ನಾನು ಅಜ್ಜಿ ಮನೆಯಲ್ಲೇ ಹೆಚ್ಚು ಓದಿದ್. ನನ್ನ ಮಾವ ತಾರನಾಥ್ ಗ್ರಾಮ ಪಂಚಾಯತಿ ಮೆಂಬರು, ಅವರು ಎಲ್ಲ ಅಜ್ಜಿ ಸುಬ್ಬಮ್ಮ ಅಂತ ಹೆಗ್ಗುಡ್ಲು ಪುಟ್ಟೇಗೌಡ್ರ ಧರ್ಮಪತ್ನಿ, ಅವ್ರ ಮನೇಲೆ ಇದ್ದು ಅಜ್ಜಿ ಜೊತೆನೆ ನಾವು ಬೆಳೆದಿದ್ದು ಜಾಸ್ತಿ. ಒಂದು ಕಾಲೇಜ್ ಇದ್ರ ತನಕ ನಾನು ಅಜ್ಜಿ ಮನೇಲೆ ಹೆಗ್ಗುಡ್ಲಿಂದ ಬಣ್ಕಲಿ ನಡ್ಕೊಂಡ್ ಬರ್ತಿದ್ದು. ಹಂಗಾಗಿ ಪ್ರತಿಯೊಂದು ಜೀವನದಲ್ಲಿ ಕಷ್ಟಗಳೇ ಸಿಕ್ಕಿರೋದು ಎಲ್ಲ ಹಂತದಲ್ಲೂ. ಹಾಗಾಗಿ ಇವತ್ತು ಸ್ಕೂಲ್ ಮಕ್ಳು ಬರ್ಬೇಕಾದ್ರೆ ನಾವು ನಿಲ್ಸ್ ಕರ್ಕೊಂಡ್ ಬರ್ತೀನಿ, ನಾವ್ ಹತ್ರ ಎಲ್ಲೂ ಬಿಟ್ಟು ಯಾಕೆ ಅಂತ ಹೇಳಿ ನಮ್ಗೆ ಅನುಭವ ಅದು. ಆಮೇಲೆ ಆಟೋದಲ್ಲಿ ಬರ್ಬೇಕಾರೆ ಇವತ್ತು ಯಾರೋ ಒಂದು ಅವರಿಗೆ ಯಾವ್ದೋ ಒಂದು ರಾತ್ರಿ ಒಂದು ಹಾಸ್ಪಿಟ್ಲ್ ಬಂದಿರುತ್ತೋ, ಆಟೋ ಬಿಟ್ಟ ನಂತರ ನಾವು ಇವತ್ತು ಕಾರ್ ಆಗಿರ್ಬೋದು, ನಮ್ಮ ಊರಲ್ಲಿ ಯಾರೇ ಒಂದು ಹುಷಾರಿಲ್ಲ ಏನೇ ಆಗಿದ್ರು ಮೊದ್ಲೊಂದು ಫೋನ್ ಬರುತ್ತೆ. ಹಂಗಾಗಿ ನಾವ್ ಅದನ್ನ ಎಲ್ಲೂ ಇದ್ ಮಾಡ್ತಿಲ್ಲ, ಸೇವೆ ಅಂತ ಮಾಡ್ಕೊಂಡ್ ಬರ್ತಿದೀವಿ.
ಈಗ ಸಮಾಜ ಸೇವಕರು ಅಂತ ನೀವು ಗುರುತು ಮಾಡ್ಕೊಂಡಿಲ್ಲ, ಅದ್ರ ಸೇವೆನ ಸೇವೆ. ಮಾಡ್ತಾ ಇದೆ. ಅದೇ ಕಾಫಿ ತಪ್ಪಲೆದ ಕತೆ ಹೇಳಿರಲ್ಲ, ಅಜ್ಜಿ ಕಾಲದ್ದು ತಾಯಿ ಅದಿದೆಯಾ ಈಗಲೂ ಕಾಫಿ ತಪ್ಪಲೆ? ಈಗಲೂ ಕಾಫಿ ತಪ್ಪಲಿ ನಮ್ಮಲ್ಲಿ, ಈಗಲೂ ಬೆಲ್ಲದ ಕಾಫಿ. ಇವತ್ತು ಆ ತಪ್ಪಲೆ ಇದೆಯಾ? ನಾನು ತಮ್ಮನೇ ಈಗ ಅಡ್ಗೆ ಮಾಡೋದು. ಇವತ್ತು ಕಾಫಿ ನಮ್ಮನೇಲಿ ಬೆಲ್ಲದ ಕಾಫಿನೇ. ಅಲ್ಲ ತಪ್ಪಲೆ ಇದೆಯಾ? ಆ ತಪ್ಪಲೆ ಎಲ್ಲ ಈಗಿಲ್ಲ, ಅವೆಲ್ಲ ಈಗೆಲ್ಲ ಬೇರೆ. ಅಲ್ಲ ನಾನು ಯಾಕೆ ಕೇಳಿದೆ ಅಂದ್ರೆ, ಈಗ ಇಬ್ಬರಿ ಕೆಫೆ ಅಂತ ಅಲ್ಲಿ ಕಾಫಿ ಕುಡಿಯಕ್ ಬರ್ತಾರೆ, ಅಲ್ಲಿ ಏನಾದ್ರು ಕಾಫಿ ಕುಡಿಯಕ್ ದುಡ್ಡು ಇಲ್ದೇ ಇದ್ರೆ ಹೆಂಗೋ ಬರ್ಗಾಪಿ ತಪ್ಪಲಿ ಕಾಯಿಸಿಟ್ಟಿರ್ತೀರಿ, ಈಗ ನಿಮ್ಮನೆಗೆ ಕಳ್ಸೋದ ತೊಂದ್ರೆ ಇಲ್ಲ. ಬಂದರಿಗೆ ಇವಾಗ್ಲೂ ಹಂಗೆ ಅದೇ. ಇವತ್ತು ಬಂದರಿಗೆ ಏನ್ ನಮ್ ಕೈಲಾಗಿದ್ ನಾವೇ ಅಡ್ಗೆ ಮಾಡಿದ್ರು ನಮ್ಮ ಮನೇಲಿ. ಇವತ್ತು 1, 2 ಜನ 3 ಜನ ಯಾರಾದ್ರೂ ಊಟ ಮಾಡೋ ಅಂತ ಇದ್ದಿದ್ದು ಎಲ್ಲಾದ್ರು ಕೊಟ್ಟು ಊಟ ಮಾಡೋದು, ಅದ್ರಲ್ಲಿ ಒಂಥರ ನೆಮ್ಮದಿ, ಖುಷಿ. ನಮ್ಮ ಹಿಂದೆ ತಂದೆ ತಾಯಿನೂ ಹೇಳಿರೋದು ಹಂಗೆ, ನೀವೆಲ್ಲ ಒಳ್ಳೆ ಕೆಲಸ ಮಾಡಿದ್ರೆ ನಿಮ್ಮನ್ನ ಎಲ್ಲಾರು ಒಂದಿನ ಕಾಪಾಡುತ್ತೆ ಯಾವುದೋ ಹಂತಲ್ಲಿ. ಇವತ್ತು ದೇವ್ರ ದಯಿಂದ ಎಲ್ಲ ಒಂದು ಇವತ್ತು ನಿಮ್ ಜೊತೆ ಬಂದು ಕುತ್ಕೊಳಕ್ಕೆ ಅವ್ರು ಮಾಡಿದ ದಾನ ಧರ್ಮ ಪುಣ್ಯದ ಕೆಲಸ ಇವತ್ತು ನಾವು ನಿಮ್ ಜೊತೆ ಬಂದು ಈಗ ಮಾತಾಡಕ್ಕೆ ಒಂದು ಅವಕಾಶ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಲ್ಲ, ತುಂಬಾ ಜನ ನಿಮ್ಮ ಪೋಸ್ಟರ್ ಬಂದಾಗ ನನಗೆ ಫೋನ್ ಮಾಡಿ ಕೇಳಿದ್ರು, ಅವ್ರು ಏನು ಮಾಡಿದ್ದಾರೆ ಅಂತ ಅವ್ರನ್ನ ಇವತ್ತು ಕರೆದಿದ್ದೀರಿ. ಬಹಳ ಘಟಾನುಘಟಿಗಳು ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನಿಮ್ಮ ಇದಕ್ಕೆ ಕರೆದಿದ್ದೀರಿ ಸ್ಟುಡಿಯೋಕ್ಕೆ. ಇವನು ಕರೆದಿರಲ್ಲ, ಏನು ವಿಶೇಷ ಅಂತ. ಆಗ ನಾನು ಅದಕ್ಕೆ ಹೇಳಿದೆ, ನಾವು ಈಗೇನು ಹೇಳಲ್ಲ, ಒಂದಷ್ಟು ಗೊತ್ತು ನನಗೆ. ಈಗ ನಾವೇನು ಅವ್ರನ್ನ ಕೇಳಿಲ್ಲ, ಈಗ ಸಾರ್ವಜನಿಕರ ಹತ್ರ ನಾವು ಒಂದಷ್ಟು ಕೇಳಿದಾಗ ಒಂದಷ್ಟು ವಿಚಾರವನ್ನು ಹೇಳಿದರು. ಹಾಗಾಗಿ ಅವ್ರನ್ನ ಕರೆದಿದ್ದೀವಿ. ನೀವು ಲೈವ್ ನೋಡಿ, ಆ ಲೈವಲ್ಲಿ ನಿಮಗೆ ಗೊತ್ತಾಗುತ್ತೆ ಅಂತ. ಅದಕ್ಕೆ ನೀವೀಗೇನು ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ಈ ವ್ಯಕ್ತಿಯ ಒಂದು ವಿಶೇಷ ಗುಣಗಳು ಇನ್ನೂ ಇದೆ, ಅದನ್ನು ನೀವು ಶೇರ್ ಮಾಡ್ತಾ ಹೋದರೆ ಬೇರೆಯವ್ರಿಗೂ ಗೊತ್ತಾಗುತ್ತೆ. ಮತ್ತು ಹಣನೇ ಮುಖ್ಯ ಅಲ್ಲ, ಹಣ ಇಲ್ದೇ ಬದುಕೋಕ್ಕೂ ಆಗಲ್ಲ, ಹಣನೂ ಬೇಕು. ಆದರೆ ಒಂದಷ್ಟು ಆ ಗಳಿಗೆ, ಈಗ ಹೇಳಿ ರಾತ್ರಿ 12 ಗಂಟೆಲಿ ಫೋನ್ ಬರುತ್ತೆ, 2 ಗಂಟೆಲಿ ಫೋನ್ ಬರುತ್ತೆ. ನಮ್ಮಲ್ಲಿ ಮುಂಚೆ ಈಗ ಹಾವು ಕಚ್ಚ ಅದು ಸ್ವಲ್ಪ ಕಂಟ್ರೋಲ್ ಆಗಿದೆ. ಬೇರೆ ಡೆಲಿವರಿ ಕೇಸು ಈ ಥರದ್ದೆಲ್ಲ ಭಾಳ ಇರುತ್ತೆ. ಆಕ್ಸಿಡೆಂಟ್ ಏನು ಅಲ್ಲೇ ಅವ್ರ ಊರಲ್ಲೇ ಆಗಬೇಕಾಗಿಲ್ಲ, ಎಲ್ಲೇ ಅಪ್ ಟು ಅವ್ರಿಗೆ ಕೊಟ್ಟಿಗೆಯಾರನ್ನ ಹೇಳಿ ಚಿಕ್ಕಮಗಳೂರು ತನಕ ಎಲ್ಲೇ ಆದರೂ ನಮ್ಮ ಊರಿನವ್ರು ಈ ಥರದ್ದೆಲ್ಲ ಒಂದು ಸಮಾಜ ಸೇವೆ ಮಾಡೋದಕ್ಕೆ ಒಂದು ಅವಕಾಶಗಳು. ಮತ್ತು ಎಲ್ಲರಿಗೂ ಫೋನ್ ಮಾಡೋದು, ಎಲ್ಲರ ಕೆಲವು ವೆಹಿಕಲ್ ಇರ್ಬೋದು, ಅದು ಕೆಲವೇ ಜನಗಳಿಗೆ ಸ್ಪಂದಿಸ್ತಾರೆ ಅಂತ ಗೊತ್ತಾಗ್ಬಿಟ್ರೆ ಸಾಕು. ಈಗ ಹೆಂಗೆ ಫೈರ್ ಸ್ಟೇಷನಿಗೆ ಅಥವಾ 112ಗೆ ಫೋನ್ ಮಾಡ್ತಾರೆ ಹಾಗೆ. ಮತ್ತು ಇನ್ನೊಂದು ಹೇಳಿರು, ರಸ್ತೆ ಬದಿ ನೋಡಿ ಅಲ್ಲಿ ವಾರೆಂಟ್ ಹಿಡ್ಕೋಯ್ತು ಪೊಲೀಸರಿಗೆ. ಅದು ಕೆಲವು ಜನಗಳಿಗಿದೆ ವೆಹಿಕಲ್ಲು, ಕೆಲವು ಅಂಥವ್ರನ್ನ ಕರ್ಕೊಂಬರ್ಬೇಕು. ಈಗ ಮಾಸ್ಟರ್ಗಳು, ಅಂಗನವಾಡಿ ಟೀಚರ್ಸ್ಗಳು, ಇವ್ರನ್ನೆಲ್ಲ ಕರ್ಕೊಂಬರೋದು ನಮ್ಮ ಜವಾಬ್ದಾರಿ. ಅದರಲ್ಲೂ ಈ ಕೊರೋನಾ ಸಂದರ್ಭದಲ್ಲಂತೂ ಭಾಳಷ್ಟು ಕೆಲಸ ಮಾಡಿದಂಥ ಆರೋಗ್ಯ ಇಲಾಖೆ, ಇನ್ನೊಂದೇನೋ ಇಲಾಖೆ ಇದೆಯಲ್ಲ, ಅವರು ತುಂಬ ಕೆಲಸ ಮಾಡಿದ್ದಾರೆ. ಅಂಥವ್ರು ಇವತ್ತೆಲ್ಲ ರೋಡ್ ಸೈಡಲ್ಲಿ ಇರ್ತಾರೆ. ಈಗೆಲ್ಲ ಭಾಳ ಕಡಿಮೆ ಸಂಬಳ ಇರೋಂಥದ್ದು. ಹಾಗಾಗಿ ಆಶಾ ಕಾರ್ಯಕರ್ತೆಯರು ಇವತ್ತು ನನಗೆ ಅಷ್ಟು ಐಡಿಯಾ ಇರ್ತಿರಲ್ಲ. ಈ ಕೊರೋನಾ ಬಂದಮೇಲೆ ನಾವು ತಿರ್ಗಾಡೋಕ್ಕೆ ಶುರು ಮಾಡಿದ್ಮೇಲೆ ನಾವು ಆ ಡ್ರೆಸ್ ನೋಡಿದ ತಕ್ಷಣವೇ ಕರ್ಕೊಬಂದು ಇವತ್ತು ಎಲ್ಲ ಒಂದು ಕಡೆ ಅವ್ರು ಎಲ್ಲಿಗೆ ಹೋಗ್ತಾರೆ ಏನೋ, ಅವರಲ್ಲಿ ಈ ಸಂಬಳಕ್ಕಾಗಿ ಅವ್ರು ಕೆಲಸ ಮಾಡ್ತಾನೇ ಇಲ್ಲ. ಇವತ್ತು ಅಂಗನವಾಡಿ ಟೀಚರ್ ಆಗಲಿ, ಆಶಾ ಕಾರ್ಯಕರ್ತರೇ ಆಗಲಿ, ಒಂದು ಸೇವೆ ಅಂತ ಮಾಡ್ತಾ ಇದ್ದಾರೆ. ಹಾಗಾಗಿ ಅಂಥವ್ರಿಗೆ ಮತ್ತು ಎಕ್ಸಾಮ್ ಟೈಮಲ್ಲಿ ಶಾಲಾ ಮಕ್ಕಳನ್ನ ಕರ್ಕೊಂಬರೋಂಥದ್ದು, ಯಾರೇ ಆಗಲಿ ರೋಡ್ ಸೈಡಲ್ಲಿದ್ದರೆ ಕರ್ಕೊಂಬರೋಂಥದ್ದು ನಮ್ಮ ಒಳ್ಳೆ ಗುಣ. ಅದನ್ನು ರಕ್ಷಿತ್ ಅವರು ಕೂಡ ಬಳಸ್ಕೊಂಡಿದ್ದಾರೆ ಸರ್. ಹಾಗೆಯೇ ಮುಂದೆ ಈಗ ಒಳ್ಳೆ ಕೃಷಿ ಮಾಡ್ತೀರಿ, ಈಗ ಉದ್ಯೋಗಕ್ಕಾಗಿ ಈಗ ಒಂದು ಕೆಫೆನೇ ಮಾಡಿದಿರಿ. ಈಗ ಆಟೋ ಟ್ರ್ಯಾಕ್ಟರ್ ಎಲ್ಲ ಬಿಟ್ಟು ಕೆಫೆ, ಈಗ ಇಬ್ಬನಿ ಕೆಫೆ ಅಂತಂದರೆ ಈ ಭಾಗಕ್ಕೆ, ಅದರಲ್ಲೂ KM ರೋಡಲ್ಲಿ ಬರೋಂಥವ್ರು ಚಿಕ್ಕಮಗಳೂರಿಂದ ಅಪ್ ಟು ಉಜಿರೆವರೆಗೆ ಎಲ್ಲಿ ನಿಲ್ಸೋದು ಮಧ್ಯೆ ಅಂದರೆ ಇಬ್ಬನಿ ಕೆಫೆ ಅಂತ. ಮತ್ತು ವೆಹಿಕಲ್ ನಿಲ್ಸೋದಕ್ಕೊಂದು ಜಾಗ, ಕೂರೋದಕ್ಕೆ ವ್ಯವಸ್ಥೆ ಭಾಳ 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 ಅಚ್ಚುಕಟ್ಟಾಗಿ ಮಾಡಿದಿರಿ ಬಿಡಿ. ಅಲ್ಲಿ ಕೂತ್ರೆ ಒಂದಷ್ಟು ಪ್ರಕೃತಿನ ನೋಡ್ತಾ ಕಾಫಿ ಕುಡಿಯೋಂಥದ್ದು, ಸ್ನ್ಯಾಕ್ಸ್ ತಿನ್ನೋಂಥದ್ದು, ಇದು ಭಾಳಷ್ಟು ನಡೀತದೆ. ಅದ್ರ ಜೊತೆಗೆ ರಾಜಕಾರಣದಲ್ಲೂ ಇದ್ದೀರಿ, ರಾಜಕಾರಣದಲ್ಲೂ ಇವತ್ತು ಸೇವೆ ಮಾಡ್ತಾ ಇದ್ದೀರಿ. ಅದ್ರ ಜೊತೆಗೆ ಧಾರ್ಮಿಕ ಕ್ಷೇತ್ರಗಳು, ನನ್ನ ಮೊನ್ನೆನೂ ನೋಡಿದೆ, ಒಂದಷ್ಟು ಗಣಪತಿ ಹಬ್ಬಗಳು ಅಲ್ಲಲ್ಲ ಹಬ್ಬಗಳು ನಡೀತಾ ಇದೆ. ಅದು ಪಟ್ಟಣದ್ದಿರ್ಬೋದು, ಹ್ಯಾಂಡ್ ಪೋಸ್ಟ್ದಿರ್ಬೋದು, ಬೇರೆ ಬೇರೆ ಕಡೆ ಇರ್ಬೋದು, ಅಲ್ಲಿ ನಿಮ್ಮ ಒಂದು ಏನು ಉಪಸ್ಥಿತಿ ಅಲ್ಲಿ ಇರುತ್ತೆ. ಜೊತೆಗೆ ಒಂದು ಕಾರ್ಯಕ್ರಮಗಳ ಸ್ಪಾನ್ಸರ್ ಆಗ್ತೀರಿ. ಒಂದು ಕಾರ್ಯಕ್ರಮ ಚೆನ್ನಾಗಿ ನಡೀಲಿ ಅಂತಕ್ಕಂಥದ್ದು ಉದ್ದೇಶ. ಮತ್ತು ಆಟೋ ಡ್ರೈವರ್ಗಳು ಎಲ್ಲ ಹ್ಯಾಂಡ್ ಪೋಸ್ಟಲ್ಲೂ ಕೂಡ ಒಂದಷ್ಟು ಕೆಲಸ ಮಾಡಿದ್ದಾರೆ. ಹಂಗಾಗಿ ನೀವು ಒಂದು ಆಟೋ ಡ್ರೈವರ್ ಆಗಿ ಇದ್ದಂಥವ್ರು ಎಲ್ಲೂ ಕೀಳಿರಿಮೆ ಇಲ್ದೇನೆ ನಾನು ಆಟೋ ಡ್ರೈವರ್ ಅಂತ ಇವತ್ತು ಹೇಳ್ಕೊಂತೀರಿ. ಮಾಲೀಕನೂ ಹೌದು, ಡ್ರೈವರ್ ಹೌದು, ಏನೇ ಇರಲಿ. ಹಾಗಾಗಿ ಅಲ್ಲಿ ಕೆಲಸ ಮಾಡಿದ್ದೀರಿ. ಈಗ ಮೂಡಿಗೆರೆನಲ್ಲಿ ನೋಡಿ ದುರ್ಗಿ ಕೂರಿಸಿರಿ, ಈಗ ಅಂತಿದ್ರಿ ಈಗ 2 ದಿವಸ ಆಯಿತು ಹೋಗಿರಲಿಲ್ಲ, ಇವತ್ತು ಹೋಗ್ಬೇಕು.
ಅಂತ. ಅದು ಯಾವುದೇ ಪಾರ್ಟಿ ಪಕ್ಷ ಪ್ರಶ್ನೆ ಇಲ್ಲ ನಿಮಗೆ ಅಲ್ವಾ. ನಿಜವಾದ ಸಮಾಜ ಸೇವೆ ಮಾಡೋಂಥವನಿಗೆ, ಧಾರ್ಮಿಕ ಕ್ಷೇತ್ರದಲ್ಲಿರೋಂಥವನಿಗೆ, ಆಧ್ಯಾತ್ಮಿಕದಲ್ಲಿರೋವಂಥವ್ರಿಗೆ ಒಂದಷ್ಟು ಆ ಥರದ ಭಿನ್ನ ಭೇದಗಳು ಇರೋದಿಲ್ಲ. ಜೊತೆಗೆ ಊರಿನ ಒಂದು ದೊಡ್ಡ ಹಬ್ಬ ಅದು ನೋಡಿ. 364 ದಿನ ಏನೂ ನಡೆಯಲ್ಲ ಅಲ್ಲಿ. ಒಂದು ದಿನ ಹೊತ್ತು ಬೆಳಗಿಂದ ಸಂಜೆವರೆಗೆ ಅಷ್ಟು ವೆಹಿಕಲ್ ನಿಲ್ಲಕ್ಕೆ ಜಾಗ ಇದ್ದರೂ ಕೂಡ ರೋಡ್ ಸೈಡ್ನಲ್ಲೆಲ್ಲ ವೆಹಿಕಲ್ ನಿಲ್ಲಂಥದ್ದು. ಇಲ್ಲಿ ಮಲೆನಾಡವ್ರು ಬರೋದೇ ಕಡಿಮೆ, ಅದ್ರಲ್ಲಿ ಹೊರಗಡೆಯವರೇ ಬರೋಂಥದ್ದು ಭಾಳ ದೊಡ್ಡ ಬೋರ್ಡ್ ಏನು ಹಾಕಿಲ್ಲ, ಬೇರೆ ಏನು ಅಂಥ ಒಂದು ಅಡ್ವರ್ಟೈಸ್ಮೆಂಟ್ ಏನಿಲ್ಲ. ಎಲ್ಲ ಪತ್ರಿಕೆಗಳಲ್ಲಿ ಅಲ್ಲಿ ಇಲ್ಲಿ ಒಂದಷ್ಟು ಅವಾಗ ಬರುತ್ತೆ, ಬಾಯಿಂದ ಬಾಯಿಗೆ ಒಳ್ಳೆ ಸೇವೆ ಮಾಡ್ತೀವಿ. ಬಿಟ್ಟರೆ ಇನ್ನೇನು ಮಾಡ್ತೀರಿ ಸರ್? ಅಲ್ಲ, ಇಷ್ಟೇನು ಕಡಿಮೆ ಅಲ್ಲ. ಮನೆ ಕೆಲಸ ಬಿಟ್ಟು ಇಷ್ಟೆಲ್ಲ ಮಾಡೋದೇನು ಕಡಿಮೆ ಅಲ್ಲ. ಬೇರೆ ಏನಾದರೂ ಕೆಲಸ ಮಾಡ್ತೀರಾ? ಬೇರೆ ಇನ್ಯಾವುದು ಕೆಲಸ? ಕೃಷಿ, ಕೃಷಿ ಮತ್ತೆ ಟ್ರ್ಯಾಕ್ಟರ್. ಈಗಲೂ ಟ್ರ್ಯಾಕ್ಟರ್ ದುಡಿಮೆ ಇದ್ರೆ ಟ್ರ್ಯಾಕ್ಟರ್ ಡ್ರೈವರ್ ಬರ್ತಾರೆ, ಇಲ್ಲ ಅಂದ್ರೆ ನಾನು ಹೋಗ್ತೀನಿ. ಟ್ರ್ಯಾಕ್ಟರ್ ಇದೆ? ಟ್ರ್ಯಾಕ್ಟರ್ ಇದೆ. ಟ್ರ್ಯಾಕ್ಟರ್ ಕೃಷಿ ಚಟುವಟಿಕೆ ಕೆಲಸ ಇದ್ದಾಗ ನಮ್ಮ ಕೆಲಸ ನಾವು ಮಾಡ್ಕೊಂತೀವಿ. ಅದ್ರ ಜೊತೆಗೆ ಬಾಡಿಗೆ ಇದ್ದಾಗ ಬಾಡಿಗೆನೂ ಮಾಡ್ಕೊಂತೀವಿ. ಧಾರ್ಮಿಕ ಕಾರ್ಯಕ್ರಮ ಅಂತ ಇದಾದಾಗ ಗಣಪತಿ ಕಾರ್ಯಕ್ರಮಗಳಿರ್ಬೋದು, ಎಲ್ಲ ಕಾರ್ಯಕ್ರಮಗಳಲ್ಲೂ ನಮ್ಮ ಕೈಲಾಗಿ ಸಹಕಾರ ಕೊಟ್ಟು, ಆಮೇಲೆ ಎಲ್ಲ ಕಡೆನೂ ಹಂಗೆ ನಮ್ಮನ್ನ ಅಷ್ಟು ಪ್ರೀತಿಯಿಂದ ಕರೀತಾರೆ. ಅವ ಕಾರ್ಯಕ್ರಮಕ್ಕೆ ಹೋಗಿ ನಮ್ಮ ಕೈಲಾಗಿ ಸಹಕಾರಗಳನ್ನು ಮಾಡಿಕೊಟ್ಟು ಕಾರ್ಯಕ್ರಮವನ್ನು ಯಶಸ್ವಿ ಆಗ್ಬೇಕು. ಇವತ್ತು ಧಾರ್ಮಿಕ ಬರೀ ನಾವು ಬಾಯಿಲಿ ಹೇಳಿದ್ರೆ ಉಳ್ಸಕ್ಕಾಗಲ್ಲ. ಒಂದು ಕಾರ್ಯಕ್ರಮಗಳು ಮಾಡಿದ ಮುಂದಿನ ಮಕ್ಕಳಿಗೆ ಇದೆಲ್ಲ ಗೊತ್ತಾಗಬೇಕು ಅಂತಂದ್ರೆ ನಾವು ಏನು ಅದ್ರ ಸಹಕಾರ ಮಾಡಿದಾಗ ಈಗೆಲ್ಲ ಮರ್ತೇ ಹೋಗ್ಬಿಡುತ್ತೆ, ಆ ಕಾರ್ಯಕ್ರಮಗಳನ್ನ ಮರ್ತೋಗ್ಬಿಡುತ್ತೆ. ಖಂಡಿತ ಆ ಸಂಸ್ಕಾರಗಳು ಉಳಿಬೇಕು. ನಾವು ಎಷ್ಟೇ ಶ್ರೀಮಂತರು, ಎಷ್ಟೇ ಇದಾದ್ರೂ ಸಂಸ್ಕಾರ, ನಮ್ಮ ಧರ್ಮ, ಪೂಜೆ ಪುನಸ್ಕಾರಗಳು ಉಳಿದ್ರೆ ಮಾತ್ರ ಆ ವಿದ್ಯೆಗೆ, ಆ ದುಡಿಮೆಗೆ ಬೆಳೆ ಅಂತ ನಾನು ಬಯಸಿರೋದು. ಭಕ್ತಿ ಇರಬೇಕು, ಅದು ಮೂಢನಂಬಿಕೆಗಳಿರ್ಬೇಕು, ನಂಬಿಕೆ ಇರಬೇಕು. ಪೂರ ಮೂಢನಂಬಿಕೆಯಿಂದ ಮತ್ತೆ ಈ ಜಾತಿ ವ್ಯವಸ್ಥೆಗಳು ಕೂಡ ಈ ಮೂಢನಂಬಿಕೆಯಿಂದ ದೂರ ಆಗ್ತವೆ. ಮೂಢನಂಬಿಕೆಗಳು ಒಂದಷ್ಟು ಹೋದ್ರೆ ಮನುಷ್ಯನ ಪ್ರೀತಿ ಮಾಡ್ತಕ್ಕಂಥ ಒಂದು ಗುಣ ಬರುತ್ತೆ. ತೇಜಸ್ವಿಯವರು ಹೇಳ್ತಿದ್ದು ಅದೇ, ಕನ್ನಡನ ಉಳಿಸ್ಬೇಕಾದ್ರೆ ಕನ್ನಡನ ಬಳಸ್ಬೇಕು, ಕನ್ನಡ ಬಳಸಿದರೆ ಕನ್ನಡ ಉಳಿತದೆ ಅಂತ ಯಾವಾಗಲೂ ಹೇಳೋರು. ಹಾಗೆ ಓಕೆ ಸರ್. ಹಾಗಾದರೆ ಮುಂದೆ ಈಗ ಈಗಾಗಲೇ ರಾಜಕೀಯದಲ್ಲೂ ಕೂಡ ಒಂದು ಹಂತದಲ್ಲಿ ಇದ್ದೀರಿ. ಈಗಾಗಲೇ ತನ್ನ 30ನೇ ವರ್ಷದ ಎಲ್ಲರೂ ಹೆಣ್ಣು ಕೊಟ್ಟಿರಲಿಲ್ಲ, ನಾವು ವಯಸ್ಸು ಬೇರೆ ಹೇಳ್ಬಿಟ್ನಲ್ಲ, ಇರಲಿ 30 ವರ್ಷದಲ್ಲೇ ಒಂದಷ್ಟು ಸಾಮಾಜಿಕ ವಿಚಾರಗಳನ್ನ ಒಂದು ಸಹಾಯ ಮಾಡಬೇಕು ಅಂತಂದು ಕಲ್ತಂಥವ್ರು. ಇನ್ನು ನಿಮಗೆ 60-70 ವರ್ಷ ಆಯಸ್ಸಿರೋದ್ರಿಂದ ಒಂದಷ್ಟು ಜನಗಳಿಗೆ, ಸಾವಿರಾರು ಜನಗಳಿಗೆ ಅದು ಅನುಕೂಲ ಆಗುತ್ತೆ. ಮತ್ತು ಸ್ವಂತ ಜಾಗದಲ್ಲಿ ಒಂದು ಸಾರ್ವಜನಿಕ ಕೆಲಸವನ್ನು ಮಾಡಲಿಕ್ಕೆ, ನಾನು ಹೇಳಿದೆ ಒಂದು ದಿವಸದ ಕಾರ್ಯಕ್ರಮ ಅಂತ, ಅದನ್ನು ಅದಕ್ಕಿಂತ ಮುಂಚೆನೇ ಅವ್ರು 1 ತಿಂಗಳ ಹಿಂದೆನೇ ಅದನ್ನೆಲ್ಲ ಮಾಡಿರ್ತಾರೆ. ಮಳೆ ಬಂದರೆ ಮುಂದೂಡೋಂಥದ್ದು, ಇನ್ನು ಬೇರೆ 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 ಏನೋ ಹರಿಕತೆಗಳು ಇರುತ್ತೆ. ಆಮೇಲೆ ಅದು ಮುಗಿದ ಮೇಲೆ ಸುಮಾರು 15 ದಿವಸ ಬೇಕು ಅದನ್ನ ಕ್ಲೀನ್ ಮಾಡೋಂಥದ್ದು. ಅಲ್ಲಿ ಹೆಂಗೋ ಕ್ವಾರ್ಟರ್ ಬಾಟ್ಲಿ ಅವು ಇವು ಸ್ವಲ್ಪ ಇಲ್ಲ, ಅವಾಯ್ಡ್ ಮಾಡೋ ದಸೆಯಿಂದ ಇವರು ಒಳ್ಳೆ ಮಿಲ್ಟ್ರಿ ಇದ್ದಂಗೆ ಇರ್ತಾರೆ. ಆದರೂ ಕೂಡ ಒಂದಷ್ಟು ಆಲ್ಕೋಹಾಲಿಕ್ಸಿನ ದಸೆಯಿಂದ ಅಲ್ಲಿ ಅವ್ರು ಏನು ಮಾಡಿರ್ತಾರೆ ಅದನ್ನೆಲ್ಲ ಗೊಂದಲವಾಗಿ ಮಾಡೋದು, ಬೇರೆ ಏನಿಲ್ಲ. ಪೂಜೆ ಗೀಜೆ ಎಲ್ಲ ಕರೆಕ್ಟ್ ನಡೀತಾ ಇರುತ್ತೆ. ಆ ಊಟದ ಸಂದರ್ಭದಲ್ಲಿ ಒಂದು ಅರ್ಧ ಗಂಟೆ ತಾಳ್ಮೆ ವಹಿಸಲ್ಲ. ಅವಾಗ ಇವ್ರಿಗೆ ಮನಸ್ಸಿಗೆ ಏನು ದೇವಸ್ಥಾನದ ಕಮಿಟಿಯವರಿದ್ದಾರೆ ಅವರಿಗೆ ಇವರು ಸೇರಿದಂಗೆ ಮನಸ್ಸಿಗೆ ಒಂಥರ ಕಿರಿಕಿರಿ. ಇಷ್ಟೆಲ್ಲ ಮಾಡಿದ್ದೀವಿ, ಒಂದು ಪ್ರೀತಿಪೂರ್ವಕವಾಗಿ ಖುಷಿಯಾಗಿ ಹೊಟ್ಟೆ ತುಂಬ ಊಟ, ಸ್ವಲ್ಪ ಅಲ್ಲ, ಪ್ರಸಾದ ಅಲ್ಲ, ಊಟನೇ ಭರ್ಜರಿ ಊಟ, ಭೂರಿ ಭೋಜನ ಅಂತಾರಲ್ಲ, ಹಂಗೆ ಭರ್ಜರಿ ಊಟ ಮಾಡಿ ಹೋಗಲಿ, ಉಳಿದ್ರೆ ಮತ್ತೆ ನಾವು ವೇಸ್ಟ್ ಆಗುತ್ತಲ್ಲ ಅನ್ನೋ ಮನೋಭಾವನ ಅವ್ರದ್ದು ಇರುತ್ತೆ. ಭಕ್ತರು ಸ್ವಲ್ಪ ಯೋಚನೆ ಮಾಡಬೇಕು. ಓಕೆ ಸರ್, ಹಾಗಾದ್ರೆ ಈಗ ಒಂದು ಅರ್ಧ ಗಂಟೆ ನಿಮ್ಮ ಹತ್ರ ಮಾತಾಡಿದ್ವಿ, ಖುಷಿ ಆಯಿತು. ಇನ್ನೊಂದು ವಿಚಾರ ಇದೆ ಸರ್, ಏನಾದರೂ ನಿಮ್ಮ ಈ ಪ್ರಾಮಾಣಿಕತೆಯನ್ನು ಒಪ್ಪಿ ನೀವು ಇರ್ತಕ್ಕಂಥ ಈಗಿನ ಪಕ್ಷ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ತಾಲೂಕ್ ಪಂಚಾಯತ್ ಅಥವಾ ಜಿಲ್ಲಾ ಪಂಚಾಯತ್ ಏನಾದರೂ ಒಂದು ಚುನಾವಣೆ ನಿಂತ್ಕೊಳ್ಳಿ. ಈಗ ಸೊಸೈಟಿನಲ್ಲಿ 6 ವರ್ಷ ಕೆಲಸ ಮಾಡಿದಿರಿ, ಅನುಭವ ಇದೆ, ಪ್ರಾಮಾಣಿಕತನ ಇದೆ, ಊರಲ್ಲಿ ಹೆಸರಿದೆ ನಿಮಗೆ. ಈ ಬಣಕಲ್ ಹೋಬಳಿ ಅಂದರೆ ಇಡೀ ಹೋಬಳಿಗೆ ಗೊತ್ತು, ಸಾಮಾನ್ಯ ಮೂಡಿಗೆರೆ ತಾಲೂಕಿಗೂ ನೀವು ಗೊತ್ತು, ಈ ಕಡೆನೂ ಗೊತ್ತು. ಹಾಗಾಗಿ ಎಲ್ಲರೂ ಒಂದು ಕಡೆ ಕೆಟಗರಿ ಬಂದಲ್ಲಿ ಚುನಾವಣೆ ನಿಲ್ಲಿ ಅಂತಂದರೆ ನಿಲ್ತೀರ ಸರ್? ನೋಡೋಣ. ಈಗ ಯಾವುದನ್ನು ನಿರೀಕ್ಷೆ ಇಟ್ಕೊಂಡು ಯಾವ ಕೆಲಸನ ಮಾಡ್ತಿರ್ಬಾರ್ದು. ನಾವು ಸೊಸೈಟಿಗೆ ಫಸ್ಟ್ ಬರ್ಬೇಕಾದ್ರೂ ಹಿಂಗೆ ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಬಂದಾಗ
ಒಂದ್ ದಿವಸ ಇದಾದಾಗ ನಾನು ಏನ್ ನನಗೂ ಇಂಟ್ರೆಸ್ಟ್ ಇರಲ್ಲ, ಜೊತೆಗಿದ್ದಾರೆ ಎಲ್ಲರೂ ಇಲ್ಲ ಇಂಥನ್ನೊಬ್ಬನ ಆಯ್ಕೆ ಮಾಡ್ಬೇಕು ಅಂತೇಳಿ. ಅದ್ರಲ್ಲೂ ಒಂದು ಅಂತ ಹೇಳಿದ್ರೆ ತುಂಬಾ ಜನ ಇದ್ದಿದ್ರು, ಕಾಂಪಿಟೇಟರ್ ತುಂಬಾ ಜನ ಇದ್ರು. ಅದ್ರಲ್ಲಿ ಲಾಸ್ಟಿಗೆ ಎಲ್ಲ ಮಾತುಕತೆ ಆಗಿ 2 ಜನ ಉಳಿದ್ರು. ಅಂದ್ರೆ ಉಳಿದಾರೆಲ್ಲ ಗೊತ್ತು ನಿಮ್ ರಾಜಕೀಯ ವ್ಯವಸ್ಥೆ, ಒಬ್ಬ ಅಂದ ತಕ್ಷಣ ಇನ್ನೊಬ್ರು ರೆಡಿ ಆಗೋದು ಸಹಜ. ಅದು ರೆಡಿಯಾಗಿ ಲಾಸ್ಟಿಗೆ ನಮ್ಮ ಇಬ್ಬನಿ ಕೆಫೆಲೆ ಲಾಸ್ಟಿಗೆ ನನ್ಗೂ ನಮ್ಮ ಇನ್ನೊಬ್ರು ಇದ್ದಾರೆ. ಎಲ್ಲಾ ತರದ ಮಾತುಕತೆ ನಡೆದ ಆದ್ಮೇಲೆ ಆಗ್ಲೇ ಇಲ್ಲ, ಅವರು ಒಪ್ಪಿಲ್ಲ, ನಾವು ಒಪ್ಪಿಲ್ಲ, ನಮ್ಗೊಂದು ಅವಕಾಶ ಬೇಕು ಅಂತ ನಾವು ಎಲ್ಲಾ ಲಾಸ್ಟಿಗೆ ಲಾಟ್ರಿ ಇದಾಯ್ತು. ಆ ಲಾಟ್ರಿಲಿ ನನಗೆ ಎಲೆಕ್ಷನ್ ಕಂಟೆಸ್ಟ್ ಮಾಡಕ್ ಫಸ್ಟ್ ಲಾಟ್ರಿಲಿ ನಂಗೆ ಬಂದಿದ್ದು. ಆಮೇಲೆ ಎಲೆಕ್ಷನ್ ಕಂಟೆಸ್ಟ್ ಮಾಡಿ ಎಲೆಕ್ಷನ್ ಮಾಡಿ ಮತ್ತೆ 5 ವರ್ಷ ಅವಧಿ ಉತ್ತಮ ಕೆಲಸ ಮಾಡ್ಕೊಂಡು ಮತ್ತೊಂದು ಸಿಕ್ತು. ಅದೇ ತರ ಯಾವತ್ತು ನಿರೀಕ್ಷೆ ಇಟ್ಕೊಂಡು ಕೆಲಸ ಮಾಡಬಾರ್ದು, ಯಾವ್ದನ್ನು ಇಂಥದೇ ಆಗ್ತೀವಿ ಅಂತದೇ ಆಗ್ತೀವಿ ಅಂತ ಹೇಳಿ. ದೇವ್ರ ದಯಿಂದ ದೇವ್ರದೊಂದು ಆಶೀರ್ವಾದ, ಜನಗಳ ಆಶೀರ್ವಾದ, ನಮ್ಮ ಮೇಲಿಟ್ಟಿರೋ ಪ್ರೀತಿ ವಿಶ್ವಾಸ ನಾವು ಫಸ್ಟ್ ಉಳಿಸ್ಕೊಬೇಕು. ನಾವು ಮಾಡೋಂಥ ಕೆಲಸದಲ್ಲಿ ಪ್ರಾಮಾಣಿಕತೆ ಇರಬೇಕು. ನಾವು ಇದಕ್ಕೋಸ್ಕರನೇ ಜನಗಳು ಯಾವತ್ತೂ ಅಷ್ಟೇ, ನಾವು ಓಟು ಅಂತ ಹೋದಾಗ ಅಲ್ಲ ಎಲೆಕ್ಷನ್ ಅಂತ ಹೋದಾಗಲ್ಲ, ಪ್ರತಿಯೊಂದು ಕಷ್ಟ ಸುಖ ಇರ್ಬೋದು, ಅವ್ರ ಮನೇಲಿ ಏನೋ ಒಂದು ಕಷ್ಟ ಸುಖ ಆಗಿರ್ಬೋದು, ಒಂದು ಹುಷಾರಿರಲ್ಲ, ಒಂದು ಸಾವು ನೋವುಗಳಾಗಿರುತ್ತೆ, ಪ್ರತಿಯೊಂದು ಮನೆಗೆ ಹೋಗಿ ಏನಾರೋ ಒಂದು ಸಮಸ್ಯೆಗಳಿರುತ್ತೆ, ಅವ್ರನ್ನ ಆಲ್ಸಿ ಆ ಟೈಮಲ್ಲಿ ಅವ್ರಿಗೊಂದು ಧೈರ್ಯ ತುಂಬುವಂತ ಕೆಲಸ, ಮಾತಾಡೋಂಥ ಕೆಲಸ ಮಾಡಿ ಬಂದಾಗ ಮುಂದೊಂದು ದಿನ ದೇವ್ರ ಅವಕಾಶ ಕೊಟ್ಟರು ಜನನು. ಅವರು ಈಗ ಮೊನ್ನೆ ನಾನು ಮಾತಾಡ್ಬೇಕಾದ್ರೆ ಹಿಂಗೆ ನಿಮ್ಮಂತ ಹಿರಿಯರೊಬ್ರು ಇದು ಹೇಳಿದಾಗ ನಿಮ್ಮಂತರ ಆಶೀರ್ವಾದ, ಹಿರಿಯರ ಆಶೀರ್ವಾದ ಅಂತ ಹೇಳಿದೆ. ನಂದಲ್ಲಪ್ಪ ದೇವ್ರದ್ದು ಅಂದ್ರು. ಅಲ್ಲ ಆದ್ರೂ ನಿಮ್ದು ಇದೆ ಯಾಕೆ ಅಂತ ಕೇಳಿದಾಗ ಒಬ್ರು 4 ಜನಿಗೆ ಒಬ್ರ ಬಗ್ಗೆ, ಈಗ ಒಬ್ರ ಬಗ್ಗೆ 4 ಜನಿಗೆ ಒಳ್ಳೇದನ್ನ ಪ್ರಸಾರ ಮಾಡಿದಾಗ ಅದು ಇನ್ನು 40 ಜನ 400 ಜನ ಹಿಂಗಾಗತ್ತೆ. ದೇವ್ರದ್ದು ಸಹಕಾರ ಬೇಕು, ಜನಗಳದ್ದು ಸಹಕಾರ ಬೇಕು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಫ್ರೆಂಡ್ಸು, ಇವತ್ತು ನಾವೇನಿದೀವಿ ಇವತ್ತೆಲ್ಲ ಗೆಳೆಯರು, ಇವತ್ತು ಎಲ್ಲಾ ತರದ ಗೆಳೆಯರು, ನಂದ ಚಿಕ್ಕ ವಯಸ್ಸಿಂದ ಹಿಡಿದು ಇಲ್ಲಿ ತನಕ ಇರೋಂಥವ್ರು ಎಲ್ಲರೂ ಉಳಿಸ್ಕೊಂಡ್ ಬಂದಿದೀವಿ. ಅವರೆಲ್ಲರ ಪ್ರೀತಿ ವಿಶ್ವಾಸ ಹಾರೈಕೆ ಇದ್ರೆ, ದೇವ್ರದ್ದು ಹಾರೈಕೆ ಇದ್ರೆ, ಅವಕಾಶ ಸಿಕ್ಕಿದ್ರೆ ಪಕ್ಷನೂ ನಮ್ಮನ್ನೇನೋ ಗುರುತು ಮಾಡಿ ಹಿರಿಯರು ನಮ್ಮನ್ನೆಲ್ಲ ಅವಕಾಶ ಮಾಡಿಕೊಟ್ರೆ ಮುಂದಿನ ದಿನ ನಿಮ್ಮ ಹಾರೈಕೆ ನೋಡೋಣ. ಈಗ ಏನಾಗುತ್ತೆ ಅಂದ್ರೆ, ಈಗ ತಾಲೂಕ್ ಪಂಚಾಯತಿ ಅಂದ್ರೆ ಲಕ್ಷ, ಜಿಲ್ಲಾ ಪಂಚಾಯತಿ ಅಂದ್ರೆ ಕೋಟಿ ಬೇಕು ದುಡ್ಡು ಅಂತ ಒಂದು ಸಾರ್ವಜನಿಕವಾಗಿ ಮಾತಾಡ್ತಾರೆ, ನಿಮ್ಮ ಕಿವಿಗೂ ಬಿದ್ದಿದೆ. ಅಂತ ಒಂದು ಸಿಚುವೇಶನ್ ಬಂದಾಗ ಎದುರ್ಸಕ್ಕಾಗುತ್ತೆ ಸರ್? ಅಲ್ಲ, ದುಡ್ಡಿಂದನೇ ಎಲೆಕ್ಷನ್ ಮಾಡಕ್ಕಾಗತ್ತೆ ಅಂತ ಹೇಳಕ್ಕಾಗಲ್ಲ. ಇವತ್ತು ಕೋಟ ಶ್ರೀನಿವಾಸ ಪೂಜಾರಿ ಅವರು MP ಆಗ್ಯಾರ ಅಂತ ಹೇಳಿದ್ರೆ ಆ ಮಾರ್ಗದಲ್ಲಿ ನಾವು ಹೋಗೋಣ. ಎಲೆಕ್ಷನ್ ಗೆಲ್ಲೇಬೇಕು ಅನ್ನೋಕ್ಕಿಂತನೂ ಒಂದು ನಮ್ ಕೈಲಾಗಿದ್ದು ಅವ್ರಿಗೆ ಈಗ ನಾವು ಯಾಕೆ ಎಲೆಕ್ಷನ್ ಅಂತ ಹೋಗ್ಬೇಕು ಇಲ್ಲ ಕೇಳ್ಬೇಕು ಅಂತಾದಾಗ ಇದ್ದ ಅವಕಾಶದಲ್ಲಿ ನಾವ್ ಏನ್ ಮಾಡಿದೀವಿ ಅನ್ನೋದನ್ನ ಮುಖ್ಯ ಆಗುತ್ತೆ. ದುಡ್ಡು ಅನ್ನೋದಕ್ಕಿಂತ ಇದ್ದ ಅವಕಾಶದಲ್ಲಿ ನಾವೇನ್ ಮಾಡಿರ್ತೀವಿ. ನಾವಿವತ್ತು ನಮ್ಮ ಭಾಗದಲ್ಲಿ ಒಂದು 25 ನಮ್ದು ಕ್ಷೇತ್ರ, ನಮ್ಮ ಸೊಸೈಟಿ ವ್ಯಾಪ್ತಿ ತುಂಬಾ ದೊಡ್ಡದು ಬರುತ್ತೆ. ಹುಲೆಮನೆ ತಳವರ ತತ್ಕೊಳ ಕುಂದೂರಿಂದ ಹಿಡಿದು ಬೆಟಗೆರೆ ಜಾರ್ಗಲ್ ತನಕ ಬಂತು. ಹಿಂಗೆ BOSಹಳ್ಳಿ, ಬಂಕೇನಹಳ್ಳಿ ಹಿಂಗ್ ಬಂದ್ರೆ ಈ ಕಡೆ ನಮ್ಮ ಬಡವನಹಳ್ಳಿಗೆ ಬಂತು. 25 30 ಊರುಗಳು ಬರುತ್ತೆ. ತುಂಬಾ ದೊಡ್ಡ ಒಂದು ಜಿಲ್ಲಾ ಪಂಚಾಯತಿ ಕ್ಷೇತ್ರನ ಅಂತ 4 ಗ್ರಾಮ ಪಂಚಾಯತಿ ಹೊಂದಿರೋಂಥದ್ದು. ತುಂಬಾ ಇದರಲ್ಲಿ ಅವರು ಇವತ್ತು ರೈತರ ಮಕ್ಕಳಿಗೆ ನಾವು ಈ 2 ವರ್ಷದಿಂದ ಸ್ಟಾರ್ಟ್ ಮಾಡೋದು. ನಾವು ಫಸ್ಟ್ ಅಧ್ಯಕ್ಷ ಅಂದ್ರೆ ನಾವ್ ಎಲ್ಲರ ಸಹಕಾರ. ನಮ್ಗೆ ಇನ್ನೂ ಇವತ್ತು ಈ ಸಂದರ್ಭದಲ್ಲಿ ಹೇಳ್ಬೇಕು ಅಂದ್ರೆ, ನಾನು ಕಿರಿಯನ್ ಡೈರೆಕ್ಟರ್ ಇದರಲ್ಲಿ, ನಾನು ಅತ್ಯಂತ ಚಿಕ್ಕ, ಆದ್ರೆ ನಮ್ಗೆಲ್ಲ ಹಿರಿಯರು ಸಹೋದರರ ಸಮನಾಗಿ ಅವರೆಲ್ಲರೂ ನಮ್ಮ ಪ್ರೀತಿ ವಿಶ್ವಾಸ, ನಮ್ಮ ಪ್ರತಿಯೊಂದು ಹಿರಿಯರು ಇರ್ಬೋದು. ನಮ್ಮ OG ರವಿ ಅಣ್ಣ, ಗೋಪಾಲ್ ಗೌಡ್ರು, ಹೊರಟಿ ಗೋಪಾಲ್ ಗೌಡ್ರು, ಬಾನಳ್ಳಿ ರಮೇಶ್ ಅಣ್ಣ, ಆಮೇಲೆ ಹೊಸಳ್ಳಿ ರಚನಕ್ಕ, ಸಾವಿತ್ರಕ್ಕ, ಪ್ರಸನ್ನಣ್ಣ, ಆಮೇಲೆ ನಮ್ಮ ಸುಂದರ ಪೂಜಾರರು, ನಮ್ಮ ಬೆಟಗೆರೆ ರಮೇಶ್, ಆಟೋ ರಮೇಶ್, ಆಮೇಲೆ ಹೊಕ್ಕಳಿ ಸುಂದರ್, ಮತ್ತೆ ಅರ್ಜುನ್, ಅಮೋಘಣ್ಣ, ಇವರೆಲ್ಲ ಹಿರಿಯರು. ಹೆಂಗೆ ಅಂತ ಹೇಳಿದ್ರೆ ಎಲ್ಲಾದ್ರು ಒಂದು ಇದ್ ಮಾಡಿ ನಾನು ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಬೇಕು ಅಂದಾಗ ಪಟ್ಟಿಡ್ತೀನಿ. ಅವರಿಗೂ ನಾನು ಪಟ್ಟಿ ಹಿಡಿದು ಒಂಥರ ಮಕ್ಕಳ ಹಠ ಆಗ ಕೆಲಸ ಹಠ ಹಿಡಿದು ಮಾಡಿಸಿದೀವಿ. ಸಿಬ್ಬಂದಿ ವರ್ಗದವರು ಇವತ್ತು ನಮ್ಮ ಮುಖ್ಯ ಕಾರ್ಯನಿರ್ವಹಣೆ ವೇಣುಗೋಪಾಲ್ ಅವರು, ಮೋಹನ್, ನಮ್ಮ ಬಿದ್ರಳ್ಳಿ ಅವರು, ಎಲ್ಲರ ಸಹಕಾರದಿಂದ ಇವತ್ತು ಒಳ್ಳೆ ಕೆಲಸ. ಇವತ್ತು ಒಂದು ರೈತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೊಡಬೇಕು ಅಂತೇಳಿ ಕಷ್ಟಪಟ್ಟು ಇವತ್ತು ರೈತರ ಮಕ್ಕಳನ್ನ, ಇವತ್ತು ರೈತರ ಜೀವನ ನಡೆದ್ವಿ, ಅದ್ರ ಮಕ್ಕಳನ್ನ ಒಳ್ಳೆ ಒಂದು ಎಜುಕೇಶನ್ ಕೊಟ್ಟು ಅವರ ಒಂದು 90% ಮೇಲ್ಗಡೆ ತೆಗೆದಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ. ಪ್ರಾಥಮಿಕ ಸದಸ್ಯತ್ವ ಹೊಂದಿದಂತ ಮಕ್ಕಳಲ್ಲಿ ಅವರ ತಂದೆ ತಾಯಿ ಇದ್ದಲ್ಲಿ ಅವ್ರ ಮಕ್ಕಳಿಗೆ ಒಂದು ಗೌರವ ಸಿಗ್ಬೇಕು. ಅವ್ರಿಗೆ ನಮ್ಮ ಸಂಸ್ಥೆ ಕಡೆಯಿಂದ ಅವ್ರನ್ನ ಇನ್ನೂ ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು ಅನ್ನೋದೊಂದು ಮಾಡಿಕೊಟ್ಟು, ಅದ ನಂತರ ಆಮೇಲೆ ಆಟೋ ಇರ್ಬೋದು, ಪಿಕಪ್ ಇರ್ಬೋದು, ಆಮೇಲೆ ಬಿಸ್ನೆಸ್ ಲೋನ್ಗಳಿರ್ಬೋದು, KCC ಲೋನ್, ಬೆಳೆ ಸಾಲ ಇರ್ಬೋದು, ಯಶಸ್ವಿನಿ ಕಾರ್ಡ್ ಅಲ್ಲಿ ಬರೋಂತ ಇದಿರ್ಬೋದು. ಅದನ್ನ ಹೆಚ್ಚಿನಾಗಿ SC ST ಇರೋಂಥರಿಗೂ ಯಶಸ್ವಿನಿ ಕಾರ್ಡ್ ಅಲ್ಲಿ ಫ್ರೀ ಇದೆ. ಯಶಸ್ವಿನಿ ಕಾರ್ಡ್ ಅಲ್ಲಿ
ಅವ್ರನ್ನ ಕೆಲವೊಂದು ವಿಚಾರಗಳು ಪಾಪ ಇನ್ನೂ ಸೊಸೈಟಿ ಅಂದ್ರೆ ಏನು, ಅಲ್ಲಿ ಏನ್ ಸಿಗುತ್ತೆ, ಗ್ರಾಮ ಪಂಚಾಯತ್ ಏನ್ ಸಿಗುತ್ತೆ, ತಾಲೂಕ್ ಪಂಚಾಯತ್ ಏನ್ ಸಿಗುತ್ತೆ ಅಂದ್ರೆ ಕೆಲವರಿಗೆ ತುಂಬಾ ಮುಗ್ಧರಿದ್ದಾರೆ, ಗೊತ್ತಾಗಿರಲ್ಲ. ಅವ್ರನ್ನ ಗುರ್ತು ಮಾಡಿ ಪ್ರತಿಯೊಬ್ಬರಿಗೂ ಅವ್ರಿಗೆ ತಲುಪ್ಸ ಅಂತ ಈಗ ಸಾಮಾಜಿಕ ಇವತ್ತು ವಾಟ್ಸಪ್ ಗ್ರೂಪ್ಗಳಿದೆ. ನಾನು ಆ ಗ್ರೂಪ್ ಮಾಡಕ್ ಹೋಗಿಲ್ಲ, ಇನ್ನೊಂದು ನಿಮ್ಮ ಹತ್ರ ಹೇಳಿ, ಯಾಕಂದ್ರೆ ಗ್ರೂಪ್ ಅಂದ ತಕ್ಷಣ ರಾಜಕೀಯ ಬಂದ್ಬಿಡುತ್ತೆ, ಚರ್ಚೆ ಅದು ಹೊಡೆದ ಮಾಡಬಾರ್ದು ಅಂತ ಹೇಳಿ ಪರ್ಸನಲ್ ಆಗಿ ತುಂಬಾ ರಿಸ್ಕ್ ಆಗುತ್ತೆ. ಆದ್ರೂ ಪರ್ಸನಲ್ ಆಗಿ ಅವ್ರಿಗೆ ವಿಚಾರಗಳನ್ನ ಮುಟ್ಸೋ ಅಂತದ್ದು. ಆಮೇಲೆ ಗೊಬ್ಬರದ ಸಾಲ ಇರ್ಬೋದು, ಪ್ರತಿಯೊಂದು ಪ್ರಾಮಾಣಿಕವಾಗಿ ರೈತರಿಗೆ ಏನ್ ಕೆಲಸ ಮಾಡ್ಕೊಡ್ಬೋದು ಅದನ್ನೆಲ್ಲ ಮಾಡ್ಕೊಡ್ತೀವಿ. ಅದಕ್ಕಿಂತ ಹೆಚ್ಚಾಗಿ ಇವಾಗ ಒಂದು ಹೊಸದಾಗಿ ಒಂದು ಬಿಲ್ಡಿಂಗ್ ಮಾಡೋ ಒಂದು ಕನ್ಸು ಕಟ್ಕೊಂಡು ಇವತ್ತು ಕಾರ್ಯರೂಪಗಳು ನಡೀತಿದೆ. ಮುಂದಿನ ಅವಧಿಲಿ ಅದನ್ನೂ ಒಂದು ಮಾಡಿ ರೈತರ ಮಕ್ಕಳಿಗೂ ಅಲ್ಲಿ ಕೆಲಸ ಸಿಗ್ಬೇಕು, ರೈತರಿಗೂ ಅನುಕೂಲ ಆಗ್ಬೇಕು. ಇವತ್ತು ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಹೋದ್ರೆ ನಮ್ ದುಡ್ಡು ಇಟ್ಕೊಂಡೆ ನಾವು ಅವ್ರದ್ದು ಇಂಗ್ಲಿಷ್ ಮಾತಾಡ್ತಾರೆ, ಅಂದ್ರೆ ಕನ್ನಡ ಬಂದಿರಲ್ಲ ಅವರಿಗೆ, ಇಲ್ಲ ಯಾರೋ ಆಂಧ್ರದವ್ರು ಇರ್ತಾರೆ. ಇವತ್ತು ಸಹಕಾರ ಕ್ಷೇತ್ರಗಳಲ್ಲಿ ಒಂದ್ ರೌಂಡ್ ಅವ್ರ ಒಳಗಡೆ ಬಂದ್ರೆ ಅಪ್ ಟು ಪಾಣಿಯಿಂದ ಹಿಡಿದು ಬಾಂಡ್ ಪೇಪರ್ ಇಂದ ಹಿಡಿದು ಪ್ರತಿ ಕೀಟನಾಶಕ, ಕಳೆನಾಶಕ ಎಲ್ಲದೂ ಒಂದು ಹಾರ್ಡ್ವೇರ್ ಸಮೇತ ಅಲ್ಲೇ ಮಾಡಿ ಸಭೆನಹಳ್ಳಿ ಜಂಕ್ಷನ್ ಇದೆ. ಹಂಗಾಗಿ ರೈತರು ಎಲ್ಲರ ಸಹಕಾರ ಇದೆ. ರೈತರ ಸಹಕಾರದಿಂದ ಒಂದು ಒಳ್ಳೆ ವ್ಯವಸ್ಥೆ ಮಾಡಿ ಮುಂದಿನ ದಿವಸದಲ್ಲಿ ಒಂದು ಒಳ್ಳೆ ಇದನ್ನ ಸಂಸ್ಥೆನ ಇನ್ನೂ ಎತ್ತರಕ್ಕೆ ಬೆಳೆಸ್ಕೊಡ್ಬೇಕು ಅಂತ ಹೇಳ್ಕೊಂಡು ನಮ್ಮ ಇದಿದೆ. ಅದ್ರ ನಿಟ್ಟಿನಲ್ಲಿ ಆ ಕೆಲಸ ಮಾಡಿರೋದನ್ನ ಗುರ್ತು ಮಾಡಿ ಅವಕಾಶ ಮಾಡಿಕೊಟ್ರೆ ನಾವು ಕೆಲಸ ಮಾಡಕ್ಕೆ ತಯಾರಿದೀವಿ. ಈಗ ಒಂದು ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಎಷ್ಟು ಅಂದ್ರೆ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಸರ್? 3000 ಜನ, 2900, 3000 ಜನ ಇದ್ದಾರೆ. ಈಗ ಅಲ್ಲಿ ಈಗ ಒಂದು 10 ವರ್ಷದ ಹಿಂದಿಗಿಂತ ಈಗ ಹೊಸದಾಗಿ ಈಗ ಒಂದು 3-4 ವರ್ಷ ಇತ್ತೀಚೆಗೆ ವಿದ್ಯಾರ್ಥಿಗಳಿಗೆ, ರೈತರಿಗೆ ಬೇರೆ ಹೊಸ ಯೋಜನೆಗಳನ್ನ ಏನಾದ್ರು ತಂದಿರಿ ಸರ್? ಅಲ್ಲ, ಅದು ಈಗ ವಿದ್ಯಾರ್ಥಿ ಈಗ 2 ವರ್ಷ ಆಯ್ತು. ಫಸ್ಟ್ DCC ಬ್ಯಾಂಕ್ ಅಲ್ಲಿ ಕೊಡ್ತಿದ್ರು, ಪ್ರತಿಭಾ ಪುರಸ್ಕಾರ ಅಂತ ಹೇಳಿ DCC ಬ್ಯಾಂಕ್ ಅಲ್ಲಿ ಕೊಡ್ತಿದ್ರು. ಅದನ್ನ ಈಗ DCC ಬ್ಯಾಂಕ್ ಅಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಗೌರ್ಮೆಂಟ್ ಶಾಲೆಯಲ್ಲಿ ಓದಂತ ಮಕ್ಕಳಿಗೆ ಅಂತ ಹೇಳಿ, ಅಂದ್ರೆ ಅವರು ಚಿಕ್ಕಮಗಳೂರು ಡಿಸ್ಟಿಕ್ ತುಂಬಾ ಬರುತ್ತೆ ಅನ್ನೋ ಲೆಕ್ಕಾಚಾರಕ್ಕೆ ಗೌರ್ಮೆಂಟ್ ಶಾಲೆಯಲ್ಲಿ ಓದೋದು ನಿಜವಾಗ್ಲೂ ಒಳ್ಳೆ ಕೆಲಸನೇ ಮಾಡಿರೋ. ಬಟ್ ನಾವು ಗೌರ್ಮೆಂಟ್ ಶಾಲೆಯಲ್ಲಿ ನಮ್ಮ ವ್ಯಾಪ್ತಿಯಲ್ಲಿ ಎಲ್ಲ ಹುಡುಕಿರೋ ಒಂದು ಮಕ್ಳಿಗೆ ಸಿಕ್ಕಿಲ್ಲ. ಆಮೇಲೆ ಲಾಸ್ಟಿಗೆ ನಾವು ಏನಂದ್ರೆ ಈಗ ಯಾವ್ದು ಗೌರ್ಮೆಂಟ್ ಸ್ಕೂಲ್ ಆ ಸ್ಕೂಲ್ ಅಂತಲ್ಲ, 90% ರೈತರ ಮಕ್ಕಳು ಯಾವುದೇ ಶಾಲೆಯಲ್ಲಿ ಓದಿದ್ರು ಅವರಿಗೆ ಪ್ರತಿಭಾ ಪುರಸ್ಕಾರ ಅಂತ ಕೊಡೋದನ್ನ ಮಾಡಿದ್ವು. ಆಮೇಲೆ ಗೊಬ್ಬರ ಸಾಲ ಅಂತ ಹೇಳಿದ್ರೆ ಗೋಡನ್ ಅಲ್ಲಿ ಕಾಫಿ ಇಟ್ಕೊಂಡಿರ್ತಾರೆ ರೈತರು, ಮೆಣಸು ಇಟ್ಕೊಂಡಿರ್ತಾರೆ, ಆ ಟೈಮಿಗೆ ಕೊಡಕ್ಕಾಗಿರಲ್ಲ ಅವರಿಗೆ ಗೊಬ್ಬರದ ಸಾಲ. ನಾವು ಆ ಟೈಮಿಗೆ ಗೊಬ್ಬರ ತಗೊಂಡು ಗೊಬ್ಬರ ತೋಟನ ಉಳಿಸ್ಕೊಂಡ್ರೆ ಗೊಬ್ಬರ ಸಾಲ ಅವ್ರಿಗೆ ಬಡ್ಡಿ 10%, 10% ಬಡ್ಡಿ ನಂದ್ರಲ್ಲಿ ತಗೊಂಡು ಎರಡು ಸಲ ಹಾಕಷ್ಟು ಗೊಬ್ಬರನ ಗೋಡನ್ ಸ್ಟಾಕ್ ಮಾಡ್ಕೊಂತಾರೆ. ಅದನ್ನ ತುಂಬಾ ರೈತರು ನಮ್ಗೆ ಇದು ಒಳ್ಳೇದು ಉಪಕಾರ ಆಗಿದೆ, ಒಳ್ಳೆ ಕೆಲಸ ಮಾಡಿದ್ರೆ ಅಂತ ಹೇಳಿ ಇದ್ ಮಾಡ್ಯಾರೆ. ಅದಕ್ಕಿಂತ ಹೆಚ್ಚಾಗಿ ವೆಹಿಕಲ್ ಲೋನ್ಗಳು ನ್ಯಾಷನಲ್ ಬ್ಯಾಂಕ್ ಗಳಿಗಿಂತ ನಮ್ದ್ರಲ್ಲಿ ಕಟ್ ಇಂಟ್ರೆಸ್ಟ್ 10%. ಅಂದ್ರೆ ಕೆಲವು ಬ್ಯಾಂಕ್ ಗಳಿಗೆ, ಸಹಕಾರ ಬ್ಯಾಂಕ್ ಗಳದ್ದು ಜಾಸ್ತಿ ಇದೆ, ಬಟ್ ನಮ್ದ್ರಲ್ಲಿ ಕಡಿಮೆ 10% ಮಾಡ್ಕೊಟ್ಟು ವೆಹಿಕಲ್ ಗಳಿಗೆ ವರ್ಷಕ್ಕೆ ಒಂದ್ ಕಂತು, 6 ತಿಂಗಳ ಕಂತು, ದುಡಿಯೋ ಗಾಡಿಗಳು ತಿಂಗಳ ಕಂತು, ಆ ತರ ದುಡಿಯ ರೈತರ ಮಕ್ಕಳನ್ನ ರೈತರ ಮಕ್ಕಳು ಎಲ್ಲೋ ಹೋಗಿ ಬೆಂಗಳೂರು ಎಲ್ಲೆಲ್ಲೋ ಹೋಗಿ ಒಂದೊಂದೇ ಮಕ್ಳು ಇರ್ತಾರೆ, ಅವ್ರು ಅಲ್ಲಿ ಹೋಗಿ ದುಡಿದ್ರು ಮತ್ತೆ ಹಳ್ಳಿಗೆ ಬರ್ಬೇಕು. ತಂದೆ ತಾಯಿ ಜೊತೆಗೆ ಮಕ್ಕಳಿಗೆ ಆಸರೆ ಆಗಿ, ತಂದೆ ತಾಯಿಗೆ ಆಸರೆ ಆಗಿ ನಿಂತ್ಕೋಬೇಕು ಅಂತೇಳಿ ಅವ್ರಿಗೆ ಶಕ್ತಿ ತುಂಬಾ ಅಂತ ಕೆಲಸ ನಾವು ಮಾಡ್ತಿದೀವಿ. ಈಗ ಸಾಲ ಕೊಡ್ತೀರಿ, ಓಕೆ, ಆದರೆ ಈಗ ಒಬ್ಬ ಮೆಂಬರ್ಶಿಪ್ ಆಗ್ಬೇಕಲ್ಲಿ ನಿಮ್ಮ ಸೊಸೈಟಿನಲ್ಲಿ. ಆಸ್ತಿ ಇರೋನಿಗೆ ಸಾಲ ಕೊಡ್ತೀರೋ ಅಥವಾ ಮೆಂಬರ್ಶಿಪ್ ಇರೋನಿಗೆ ಸಾಲ? ನಮ್ಮ ಸಹಕಾರ ಸಂಘದ ವ್ಯಾಪ್ತಿಗೆ ಬರೋ ಒಳಗಡೆ ಮೆಂಬರ್ಶಿಪ್ ತಗೊಂತೀವಿ, ಎಲ್ಲರದು ತಗೊಂತೀವಿ. ಈಗ ಮೆಂಬರ್ಶಿಪ್ ಚಾರ್ಜ್ ಎಷ್ಟು ಸರ್? ಈಗ 1000 ಶೇರು, 1000 ಅಕೌಂಟ್ ಅಲ್ಲಿ, ಅವ್ರ ಅಕೌಂಟ್ ಅಲ್ಲಿ ಅಮೌಂಟ್ ಇರುತ್ತೆ, 150 ರೂಪಾಯಿ ಫೀಸ್. ಟೋಟಲ್ 2150 ರೂಪಾಯಿ ಒಂದು ಅಕೌಂಟ್. ಒಂದು ಮೆಂಬರ್ಶಿಪ್ 1000 ಅವ್ರ ಅಕೌಂಟ್ ಅಲ್ಲಿ ಇರುತ್ತೆ, 2000 150 ರೂಪಾಯಿ ಫೀಸ್. 2150 ರೂಪಾಯಿ ಕೊಟ್ರೆ ಆ ನಿಮ್ಮ ವ್ಯಾಪ್ತಿಗೆ ಬರ್ತಕ್ಕಂತ ಯಾರೇ ಆಸ್ತಿ ಇರ್ಲಿ ಬಿಡ್ಲಿ ಎಲ್ಲರಿಗೂ ಕೊಟ್ಟಿದ್ದೀವಿ, ಎಲ್ಲರೂ ಮೆಂಬರ್ಶಿಪ್ ಮಾಡಿದ್ವಿ. ಅದ್ರಲ್ಲಿ ಮಹಿಳೆಯರು ಯಾರು ಮೆಂಬರ್ ಹೆಂಡತಿ ಆಗ್ಬಾರ್ದು, ಪ್ರತಿಯೊಂದು ಮನೆ 18 ವರ್ಷ ಆದ್ರೆ ಯಾರು ಬೇಕಾದ್ರೂ 18 ವರ್ಷದ ಮೇಲ್ಗಡೆ ಎಲ್ಲರಿಗೂ ಕೊಟ್ಟಿದ್ದೀವಿ. ನಿಮ್ಮ ವ್ಯಾಪ್ತಿನೇ ಬಿಟ್ಟು ಬೇರೆ ಊರ್ನವ್ರು ಬಂದು ಮೆಂಬರ್ ಆಗಂಗಿಲ್ಲ. ಅದು ಈ ಸರ್ಕಾರ ಬೈಲಾ ಪ್ರಕಾರ ಏನಿದೆ ಅಂತಂದ್ರೆ, ಇಲ್ಲ ನಮ್ದ್ರಲ್ಲಿ ವಾಸ ಇರ್ಬೇಕು, ಅಂದ್ರೆ ಮನೆ ಇರ್ಬೇಕಲ್ಲಿ ವಾಸ ಇರ್ಬೇಕು, ಇಲ್ಲ ಅಂದ್ರೆ ನಮ್ಮ ವ್ಯಾಪ್ತಿ ಒಳಗಡೆ ಜಮೀನ್ ಇರ್ಬೇಕು. ಆ ಜಮೀನ್ ಇದ್ದವರಿಗೆ ಕೊಡ್ಬೋದು ಅಂತ. ಹೊರಗಡೆ ಎಲ್ಲೇ ಇದ್ರು ನಿಮ್ಮಲ್ಲಿ ಜಾಗ ಆ ಜಮೀನ್ ಇರ್ಬೇಕು, ಆ ಜಮೀನ್ ಮೇಲೆ ನಾವು ಪಾಣಿ KCC ಲೋನ್ ಅದೇ ಬೆಳೆ ಸಾಲನ ಕೊಡ್ಬೋದು. ಓಕೆ ಸರ್, ಈಗ ನಿಮ್ಮ ಸೊಸೈಟಿ ಒಂದು ವರ್ಷಕ್ಕೆ ಎಷ್ಟು ಕೋಟಿ ರೂಪಾಯಿ ವ್ಯವಹಾರ ಮಾಡುತ್ತೆ ಸರ್? ಟೋಟಲ್ ನಮ್ಮ ಸೊಸೈಟಿ 137 ಕೋಟಿ ಟ್ರಾನ್ಸಾಕ್ಷನ್ ವರ್ಷದ್ದು. ಈ ಸಲ 50,68,000 ರೂಪಾಯಿ ಲಾಭ ಆಗಿದೆ. 50,68,000 ರೂಪಾಯಿ ಲಾಭ. ಅದರಲ್ಲಿ ಕಟ್ಟಡ ನಿಧಿ, ಸಹಕಾರ ನಿಧಿ, ಆಮೇಲೆ ಸಿಬ್ಬಂದಿ ಬೋನಸ್ ಎಲ್ಲದನ್ನು ತೆಗೆದು 9% ರೈತರಿಗೆ ಡಿವಿಡೆಂಡ್ ಕೊಟ್ಟಿದ್ದೀವಿ. ಈ 1,000 ನೀವ್ ಹೇಳಿದ್ರಿ, 1,000 ಶೇರ್ ಅಮೌಂಟಿಗೂ ಡಿವಿಡೆಂಟ್ ಬರುತ್ತೆ, ಶೇರಿಗೆ ಜಾಯ್ನ್ ಆಗಿರ್ತದೆ. ಡಿವಿಡೆಂಟ್
ಇನ್ನು ಹೊಸದಾಗಿ ನಿಮ್ಮ ಈಗ ಇನ್ನು ನೀವು 4 ವರ್ಷ ಅಧಿಕಾರದಲ್ಲಿ ಇರ್ತೀರಿ, ಇನ್ನೇನು ಹೊಸದಾಗಿ ಏನು ಮಾಡಬೇಕು ಅಂತಿದ್ದೀರಿ ಸರ್? ಈಗ ನಮಗೆ ಬಿಲ್ಡಿಂಗ್ಗಳು ಮಾಡಬೇಕು ಅಂತ ನಾನು ಹೊಸದಾಗಿ ಈಗ ಹೊಸ ಬಿಲ್ಡಿಂಗ್ ಮಾಡಿದ್ರೆ ಕೆಳಗಡೆಗೆ ಮೆಡಿಕಲ್ ಮಾಡ್ಬೋದು. ಈಗಂದ್ರೆ ಸಾಕು ಮೆಡಿಕಲ್ ಕೊಡ್ತಾರೆ ನಮ್ಗೆ. ಜಾಗ ಹಿಂಗಾಯ್ತು, ಸ್ವಲ್ಪ ಜಾಗ ಏನಾರು ರೋಡ್ ಸೈಡ್ ಒಳ್ಳೆ ಜಾಗ ಸಿಕ್ಕಿದ್ರೆ ಪೆಟ್ರೋಲ್ ಬಂಕ್ ಈಗ ನಮ್ಗೆ ಕರೆಕ್ಟ್ ಆಗಿತ್ತು, ಪೆಟ್ರೋಲ್ ಬಂಕ್ ಮಾಡ್ಬೋದಿತ್ತು. ಆ ಜಾಗ ಸ್ವಲ್ಪ ಇಕ್ಕಟ್ಟು ಜಾಗ ಇದೆ. ಆಮೇಲೆ ಆ ಪಾಣಿ ಅಲ್ಲೇ ಪಾಣಿ ಬಾಂಡ್ ಪೇಪರು ಪಾಣಿ ರೈತರು ಮತ್ತೆ ಅಲ್ಲಿ ರಿನ್ಯೂವಲ್ ಟೈಮಲ್ಲಿ ಬರ್ತಾರೆ, ಬಿಸ್ನೆಸ್ ಲೋನಿಗೆ ಬರ್ತಾರೆ. ಬೇರೆ ಸಂದರ್ಭದಲ್ಲೂ ನಿಮ್ಗೆ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಅನುಕೂಲ. ಜೆರಾಕ್ಸ್ ಆಮೇಲೆ ಸ್ಕೂಲ್ ಇದೆ ಪಕ್ಕದಲ್ಲಿ, ಆ ತರದ್ದೆಲ್ಲ ಇದನ್ನ ಇಟ್ಕೊಂಡು. ಆಮೇಲೆ ಹಾರ್ಡ್ವೇರ್ ಈಗ ಅಂತ ಹೇಳಿದ್ರೆ ನಮ್ಗೆ ಸಿಬ್ಬಂದಿ ಕೊರತೆ ಅಂದ್ರೆ ಸಿಬ್ಬಂದಿ ಕಡಿಮೆ ಜನ ಇಟ್ಕೊಂಡಿದೀವಿ. ಈಗ ಹಾರ್ಡ್ವೇರ್ ದುಡ್ತಾಗ ಮಾಡಿದಾಗ 2 ಜನ ಸ್ಟಾಫ್ ಗಳನ್ನ ಇಟ್ಕೊಂಡು ಬೆಳಗಿಂದ ಸಂಜೆ ತನಕ ಅದೇ ಕೆಲಸ ಅವರಿಗೆ. ಈ ಕಳಸದಲ್ಲೆಲ್ಲ ಮಾಡಿದ್ದಾರೆ. ಕಳಸದಲ್ಲಿ ಟೋಟಲ್ ವರ್ಷಕ್ಕೆ 500 ಕೋಟಿ ಟ್ರಾನ್ಸಾಕ್ಷನ್. ಅವ್ರದ್ದು ಸಾಕಷ್ಟು ಈ ಅಡಿಕೆ ಸಂಸ್ಕರಣಾ ಘಟಕ ಮಾಡಿದ್ದಾರೆ, ಕಾಫಿ ಕ್ಯೂರಿಂಗ್ ಮಾಡಿದ್ದಾರೆ. ನಾವು ಹೋಗಿದ್ವಿ ಓಪನಿಗೆ. ಹಲವಾರು ಮಾಡಿದ್ದಾರೆ. ಅಂದ್ರೆ ನಮ್ಗೆ ಆ ಜಾಗದ ವ್ಯವಸ್ಥೆನೂ ಬೇಕು, ಇಲ್ಲಿ ಸಿಬ್ಬಂದಿಗಳು ಅಷ್ಟೇ ಬೇಕು. ಹಾಗಾಗಿ ಹೊಸ ಬಿಲ್ಡಿಂಗ್ ಮಾಡಿದ ತಕ್ಷಣ ಅದಕ್ಕೆ ಕೆಳಗಡೆ ಎಲ್ಲ ಮಳಿಗೆ ಮಾಡಿ, ಆ ಮಳಿಗೆಯಲ್ಲಿ ಪ್ರತಿಯೊಂದು ರೈತರಿಗೆ ಎಲ್ಲಾ ತರದ್ದು ಸೌಲಭ್ಯಗಳು ಸಿಗ್ಬೇಕು. ಅದ್ರ ಜೊತೆಗೆ ರೈತರ ಮಕ್ಳಿಗೆ ಕೆಲಸನೂ ಸಿಗ್ಬೇಕು. ಈಗ ನಾವು ಸಹಕಾರಿ ಸಂಘದಲ್ಲಿ ಹೆಂಗ್ ಮಾಡಿದೀವಿ ಅಂತ ಹೇಳಿದ್ರೆ, ಇವತ್ತು ಹೆಚ್ಚಿನದಾಗಿ ಆ ವ್ಯಾಪ್ತಿ ಒಳಗಡೆ ಬರೋಂತರಿಗೆ ಇವತ್ತು ಅಲ್ಲಿ ಉದ್ಯೋಗ ಇರೋದು. ಯಾಕಂತ ಹೇಳಿದ್ರೆ ರೈತರು ರೈತರಿಗೆ ಅನುಕೂಲ ಆಗ್ಬೇಕಂತ. ಯಾರೋ ಹೊರಗಡೆ ಬಂದು ಅಲ್ಲಿ ಅವ್ರ ಟೈಮ್ 10 ಗಂಟೆಗೆ ಬರ್ತಾರೆ, ಈ ಗೊಬ್ಬರ ಬೇಕಾಗಿರುತ್ತೆ 7 ಗಂಟೆಗೆ 8 ಗಂಟೆಗೆ. ಇವತ್ತು ಜನದ ಸಮಸ್ಯೆ, ಇವತ್ತು ಕಾಫಿ ತೋಟ ಮಾಡ್ತಿರೋದು ಕಷ್ಟದಲ್ಲಿ. ಅದ್ರ ಜೊತೆಗೆ ಅವ್ರು 8 ಗಂಟೆಗೆ ಒಂದು ಪಿಕಪ್ ಬಂದಾಗ್ಲೂ, ಟ್ರಾಕ್ಟರ್ ತಗೊಂಡು ಟಿಲ್ಲರ್ ಬಂದಾಗ್ಲೂ ಅವ್ರಿಗೆ ಗೊಬ್ಬರ ಕೊಡೋಂತ ವ್ಯವಸ್ಥೆ. ಯಾಕಂದ್ರೆ ಸ್ವಲ್ಪ ಊರು ಮನೆ ಗೊತ್ತಿರೋ ಅಂತ ಇದ್ದಾರೆ. ಅವಾಗ ರೈತರಿಗೆ ಅನುಕೂಲ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಅವರಿಗೆ ಪ್ರಥಮ ಇದು ಕೊಟ್ಟಿರಿ, ಅವರಿಗೆ ಇದು ಕೊಟ್ಟಿದ್ದೀವಿ. ಈಗ ಸಾಮಾನ್ಯವಾಗಿ ಎಲ್ಲಿ ಕೇಳಿದ್ರು ಭ್ರಷ್ಟಾಚಾರ ನಡೀತದೆ ಅನ್ನೋ ಒಂದು ಕೂಗಿದೆ. ಹಿಂದೆ ಸೊಸೈಟಿಗಳಲ್ಲಿ ಎಲ್ಲ ಭಾಳ ಭ್ರಷ್ಟಾಚಾರ ನಡೀತಾ ಇತ್ತು ಅಂತ. ನಿಜ ಹೇಳಿ, ನಿಮ್ಮ ಒಂದು ಬಿ ಹೊಸಳ್ಳಿ ಸೊಸೈಟಿನಲ್ಲಿ ಇದುವರೆಗೆ ಅನ್ನೋದಕ್ಕಿಂತ ಈಗ ಭ್ರಷ್ಟಾಚಾರ ಇಲ್ವಾ? ಒಂದು ಸಾಸಿವೆ ಕಾಳಷ್ಟು ಇಲ್ಲ. ನಾವು ಅತ್ಯಂತ ವಿಶ್ವಾಸದಲ್ಲಿ ನಿಮ್ಮ ಈ ಮಾತನ್ನು ಹೇಳ್ತೀರಿ. ನಾವು ಅಲ್ಲಿ ಒಂದು ಡೈರೆಕ್ಟರ್ಗಳು ಹೋದ್ರೆ ಒಂದು ಅರ್ಧ ಕಾಫಿ ಬಿಸ್ಕೆಟ್ ಅದನ್ನ ಬಿಟ್ರೆ ನಾವ್ ಯಾವ್ದೇ ಕಾರಣಕ್ಕೂ ಯಾವ್ದೇ ಡೈರೆಕ್ಟರ್ಗಳಾಗಿರೋದು ಆ ಮನಸ್ಥಿತಿಯರೂ ಇಲ್ಲ. ಬಟ್ ಸಿಬ್ಬಂದಿಗಳು ಆ ಮನಸ್ಥಿತಿಯರು ಇಲ್ಲ. ರೈತರ ಪ್ರಾಮಾಣಿಕವಾಗಿ ನಾವು ಮೊನ್ನೆ ಒಂದು ಜನರಲ್ ಬಡಿ ಮಾತಾಡ್ಬೇಕಾದ್ರೆ ನೀವು ನೋಡಿರಿ, ನಾವು ಆ ಸಂಸ್ಥೆಯನ್ನ ತಾಯಿ ಅಂತ ತಿಳ್ಕೊಂಡಿದೀವಿ. ಮಕ್ಕಳು ರೈತರು. ಇವತ್ತು ನಾವು ಡೈರೆಕ್ಟರ್ 4 ವರ್ಷ 5 ವರ್ಷ ಇರ್ತೀವಿ, ಯಾವ್ದಕ್ಕೋಸ್ಕರ ಇಲ್ಲಿ ಸಂಸ್ಥೆನ ಬಲಿ ಕೊಡಬಾರ್ದು. ಆಮೇಲೆ ಈ ಸಂಸ್ಥೆ ಇನ್ನೂ 100 ವರ್ಷ ಇದಿರ್ಬೇಕು. ಡೈರೆಕ್ಟರ್ ಇವತ್ತಿರ್ತೀವಿ ನಾಳೆ ಇರ್ತೀವಿ, ಹಂಗಂತ ವ್ಯವಸ್ಥೆನ ಯಾವ್ದಾವ್ದಕ್ಕೂ ಏನೇನ ಬೇಕು ಅಂತೇಳಿ ಒಟ್ರಾಸಿ ಬಳಸಿ ಅದನ್ನ ಹಾಳು ಮಾಡಿ ವ್ಯವಸ್ಥೆ ಇರಬಾರ್ದು. ಯಾರೇ ಬಂದ್ರು ಅವ್ರನ್ನ ಒಳ್ಳೆ ತರದಲ್ಲಿ ನಡ್ಸ್ಕೊಂಡ್ ಹೋಗೋ ಅಂತ ಅದನ್ನ ದಾರಿ ಮಾಡ್ಬೇಕು. ಹಾಗಾಗಿ ಯಾವುದೇ ಕಾರಣಕ್ಕೂ ಒಂದು ಸಾಸಿವೆ ಕಾಳಷ್ಟು ಭ್ರಷ್ಟಾಚಾರ ಇಲ್ಲ ಅಂತೇಳಿ ನೀವು ಈ ವಿಶ್ವಾಸದಲ್ಲಿ ಹೇಳ್ತೀನಿ. ಓಕೆ ಸರ್, ಸಮಯ ಆಯಿತು, ಮುಗಿಸೋಣ. ಈಗ ನೀವು ಒಂದು ಪಕ್ಷದಲ್ಲಿದ್ದೀರಿ, ಒಂದು ಪ್ರಾಮಾಣಿಕತನ ಇದೆ ನಿಮಗೆ, ನಿಮ್ಮನ್ನು ಜನ ನಂಬಿದ್ದಾರೆ, ನೀವೊಂದು ಸಿದ್ಧಾಂತವನ್ನು ನಂಬಿದ್ದೀರಿ. ಹಾಗಾಗಿ ನೀವು ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಂಥ ಒಂದು ಪಕ್ಷದಲ್ಲಿದ್ದೀರಿ. ಹಾಗೆಯೇ ಏನಾದರೂ ಅಟಲ್ ಬಿಹಾರಿ ವಾಜಪೇಯಿ ಥರನೇ ಆಗ್ತಿರೋ ಅಥವಾ ಸದ್ಯದಲ್ಲಿ ಊಟ ಕೊಡಿಸ್ತಿರೋ? ಸತ್ಯ ಹೇಳಿ. ಇಲ್ಲ, 2025ಕ್ಕೆ ನಿಮಗೆ ಊಟ ಕೊಡಿಸ್ಬೇಕು ಅಂತೇಳಿ ಆಸೆ ಇಟ್ಕೊಂಡಿದೀವಿ. ನಿಮ್ಮೆಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ, ಜನರ ಪ್ರೀತಿಯಿಂದ 2025ಕ್ಕೆ ನಿಮ್ಗೆಲ್ಲರಿಗೂ ಒಂದು ಊಟ ಹಾಕ್ಸಿವಿ ಅಂತ ಹೇಳ್ತೀವಿ. ಓಕೆ ಸರ್, ನಿಮ್ಮ ಪರ್ಸನಲ್ ಅದು ನಾನು ಕುತೂಹಲಕ್ಕೆ ಕೇಳಿದಷ್ಟೇ. ಓಕೆ ಸರ್, ಕೊನೆಯದಾಗಿ ಅವಿನ್ ಟಿವಿಗೆ ಬಂದು ಇಲ್ಲಿ ಮಾತಾಡ್ತಾ ಇದ್ದೀರಿ ನಮ್ಮ ಟಿವಿ ಬಗ್ಗೆ, ಅಥವಾ ನಿಮ್ಮ ಏನು ವೋಟರ್ಸ್ ಇದ್ದಾರೆ ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಮೊದಲನೇದಾಗಿ ನೀವು ಅವಿನ್ ಟಿವಿಗೆ ನನ್ನ ಕಡೆಯಿಂದ ಅಭಿನಂದನೆಗಳನ್ನು ತಿಳಿಸ್ತೀನಿ. ಯಾಕೆಂತಂದ್ರೆ ಒಂದು ಪ್ರತಿಯೊಬ್ಬರನ್ನು ಗುರ್ತು ಮಾಡಿ, ಒಂದು ಇವತ್ತು ನಾನೇ ಇರ್ಬೋದು, ಬೇರೆಗಿಂತನೂ ನಮ್ಮಂತರನ್ನ ನೀವು ಇವತ್ತು ಗುರ್ತು ಮಾಡಿ, ಇವತ್ತು ಒಂದು ಸಾಮಾಜಿಕ ಕೆಲಸ ಮಾಡೋ ಅಂತಾರನ್ನ, ಪ್ರಾಮಾಣಿಕ ರಾಜಕೀಯ ಕೆಲಸ ಮಾಡ್ಕೊಂಡ ಅಂತಾರ, ಸಮಾಜ ಸೇವೆ ಮಾಡೋ ಅಂತಾರನ್ನ ನೀವು ಗುರ್ತು ಮಾಡಿ, ಇಂಥದ್ 4 ವಿಚಾರಗಳು ನಾವು 4 ಜನ ಇನ್ನೊಂದು ಕಾರ್ಯಕ್ರಮಗಳನ್ನು ನೋಡಿದಾಗ ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕು, ನಾವು ಇದು ಮಾಡ್ಬೇಕು ಅನ್ನೋ ಗುರ್ತು ಮಾಡಿರ. ಹಾಗಾಗಿ ಇನ್ನು ಅದಕ್ಕಿಂತ ಹೆಚ್ಚಾಗಿ ನೀವು ಕಾಫಿ ಬೆಳೆಗಾರರ ಸಮಸ್ಯೆ ಇರ್ಬೋದು, ರೈತಾಪಿ ವರ್ಗದ ಸಮಸ್ಯೆ ಇರ್ಬೋದು, ಅತ್ಯಂತ ಹಿಂದುಳಿದ ವರ್ಗದ ಎಲ್ಲ ಪ್ರತಿಯೊಂದು ವರ್ಗದವರಿಗೂ ನೀವು ಅವರಿಗೆ ಕಟ್ಟ ಕಡೆಯ ವ್ಯಕ್ತಿಗೂ ಅವರಿಗೆ ಒಂದು ಒಳ್ಳೇದಾಗ್ಬೇಕು ಅನ್ನೋದೊಂದು ದೃಷ್ಟಿ ಇಟ್ಕೊಂಡು ಚಾನೆಲ್ಗಳು ಮಾಡ್ಕೊಂಡು ನೀವು ರಾಜ್ಯಾದ್ಯಂತ ಇವತ್ತು ಹೆಸರಾಗ್ತಿದೆ ನಿಮ್ದು. ಇನ್ನೂ ನಿಮ್ಮ ಚಾನಲ್ ಇನ್ನೂ ರಾಜ್ಯಾದ್ಯಂತ ಹೆಚ್ಚು ಇದಾಗಿ ನಿಮ್ಮ ಸೇವೆ ಇನ್ನೂ ಇದಾಗ್ಲಿ ಅಂತೇಳಿ ಹಾರೈಸ್ತಾ, ಹಾಗೂ
ಮತ್ತೆ ಮೊನ್ನೆ ಮಂಗಳೂರಲ್ಲೂ ಇವತ್ತು ಕಾರ್ಯಕ್ರಮ ನಡೆದಂತ ನಿನ್ನೆ ನಡೆದಂತ ಕಾರ್ಯಕ್ರಮದಲ್ಲೂ ನಾನು ಇದ್ ಮಾಡಿದೆ. ಬೆಳೆಗಾರರ ಪರವಾಗಿ ನೀವು ನಿಂತೀರಿ. ಆಮೇಲೆ ಇನ್ನೊಂದು ಹೆಚ್ಚಿನದಾಗಿ ಸ್ಥಳೀಯ ಕಲಾವಿದರುಗಳನ್ನ ಅವ್ರನ್ನ ಗುರ್ತು ಮಾಡಿ ಅವರಲ್ಲೂ ಒಂದು ಪ್ರತಿಭೆಗಳಿರುತ್ತೆ, ಎಲ್ಲರೂ ಒಂದು ಪ್ರತಿಭೆಗಳನ್ನ ಹೊರಹಾಕ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಇದನ್ನೆಲ್ಲ ಮಾಡ್ತೀರಾ. ನಿಮ್ಮ ಚಾನಲ್ಗೆ ಶುಭವಾಗ್ಲಿ, ಇನ್ನೂ ಎತ್ತರಕ್ಕೆ ಬೆಳೀಲಿ ನಿಮ್ಮ ಚಾನಲ್ಗೆ ಅಂತ ಹೇಳ್ತಾ ನಿಮ್ಮ ಈ ಸೇವೆ ಅಂತಾನೆ ಹೇಳ್ತೀನಿ, ಈ ಸೇವೆ ಇನ್ನೂ ಮುಂದುವರಿಲಿ ಅಂತ ಹೇಳಿ ನಿಮ್ಗೆ ಶುಭ ಹಾರೈಸ್ತೀನಿ. ಓಕೆ ಧನ್ಯವಾದಗಳು. ಈಗ ನೋಡಿ ಪ್ರೇಕ್ಷಕರೇ, ಅವರು ಸಾಕಷ್ಟು ವಿಚಾರನ ಹೇಳಿದ್ದಾರೆ. ಸೊಸೈಟಿ ಬಗ್ಗೆ ನಿಮ್ಗೇನಾದರೂ ಇನ್ನೂ ಗೊಂದಲ ಇದ್ದರೆ, ಇನ್ನೂ ಏನಾದ್ರು ಬೆನಿಫಿಟ್ ಬೇಕು ಅಂತಿದ್ರೆ, ಏನಾದ್ರು ಇದ್ರೆ ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಮುಂದಿನ ಸೊಸೈಟಿ ಅಧ್ಯಕ್ಷರನ್ನ ನಾವು ಕರೆದಾಗ ಇವತ್ತೇನು ಬಿಟ್ಟು ಹೋಗಿದೆ ಅದನ್ನು ಅವತ್ತು ಅವ್ರ ಹತ್ರ ಅವರು ಹೇಳ್ತಾರೆ. ಯಾಕೆಂದರೆ ಮುಂಚೆ ಎಲ್ಲ ಸೊಸೈಟಿ ಅಂದರೆ ಒಂಥರ ಗೊಂದಲ ಇತ್ತು, ಇವತ್ತೇನು ಆ ಥರದ್ದು ಇಲ್ಲ. ನೋಡೋಣ ಮುಂದೆ ಇನ್ನೂ ಸೊಸೈಟಿ ಅಧ್ಯಕ್ಷರುಗಳನ್ನ ಏನೂ ನಾವು ತೀರ್ಮಾನ ಮಾಡಿಲ್ಲ. ಈಗ ಗ್ರಾಮ ಪಂಚಾಯತಿ, ನಿಮ್ಮ ಗ್ರಾಮ ಪಂಚಾಯತಿ ಕತೆ ಗಣೇಶನ ಜೊತೆ ಅಂತೇಳಿ ಈಗ ನಡೀತಾ ಇದೆ, 20 ಆಗಿದೆ. ಈಗ ಮುಂದಿನ ಪಂಚಾಯತಿಗೆ ಬರ್ತೀವಿ. ಹಾಗೆ ಸೊಸೈಟಿಗಳಿಗೂ ಬರ್ಬೇಕಾ ನೋಡೋಣ, ಕೇಳೋಣ. ಈಗ ಏನಾದ್ರು ರಕ್ಷಿತ್ ಹೇಳಿದ್ದೇ ಫೈನಲ್ಲು ಇಷ್ಟೇ, ಇನ್ನು ಮುಂದೇನು ಇಲ್ಲ ಅಂದ್ರೆ ಬೇಡ, ಇಲ್ಲ ಅಂದರೆ ಬೇರೆ ಇನ್ನೂ ಅಧ್ಯಕ್ಷರುಗಳು ಸುಮಾರು ವರ್ಷ 25-30 ವರ್ಷದಿಂದ ಅಧ್ಯಕ್ಷರಾದರು, 500 ಕೋಟಿ ರೂಪಾಯಿ ವ್ಯವಹಾರ ಮಾಡಿದರು. ಇನ್ನೂ ಕೂಡ ನಾವು ಇಂಟರ್ವ್ಯೂ ಮಾಡಿದ್ವಿ ನಿಮ್ಮ ಕಳಸ ಮಂಜಪ್ಪಯ್ಯವರನ್ನ. ಹಾಗಾಗಿ ನೋಡೋಣ ಉಳಿದ ಸೊಸೈಟಿ ಅಧ್ಯಕ್ಷರುಗಳದ್ದು ಅಂತ ಹೇಳ್ತಾ ಮುಗಿಸೋಣ. ಸರ್ ಹೇಳಕ್ಕಿದೆ ಒಂದು ಮಾಧ್ಯಮ ನಿಮ್ಮ ಇದರಿಂದ ನಾನು ಹೇಳಕ್ ಒಂದು ಇಷ್ಟಪಡೋದು ಅಂತ ಹೇಳಿದ್ರೆ, ಯಾವುದೇ ಒಂದು ಡೈರೆಕ್ಟರ್ ಇರ್ಬೋದು, ಯಾರೋ ಒಂದು ಪಂಚಾಯತ್ ಮೆಂಬರ್ ಇರ್ಬೋದು, ಜಿಲ್ಲಾ ಪಂಚಾಯತಿ MLA ಯಾವ್ದೇ ಇರ್ಬೋದು, ಏನ್ ಸಮಸ್ಯೆಗಳನ್ನ ಎಲೆಕ್ಷನ್ ಬಂದಾಗ ಹೇಳಕ್ಕಿಂತ ಇದ್ದಾಗ ಅವಕಾಶ ಇದ್ದಾಗ ಹೋಗಿ ಅವ್ರ ಹತ್ರ ಒಂದು ಇಂಥದ್ದಿದೆ ಆಗತ್ತಾ ಇಲ್ಲ ಅಂದ್ರೆ ಅದನ್ನು ಮತ್ತೆ ನಾವು ಮೆಂಬರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಮೆಂಬರ್ ಆಗಿರ್ಬೋದು, ಅದನ್ನ ಆಗೋದಿಲ್ಲ ಅಂತ ನಾವು ಡಿಸೈಡ್ ಮಾಡಬಾರ್ದು. ಆಗತ್ತಾ ಇಲ್ಲ ಅದನ್ನ ನಾವು ಅದನ್ನ ತಗೊಂಡು ಅದನ್ನ ನಾವು ಒಂದು ಈಗ ಸೀಮಿತ ಆಗಿರ್ಬೋದು, ಸೊಸೈಟಿಗೆ ಅಂತ ಸೀಮಿತ ಆಗಿರ್ಬೋದು, ಮೇಲೆ ತಾಲೂಕ್ ಆಫೀಸಲ್ಲಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಆಮೇಲೆ DC ಆಫೀಸ್ ಇರ್ಬೋದು, SP ಆಫೀಸ್ ಇರ್ಬೋದು, MLAಗಳಿರ್ಬೋದು, ಅದು ಯಾವುದೋ ಪಕ್ಷ ಅಲ್ಲ. ಇವತ್ತು ಯಾವ ಪಕ್ಷ ಇವ್ರಿದಾರೆ ಅನ್ನೋಕ್ಕಿಂತನೂ ಯಾರೋ ಒಬ್ರು ರೈತರಿಗೋ, ಯಾರೋ ಒಬ್ರಿಗೋ ಪಾಪ್ತರಿಗೋ ಅವ್ರಿಗೆ ಒಂದು ಏನೋ ಹೆಲ್ಪ್ ಆಗುತ್ತೆ ಅನ್ನೋ ವಿಚಾರಗಳನ್ನ ರೈತರುಗಳು ಆಮೇಲೆ ಜನಗಳು ಇದನ್ನ ಇಂಥದ್ ಕೆಲಸ ನಮ್ಮ ಹತ್ರ ಆಗ್ಬೇಕು, ಇಂಥಲ್ಲಿ ಹೋದ್ರೆ ಆಗತ್ತಾ, ಒಂದು ದಾರಿಯನ್ನ ಹುಡ್ಕ ಅಂತ ಕೆಲಸ ಮಾಡ್ಬೇಕು. ಆಮೇಲೆ ಈಗ ಏನಾಗತ್ತಂದ್ರೆ ನಮ್ಮಲ್ಲಿ ಸುಮಾರು ನೀವು ನೋಡಿರಿ, ಆ ಟೈಮ್ ಎಲೆಕ್ಷನ್ ಬಂದ ಟೈಮಲ್ಲಿ ಅವ್ರು ಏನು ಕೆಲಸ ಮಾಡಲಿಲ್ಲ, ಅವ್ರು ಏನೋ ಮಾಡಲಿಲ್ಲ, ಆ ತರ ಆಗಿದೆ. ಯಾಕೆ ಅವ್ರು ಫಸ್ಟ್ ಯಾಕಾಗಿಲ್ಲ ಅನ್ನೋದನ್ನು ಈಗ ನನ್ನ ಹತ್ರ ಏನೋ ಒಂದು ವಿಚಾರಗಳನ್ನ ಕೇಳಿದಾಗ ಯಾಕಾಗಿಲ್ಲ ಅನ್ನೋದು ಸ್ಪಷ್ಟಪಡಿಸ್ಬೇಕು ಅವ್ರಿಗೆ. ಇದಾಗತ್ತೆ ಆಗಲ್ಲ. ಈಗ ನಮ್ಮ ಹತ್ರ 53 ರೆಕಾರ್ಡ್ ತರ್ತಾರೆ, 53 ರೆಕಾರ್ಡ್ ಅಲ್ಲಿ DCC ಬ್ಯಾಂಕ್ ಅಲ್ಲಿ ಅಪ್ರೂವಲ್ ಕೊಡಲ್ಲ. ಈಗ ಅವ್ರಿಗೆ ನಾವು ಅದನ್ನ ತಿಳಿ ಹೇಳ ಅಂತ ಕೆಲಸನ ಮಾಡ್ಬೇಕು. ಈ ಇದಕ್ಕೆ ಆಗಲ್ಲಪ್ಪ ಅಂತ ಹೇಳಿದ್ರೆ ಅದಕ್ಕೆ ಕಾರಣನೂ ನಾವು ಕೊಡ್ಬೇಕು. ಅದನ್ನ ನಾನು ಕೇಳ್ತಿರೋದು. ಆಮೇಲೆ ಪಂಚಾಯತಿ ಇರ್ಬೋದು, ಯಾವ್ದೇ ಇರೋದು, ಫಸ್ಟ್ ನಾವು ಹೋಗಿ ಭೇಟಿ ಮಾಡ್ಬೇಕು ಅವ್ರನ್ನ. ಆಮೇಲೆ ಎಲ್ಲರನ್ನು ಪ್ರೀತಿಯಿಂದ ಮಾತಾಡಿಸ್ಬೇಕು. ಈಗ ರಾಜಕಾರಣ ಅಂದ ತಕ್ಷಣ ಎಲ್ಲರನ್ನು ಒಂಥರ ಈ ಬೇರೆ ತರ ಬಿಟ್ಟು ಇವತ್ತು ನಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ, ನಿಮ್ಮನ್ನು ಅಷ್ಟು ನಾವು ಪ್ರೀತಿ ಮಾಡ್ತೀವಿ. ನೀವು ವಿಶ್ವಾಸದಲ್ಲಿ ಇಂಥದ್ದು ಆಗತ್ತಾ ಆಗಲ್ಲ ಅನ್ನೋದನ್ನ ಮಾಡ್ಕೊಂಡಾಗ ಆಮೇಲೆ ಇನ್ನೂ ಒಂದು ನಿಮ್ಮ ಇದ್ರ ಪ್ರಕಾರ ಮಾಧ್ಯಮದ ಮುಂದೆ ನಾನು ಹೇಳ್ಬೇಕು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಇವತ್ತು ನಮ್ಮ ಪ್ರಾಣೇಶ್ ಅಣ್ಣ ಇರ್ಬೋದು, MLC ಉಪಸಭಾಪತಿ ಆಗ್ಯಾರ. ಈ ಪ್ರತಿಯೊಂದು ವಿಚಾರಕ್ಕೂ ಅವ್ರಿರ್ಬೋದು. ಆಮೇಲೆ ಇವತ್ತು ನಾವ್ ಯಾಕಂತ ಹೇಳಿದ್ರೆ ನಾವು ಮೋಟಮ್ಮನವ್ರು ಇರ್ಬೋದು, ನಯನ ಮೋಟಮ್ಮನವ್ರು ಇರ್ಬೋದು, BB ನಿಂಗಯ್ಯನವ್ರು ಇರ್ಬೋದು. BB ನಿಂಗಯ್ಯನವ್ರು ನಮ್ಮ ಇನ್ನೊಂದು ವಿಚಾರ, BB ನಿಂಗಯ್ಯನವ್ರು ನಮ್ಮ ಸೊಸೈಟಿ ವ್ಯಾಪ್ತಿ ಬರೋ ಅವರು ಪ್ರಾಥಮಿಕ ಸದಸ್ಯರು. ನಮ್ಗೆ ಅವ್ರದ್ದು ತೋಟ ಗೀಟ ಎಲ್ಲ ಅವ್ರದ್ದು ಇದಿದೆ. ಅವರೆಲ್ಲರ ಸಹಕಾರ ನಾವು ಪ್ರತಿ ಒಂದು ಸೀಮಿತ ಆಗ್ದಲೆ ಅವರೆಲ್ಲರ ಸಹಕಾರ ನಮ್ಮ. ಆಮೇಲೆ ಪಟ್ಟಣ ಪಂಚಾಯತಿ ಪುಟ್ಟಣ್ಣ ಇರ್ಬೋದು, ನಮ್ಮ ರತನಣ್ಣ ಇರ್ಬೋದು, ಆಮೇಲೆ ವೆಂಕಟೇಶ್ ಅಣ್ಣ, ಇವರೆಲ್ಲರೂ ಹೆಂಗೆ ಅಂತ ಹೇಳಿದ್ರೆ ಯಾವ್ದೋ ಒಂದು ವಿಚಾರಗಳ ಬೇಕು ಅಂದಾಗ ಅವ್ರ ಹತ್ರ ಎಲ್ಲ ಸಲಹೆ ತಗೊಂಡು ಆಮೇಲೆ ಇಂಥದಕ್ಕೆ ಹಿಂಗ್ ಮಾಡಿದ್ರೆ ಹಿಂಗಾಗತ್ತೆ, ಏನ್ ಮಾಡ್ಬೋದು ಎಲ್ಲ ವಿಚಾರಗಳನ್ನ ಎಲ್ಲಾ ಪಕ್ಷ ಅಲ್ಲಿ ಸಹಕಾರ ಸಂಘದಲ್ಲಿ ನಾವಂತೂ ಎಲ್ಲೋ ರಾಜಕೀಯ ಹೊರತುಪಡಿಸಿ, ಜಾತಿನ ಹೊರತುಪಡಿಸಿ, ಶ್ರೀಮಂತರು ಬಡವರು ಅನ್ನೋದ್ರ ಏನು ಭೇದ ಭಾವ ಮಾಡ್ದಲೆ ಎಲ್ಲರನ್ನು ಇದ್ ಮಾಡ್ಕೊಂಡು ಎಲ್ಲರೂ ವಿಶ್ವಾಸ ತಗೊಂಡು ಅವ್ರ ಹತ್ರ ಏನಾಗ್ಬೋದು. ಈಗ ಏನೋ ಒಂದ್ ಕೆಲಸ ಆಗ್ಬೇಕಿರುತ್ತೆ, ಅಣ್ಣ ಇಂಥ ನಿಮ್ಮ ಹತ್ರ ಒಂಚೂರು ನಮ್ಮರಿಗೆ ಒಂದ್ ಕೆಲಸ ಮಾಡ್ಕೊಡ್ಬೇಕು. ನಾವ್ ಯಾವತ್ತು ನಮ್ ಕೆಲ್ಸಕ್ಕೆ ಯಾರ ಹತ್ರನೂ ಹೋಗಿಲ್ಲ. ಅಂದ್ರೆ ಎಲ್ಲರ ಜನಸಾಮಾನ್ಯರ ಕಷ್ಟಕ್ಕೆ ಒಬ್ಬರ ಹತ್ರನೇ ಈಗ ನಮಗ್ ಗೊತ್ತಿರಲ್ಲ, ನಾಳೆ ಬೆಳಿಗ್ಗೆ ನಿಮ್ಮ ಹತ್ರನೂ ಬಂದ್ ಕೇಳ್ಬೇಕು, ಇಂಥವ್ರ ಹೋದ್ರೆ ಹಿಂಗಾಗತ್ತೆ ಅನ್ನೋದನ್ನ ಹಿಂಗೆಲ್ಲ ಮಾಡ್ಕೊಂಡು ಜನ ಸೇವೆಯನ್ನು ಮಾಡ್ಕೊಂತ ಹೋದಾಗ್ಲು ಜನಗಳ ಹಂಗೆ ಒಂದು ವಿಶ್ವಾಸ, ನಂಬಿಕೆ, ಪ್ರೀತಿ ಇಟ್ಟಾಗ ಆ ಪ್ರೀತಿ ವಿಶ್ವಾಸಕ್ಕೆ ಯಾವತ್ತೂ ಧಕ್ಕೆ ಮಾಡದಿದ್ದಂಗೆ ಜನಪ್ರತಿನಿಧಿಗಳನ್ನ ನಡ್ಕೊಬೇಕು. ಅದನ್ನ ನಾವಂತೂ ಪ್ರಾಮಾಣಿಕವಾಗಿ ನಡ್ಕೊಂತೀವಿ ಅಂತ ಹೇಳ್ತಾ, ನೀವ್ ಇಟ್ಟಿರೋ ವಿಶ್ವಾಸ ಪ್ರೀತಿನ ಯಾವತ್ತೂ ನಿಮ್ ಮರೆಯಲ್ಲ. ಇವತ್ತು ಅಧಿಕಾರ ಇರುತ್ತೆ ಹೋಗುತ್ತೆ. ಆಮೇಲೆ ಇನ್ನೂ ಒಂದು ನಿಮ್ಮ ಹತ್ರ ಹೇಳ್ಬೇಕು, ಅಧ್ಯಕ್ಷರು ಡೈರೆಕ್ಟ್ರು ಯಾವ ಶಾಶ್ವತ ಅಲ್ಲ, ತಾತ್ಕಾಲಿಕ ಅವೆಲ್ಲ ಇದ್ದ. ಆಮೇಲೆ ಡಾಕ್ಟರ್ BR ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ,
ಇದು ಸೇವೆ ಮಾಡುವ ಮೊದಲು ಜನಗಳನ್ನ ಫಸ್ಟ್ ಕಲಿಬೇಕು, ಆಮೇಲೆ ಸೇವೆ ಮಾಡ್ಬೇಕು. ಸೇವೆನೇ ಇಲ್ದಿದ್ ಪ್ರೀತಿ ಅದು ವ್ಯರ್ಥ ಅಂತ. ಜನಗಳನ್ನ ನಾವು ಅವರನ್ನ ಪ್ರೀತಿಯಿಂದ ಮಾತಾಡೋದನ್ನ ಫಸ್ಟ್ ಮಾತಾಡ್ಸಿದಾಗ ಆಮೇಲೆ ಸೇವೆ ತಾನಾಗ ಅವರು ಇದ್ ಮಾಡ್ತಾರೆ. ಅವರು ಅಷ್ಟೇ, ಈಗ ಜನನು ಹಂಗೆ, ನಾವು ಒಬ್ರು ಅಧಿಕಾರಿ ಜೊತೆನೇ ಆಗ್ಲಿ, ನಾವು ಒಳ್ಳೆ ತರದಲ್ಲಿ ಹೊತ್ತು ಅವ್ರಿಗೆ ತಪ್ಪು ದಾರಿ ಹೋದಾಗ ಅದನ್ನ ತಿದ್ದುವಂಥದ್ದು ಸಮಾಜ, ಆಗ ನಿಮ್ಮ ಎಲ್ಲಾದು ಇದಿರುತ್ತೆ. ಅದನ್ನ ಮಾಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳ್ತಾ, ಆಮೇಲೆ ಯಾವುದು ಶಾಶ್ವತ ಅಲ್ಲ. ಅಧಿಕಾರ, ಅಧ್ಯಕ್ಷರು, ನಾವ್ ಯಾವತ್ತು ಆ ಅಧ್ಯಕ್ಷರು ಯಾವತ್ತು ನಾವು ಮಾಡೋದಿಲ್ಲ, ಅದನ್ನ ಮಾಡೋದಿಲ್ಲ. ನಮಗದು ಎಲ್ಲದು ಅರಿವಿದೆ. ಅದಕ್ಕಿಂತ ಎಲ್ಲ ಜನಗಳು ನಮ್ಮನ್ನು ಇಷ್ಟು ಪ್ರೀತಿ ಮಾಡಿದ್ರು, ಎಲ್ಲರೂ ಮನೆ ಮಕ್ಕಳ ತರ ನನ್ನ ನೋಡ್ಕೊಂತಾರೆ. ಆ ಪ್ರೀತಿನ ಯಾವತ್ತು ನಾವು ಮರೆಯಲ್ಲ ಅಂತೇಳಿ ನಿಮ್ಮ ಇದ್ರ ಮೂಲಕ ಅವ್ರಿಗೆ ಹೇಳ್ತಾ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ. ಓಕೆ ಸರ್, ಈಗ ನೋಡಿ, ಈಗ ನಿಮಗೂ ಒಂದು ಕಾನ್ಫಿಡೆಂಟ್ ಬಂತು. ಆಮೇಲೆ ಒಂದಷ್ಟು ವಿಚಾರಗಳನ್ನೆಲ್ಲ ಹೇಳಿದ್ರಿ. ನಿಮ್ಮಲ್ಲೂ ಒಂದು ಮನವಿ, ನಿಮ್ಮ ಸೊಸೈಟಿ ವಿಚಾರಕ್ಕೆ ಮತ್ತು ನಿಮ್ಮ ಗ್ರಾಮದ ವಿಚಾರಕ್ಕೆ, ಯಾವುದೇ ಇಲಾಖೆಯ ವಿಚಾರದಲ್ಲಿ ಯಾರಾದರೂ ಅಧಿಕಾರಿಗಳು ಯಾರೇ ತೊಂದರೆ ಕೊಡ್ತಾ ಇದ್ರು ಕೂಡ ಅದು ಮಾಡಲ್ಲ, ನಿಮ್ಮ ಬ್ಯಾಂಕಿನ ಕೆಲಸನೇ ಮಾಡಲ್ಲ ಅಂತಂದ್ರೂ ಕೂಡ ನಿಮ್ಮ ಮುಂದೆ ನೀವು ಹೇಳಿ, ನಾವು ಅವ್ರಿಗೆ ತಿಳುವಳಿಕೆ ಹೇಳ್ತೀವಿ. ಮತ್ತು ಮುಂದಿನ ಏನು ನೋಡೋಣ. ನೀವು ಒಂದು ಸೊಸೈಟಿ ತೊಂದರೆ ಆಗ್ತಾ ಒಬ್ಬ ಅಧಿಕಾರಿನ ಸರಿ ಮಾಡಿದರೆ ಎಲ್ಲ ಸೊಸೈಟಿ ಅಧಿಕಾರಿಗಳು ಸರಿ ಆಗ್ತಾರೆ. ಹೈಯರ್ ಆಫೀಸರ್ಸು, ಜಿಲ್ಲಾ ಬ್ಯಾಂಕ್ನಲ್ಲಿರೋರಾಗಲಿ, ರಾಜ್ಯದವರಾಗಲಿ, ಆ ಥರದ್ದು ಒಂದು ಮಾಡಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಸೊಸೈಟಿ ಬಗ್ಗೆ ಇನ್ನೂ ಏನಾದ್ರು ಹೆಚ್ಚಿಂದ ಬೇಕಾದರೆ ನಾನು ನಿಮ್ಮನ್ನು ಸಂಪರ್ಕ ಮಾಡ್ತೀವಿ. ಬಂದಿರಿ ನಮ್ಮ ಸ್ಟುಡಿಯೋಕ್ಕೆ, ಒಳ್ಳೆಯ ವಿಚಾರವನ್ನು ಮಾತನಾಡಿರಿ. ನಿಮಗೆ ಒಳ್ಳೆ ಆಯಸ್ಸು ಇದೆ, ಮತ್ತು ರಾಜಕಾರಣ, ಸಮಾಜ ಸೇವೆಯಲ್ಲಿ ಭವಿಷ್ಯನೂ ಇದೆ. ಹಾಗಾಗಿ ಮೂಡಿಗೆರೆನಲ್ಲಿ ಇಬ್ಬನಿ ಕೆಫೆ ಅಂತ ಮಾಡಿ ಒಂದು ಯಂಗ್ಸ್ಟರ್ಸಿಗೆ ಎಲ್ಲ ಮಾಡಿದ್ರು, ಅದು ಅಲ್ಲಿ ಇಲ್ಲಿ ಅಲ್ಲ, ಈಗ ಅದಕ್ಕೊಂದು ಕ್ವಾಲಿಟಿ ಕೊಟ್ಟಂಥವ್ರು ನೀವು. ನಮ್ಮ ಕಾಫಿಗೆ ಕ್ವಾಲಿಟಿ ಕೊಟ್ಟಂಥವ್ರು ನಮ್ಮ ಸಿದ್ಧಾರ್ಥ ಆದರೆ, ಒಂದು ಕೆಫೆಗೆ ಕ್ವಾಲಿಟಿ ಕೊಟ್ಟಂಥವ್ರು ನೀವು. ಹಾಗಾಗಿ ನಿಮ್ಮ ನೀವೇನು ಯಾವ ರಂಗದಲ್ಲಿ ಕೆಲಸ ಮಾಡ್ತಾಯಿದ್ದೀರಿ ಆ ಎಲ್ಲ ರಂಗದಲ್ಲೂ ಕೂಡ ನಿಮಗೆ ಯಶಸ್ಸು ಸಿಗಲಿ, ನಿಮಗೆ ಆರೋಗ್ಯ, ಆಯಸ್ಸು, ಐಶ್ವರ್ಯ ಎಲ್ಲದೂ ಸಿಗಲಿ. ಸಮಾಜ ಸೇವೆ ಮಾಡೋದಕ್ಕೆ ಇನ್ನೊಂದಷ್ಟು ತಾಕತ್ತು ಕೂಡ ನಿಮಗೆ ಕೊಡಲಿ ಭಗವಂತ ಅಂತ ಹೇಳ್ತಾ, ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ರಿ. ನಿಮಗೆ ಇನ್ನೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ, ಹೋಗಿ ಬರ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್. ನಿಮಗೂ ಸಹ ಧನ್ಯವಾದ.